ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ ಕನ್ನಡ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ವೇವ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಲ್ ನ್ಯೂ ಚಾಪ್ಟರ್ ಆ್ಯಂಡ್ ದ ಲಾಸ್ಟ್ ಚಾಪ್ಟರ್ ಆಫ್ ಅವರ್ ಫಸ್ಟ್ PUC. ಓಕೆ, ಇದು ನಮ್ಮ ಲಾಸ್ಟ್ ಚಾಪ್ಟರ್. ವಿ ಹ್ಯಾವ್ ಕಮ್ ಅ ಲಾಂಗ್ ವೇ. ಸೊ ಐ ಹೋಪ್ ಸೋ ಫಾರ್ ನಿಮ್ಮ ಜರ್ನಿ ತುಂಬ ಚೆನ್ನಾಗಿದೆ, ತುಂಬ ಪ್ರಿಪೇರ್ ಆಗ್ತಾ ಇದ್ದೀರಾ, ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀರಾ. ಆ್ಯಂಡ್ ವಿ ಆರ್ ಅಟ್ ದ ವೆರಿ ಮೋಸ್ಟ್ ಎಂಡ್ ಆಫ್ ದಿಸ್ ಫಸ್ಟ್ PUC ವೇವ್ಸ್. ಆ್ಯಂಡ್ ದಿಸ್ ಚಾಪ್ಟರ್ನ ತುಂಬ ಸುಲಭವಾಗಿ ತುಂಬ ಸಿಂಪ್ಲಿಫೈ ಮಾಡಿ ಹೇಳ್ಕೊಡ್ತೀನಿ. ಸೊ ಏನೆಲ್ಲ ಡಿಸ್ಕಸ್ ಮಾಡ್ತಿದ್ದೀವಿ ಅನ್ನೋದನ್ನು ನೋಡೋದಾದರೆ ಈ ಕ್ಲಾಸಲ್ಲಿ ಫಸ್ಟ್ ಆಫ್ ಆಲ್ ವಾಟ್ ಆರ್ ವೇವ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಆರ್ ವೇವ್ಸ್ ಅನ್ನೋ ಕ್ವಶನನ್ನು ಡಿಸ್ಕಸ್ ಮಾಡಿ ಆ ವೇವ್ಸಲ್ಲಿ ಏನೇನು ಕ್ಲಾಸಿಫಿಕೇಷನ್ ಬರುತ್ತೆ, ಅದಾದಮೇಲೆ ಡಿಸ್ಪ್ಲೇಸ್ಮೆಂಟ್ ರಿಲೇಷನ್ ಇನ್ ಅ ಪ್ರೋಗ್ರೆಸಿವ್ ವೇವ್ ಅಂದ್ರೇನು, ಪ್ರೋಗ್ರೆಸಿವ್ ವೇವ್ ಅಂದ್ರೇ ಗೊತ್ತಿಲ್ಲ. ಓಕೆ, we are starting from that point. Okay, be clear. And the speed of a traveling wave, ಆಮೇಲೆ superposition of waves, reflection of waves, beats. ಸೊ ಇಷ್ಟು ಕಾನ್ಸೆಪ್ಟ್ಸನ್ನು ನಾನು ಇವತ್ತು ನಿಮಗೆ ಟೀಚ್ ಮಾಡ್ತೀನಿ. ಸೊ ಲೆಟ್ ಅಸ್ ಬಿಗಿನ್ ಫ್ರಮ್ ದ ಬಿಗಿನಿಂಗ್. ವೇವ್ ಅಂದರೆ ಏನು ಸರ್, ರೈಟ್? ಸೊ ವೇವ್ನ ನಾವು ಡಿಫೈನ್ ಮಾಡೋದು ಯಾವ ಥರ ಅಂದರೆ, ವೇವ್ ಇಸ್ ಅ ಡಿಸ್ಟರ್ಬೆನ್ಸ್ ಪ್ರೊಪಗೇಟೆಡ್ ಇನ್ ಅ ಮೀಡಿಯಮ್. ಓಕೆ, ಡಿಕ್ಷನರಿ ಡೆಫಿನೇಷನ್ ಅಥವಾ ಬುಕಿಶ್ ಡೆಫಿನೇಷನ್, ಇಟ್ಸ್ ಎ ಡಿಸ್ಟರ್ಬೆನ್ಸ್. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋದು ಯಾವ ಥರ? ಇಲ್ಲಿ ನೋಡ್ಕೊಳ್ಳಿ, ಒಂದು ಪಾಂಡ್ ಇದೆ, ರೈಟ್? ಪ್ರಶಾಂತವಾಗಿ ನಿಂತಿದೆ, ನೀರು ಮೂವ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಪ್ರಶಾಂತವಾಗಿ ನಿಂತಿದೆ. ಅದ್ರ ಮೇಲೆ ನಾನೊಂದು ಕಲ್ಲನ್ನು ಎಸೆದಾಗ ಏನಾಗುತ್ತೆ, ಆ ಕಲ್ಲು ವಾಟರ್ ರಿಪಲ್ಸನ್ನ ಕ್ರಿಯೇಟ್ ಮಾಡುತ್ತೆ ಇನ್ಸೈಡ್ ದ ವಾಟರ್, ರೈಟ್? ಸೊ ವಾಟರ್ ಏನು ಥರ ಕಾಣುತ್ತೆ? ಇಟ್ಸ್ looking as if water is moving outside. Is it actually moving? ಸೊ ಹಾಗಾದರೆ ಅಲ್ಲಿ ಏನಾಗ್ತಾ ಇದೆ, ಡಿಸ್ಪ್ಲೇಸ್ಮೆಂಟ್ ಆಫ್ ದ ವಾಟರ್ ಪಾರ್ಟಿಕಲ್ಸ್ ಆಗ್ತಾ ಇದೆ. ಕೆಲವೊಂದ್ಸಲ ಆ ವಾಟರ್ ಪಾರ್ಟಿಕಲ್ ಮೇಗೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಗೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ರೈಟ್? ಸೊ ಇಟ್ಸ್ ಆ್ಯಕ್ಚುಲಿ ರಿಪೆಲ್ಲಿಂಗ್ ಆ್ಯಂಡ್ ಇಟ್ ಈಸ್ ಸೀಯಿಂಗ್ ಆ್ಯಸ್ ಇಫ್ ವಾಟರ್ ಮುಂದೆ ಮೂವ್ ಆಗ್ತಾ ಇದೆ ಅನ್ನೋ ಥರ, ರೈಟ್? ವಾಟರ್ ಆ್ಯಕ್ಚುಲಿ ಮುಂದೆ ಮೂವ್ ಆಗ್ತಾ ಇಲ್ಲ, ಇಟ್ಸ್ ಜಸ್ಟ್ ಡೂಯಿಂಗ್ ಅಪ್ ಆ್ಯಂಡ್ ಡೌನ್ ಆಸಿಲೇಷನ್, ರೈಟ್? ಸೊ ಇದು ಟಾಪ್ ವ್ಯೂ. ಸೊ ಇಲ್ಲಿ ನಾವೇನು ಟಾಪ್ ಮೋಸ್ಟ್ ಪಾಯಿಂಟ್ ನೋಡ್ತೀವಿ. ಸೊ ಇದಕ್ಕೆ ನಾವು ಕ್ರಸ್ಟ್ ಅಂತೇಳಿ ಕರಿತೀವಿ. ಓಕೆ ಗೈಸ್, ವಾಟ್ ಈಸ್ ಕ್ರಸ್ಟ್? ಟಾಪ್ ಮೋಸ್ಟ್ ಪಾಯಿಂಟ್ ಏನಿದೆ ಇದು ಕ್ರಸ್ಟ್, ಆ್ಯಂಡ್ ಬಾಟಮ್ ಮೋಸ್ಟ್ ಪಾಯಿಂಟ್ ಏನಿರುತ್ತೆ ಇದು ಟ್ರಫ್ ಅಂತೇಳಿ ಕರಿತೀವಿ. ಓಕೆ, ದಿಸ್ ಇಸ್ ಕ್ರಸ್ಟ್ ಆ್ಯಂಡ್ ದಿಸ್ ಇಸ್ ಟ್ರಫ್. ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ಯಾವ ಥರ. ಓಕೆ, ಟಾಪ್ ವ್ಯೂ ಬೇಡ, ಥಿಂಗ್ಸ್ ಆರ್ ನಾಟ್ ಕ್ಲಿಯರ್. ಲ್ಯಾಟ್ರಲ್ ವ್ಯೂ, ಸೈಡ್ ವ್ಯೂ ನೋಡಿದಾಗ ಅಂದರೆ ಇನ್ಸೈಡ್ ದ ವಾಟರ್ ಯು ಗೋ ಆ್ಯಂಡ್ ಅಬ್ಸರ್ವ್, ಏನಾಗುತ್ತೆ? ಆ್ಯಕ್ಚುಲಿ ವಾಟರ್ ಈಸ್ ಗೋಯಿಂಗ್ ಲೈಕ್ ದಿಸ್. ಇನ್ಸೈಡ್ ದ ವಾಟರ್ ನಾನು ಅಬ್ಸರ್ವ್ ಮಾಡಿದಾಗ ಆ್ಯಸ್ ಎನ್ ಅಬ್ಸರ್ವರ್ ಏನಾಗ್ತಾ ಇದೆ, ವಾಟರ್ ವೇವ್ಸ್ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಆಗ್ತಾ ಇದೆ, ರೈಟ್? ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಐ ಫ್ರೀಸ್ ಟೈಮ್. ಸಿ, ಒನ್ ಆ್ಯಂಡ್ ಓನ್ಲಿ ವೆರಿ ಯೂಸ್ಫುಲ್ ಥಿಂಗ್ ನಾನು ನಿಮ್ಗೆ ಹೇಳ್ತೀನಿ ಈ ವೇವ್ಸ್ ಚಾಪ್ಟ್ರಲ್ಲಿ. ವೇವ್ಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಮೋಷನ್ ಆಫ್ ಪಾರ್ಟಿಕಲ್ಸ್ ಇನ್ಸೈಡ್ ಅ ಫ್ಲೂಯಿಡ್, ಅಲ್ವಾ? ಫ್ಲೂಯಿಡಲ್ಲಿರೋ ಪಾರ್ಟಿಕಲ್ ಯಾವ ಥರ ಮೂವ್ ಆಗುತ್ತೆ, ಅದರ ಪ್ಯಾಟ್ರನ್ ಏನು, ವಿತ್ ಟೈಮ್ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕನ್ಫ್ಯೂಸಿಂಗ್, ದ ಮೋಸ್ಟ್ ಕನ್ಫ್ಯೂಸಿಂಗ್ ಥಿಂಗ್ ಯಾರು ಗೊತ್ತಾ? ಟೈಮ್. ಸೊ ಟು ಅಂಡರ್ಸ್ಟ್ಯಾಂಡ್ ದಿಸ್ ಚಾಪ್ಟರ್ ಬೆಟರ್, ನಿಮಗೆ ಗೊತ್ತಿರಬೇಕು, ಯು ಶುಡ್ ಬಿ ಏಬಲ್ ಟು ಸ್ವಿಚ್ ಆಫ್ ದಟ್ ಕ್ಲಾಕ್, ಟೈಮ್ ಕ್ಲಾಕ್ ಇನ್ ಯೋರ್ ಮೈಂಡ್. ಓಕೆ, ನಾನು ಹೇಳಿದಾಗ ನೀವು ಟೈಮ್ ಕ್ಲಾಕನ್ನು ಫ್ರೀಸ್ ಮಾಡಬೇಕು, ರೈಟ್? ಅದರ್ವೈಸ್ ಇಟ್ ಈಸ್ ಅ ಡೈನಮಿಕ್ ಸಿಸ್ಟಮ್, ಯಾವಾಗಲೂ ಥಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇಫ್ ಐ ಫ್ರೀಸ್ ಅಂದರೆ ಟೈಮನ್ನು ನಾನು ಸ್ಟಾಪ್ ಮಾಡಿದರೆ ಆ್ಯಂಡ್ ಕಾಲ್ ದಟ್ ಟೈಮ್ ಆ್ಯಸ್ ಇನಿಷಿಯಲ್ ಟೈಮ್ t is equal to 0. ಸೊ ಅವಾಗ ಸಿ, ಫ್ರೀಸ್ ಯುವರ್ ಟೈಮ್, ವಾಟರ್ ವೇವ್ಸ್ ರಿಪೆಲ್ಲಿಂಗ್, ಫ್ರೀಸ್ ಯುವರ್ ಟೈಮ್. ನೌ some portion is up, some portion is down, some portion is up, some portion is down, time is freezed. ಸೊ ಆ ಕೇಸಲ್ಲಿ ನಾನು ವರ್ಟಿಕಲ್ ಸೆಕ್ಷನನ್ನು ಅಬ್ಸರ್ವ್ ಮಾಡಿದರೆ ಅದು ಯಾವ ಥರ ಕಾಣುತ್ತೆ? ಈ ಥರ ಕಾಣುತ್ತೆ, ರೈಟ್? ಸೊ ಇಲ್ಲಿ ಇರೋ ಪಾಯಿಂಟನ್ನು ನಾನು ಆರಿಜಿನ್ ಆಗಿ ಚೂಸ್ ಮಾಡ್ಕೊಂಡಿದ್ದೀನಿ. ಅಂದ ಟಾಪ್ ಮೋಸ್ಟ್ ಪಾಯಿಂಟ್ ಏನಿದು, ಇದು ಕ್ರಸ್ಟ್. ಬಾಟಮ್ ಮೋಸ್ಟ್ ಪಾಯಿಂಟ್ ಏನು, ಇದು ಕ್ರಸ್ಟ್. ಬಾಟಮ್ ಮೋಸ್ಟ್ ಪಾಯಿಂಟ್ಗೆ ಏನಂತೇಳಿ ಕರಿತೀವಿ? ಟ್ರಫ್ ಅಂತೇಳಿ ಕರಿತೀವಿ. ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್, ಸೊ ಇಲ್ಲಿ ಏನು ಡಿಸ್ಟೆನ್ಸ್ ಇದೆ
ಈ ಒಂದು ಕಂಪ್ಲೀಟ್ ಸೈಕಲ್ ಡಿಸ್ಟೆನ್ಸ್ಗೆ ನಾವು ವೇವ್ ಲೆಂತ್ ಅಂತೇಳಿ ಕರಿತೀವಿ. ಸೊ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಲ್ಯಾಂಬ್ಡಾ. ಓಕೆ, ಸೊ ವೇವ್ ಪ್ರಾಪರ್ಟೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವೇವ್ ಅಂದರೆ ಏನಂತ ಕ್ಲಿಯರ್ ಆಯಿತಾ? ಇಟ್ಸ್ ಬೇಸಿಕಲಿ ಆ ಡಿಸ್ಟರ್ಬೆನ್ಸ್ ವಿಚ್ ಟ್ರಾವೆಲ್ಸ್ ಹೌ ಬೈ repeated vibrations of the particles of the medium, right? So particles of the medium, right? Surface of the water ಇದೆ. So if you observe one line of waterನ ನೀನು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಎಲ್ಲ ಪಾರ್ಟಿಕಲ್ಸ್ ಇದೆ, ರೈಟ್? ಸೊ ಇನಿಷಿಯಲಿ ಈ ಪಾರ್ಟಿಕಲ್ ಇಲ್ಲಿದೆ, ಸೆಕೆಂಡ್ ಪಾರ್ಟಿಕಲ್ ಇಲ್ಲಿದೆ, ಥರ್ಡ್ ಪಾರ್ಟಿಕಲ್ ಇಲ್ಲಿದೆ. ಸೊ ಏನಾಗ್ತಾ ಇದೆ, ನೀನು ಟೈಮನ್ನು ಫ್ರೀಸ್ ಮಾಡಿ ವೈಬ್ರೇಷನ್ ನೋಡಿದ್ರೆ ಇಟ್ಸ್ ಆ್ಯಕ್ಚುಲಿ ಡೂಯಿಂಗ್ ಲೈಕ್ ದಿಸ್. ಬಟ್ ಟೈಮನ್ನು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಒಂದು ಪಾರ್ಟಿಕಲ್ ಸ್ವಲ್ಪ ಮೇಲೆ ಹೋಗುತ್ತೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಇದು ನೆಕ್ಸ್ಟ್ ಪಾರ್ಟಿಕಲ್ ರೆಸ್ಪಾಂಡ್ ಮಾಡುತ್ತೆ, ರೈಟ್? ಸೊ ಕಾಂಪ್ಲಿಕೇಶನ್ ಬೇಡ, ಇಮ್ಯಾಜಿನೇಷನನ್ನು ನಾನು ನಿಮಗೆ ತುಂಬ ಕ್ಲಾರಿಟಿಯಿಂದ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿ ತೋರಿಸ್ತೀನಿ. ರೈಟ್ ನೌ ಇಸ್ ದಿಸ್ ಐಡಿಯಾ ಕ್ಲಿಯರ್? ಎಸ್ ಸರ್. ನೌ ವೇವ್ಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಇದೆ. ನಾವು ಬೇಸಿಕಲಿ ಫಂಡಮೆಂಟಲಿ ಕ್ಲಾಸಿಫೈ ಮಾಡ್ತಾ ಇರೋದು ವೇವ್ಸನ್ನು 3 ಟೈಪ್ಸ್ ಆಗಿ. ಒಂದು ಮೆಕ್ಯಾನಿಕಲ್ ವೇವ್ಸ್, ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಇನ್ನೊಂದು ಮ್ಯಾಟರ್ ವೇವ್ಸ್. ಮೆಕ್ಯಾನಿಕಲ್ ವೇವ್ಸ್ ಅಂದರೆ ಏನು? ಮೆಕ್ಯಾನಿಕಲ್ ವೇವ್ಸ್ ಅಂದರೆ ಇಟ್ ರಿಕ್ವೈರ್ಸ್ ಅ ಮಟೀರಿಯಲ್ ಮೀಡಿಯಮ್ ಟು ಪ್ರೊಪಗೇಟ್. ಓಕೆ, ಅಂದರೆ ಒಂದು ಮಟೀರಿಯಲ್ ಇರಬೇಕು, ಒಂದು ಮೀಡಿಯಮ್ ಇರಬೇಕು ಆ ವೇವ್ ಪ್ರೊಪಗೇಟ್ ಆಗಬೇಕಂದ್ರೆ. ಫಾರ್ ಎಕ್ಸಾಂಪಲ್ ವಾಟರ್ ವೇವ್ಸ್ ಅಥವಾ ಸೌಂಡ್ ವೇವ್ಸ್, ರೈಟ್? ಸೌಂಡ್ ವೇವ್ಸ್ ಪ್ರೊಪಗೇಟ್ ಆಗಬೇಕಂದ್ರೆ ಸೌಂಡ್ ಏರ್ ಮೀಡಿಯಮ್ ಇರಬೇಕು. ವಾಟರ್ ವೇವ್ಸ್ ಪ್ರೊಪಗೇಟ್ ಆಗಬೇಕಂದ್ರೆ ವಾಟರ್ ಮೀಡಿಯಮ್ ಇರಬೇಕು. ಓಕೆ, ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ, ದೇ ಡು ನಾಟ್ ರಿಕ್ವೈರ್ ಮೀಡಿಯಮ್. ಫಾರ್ ಎಕ್ಸಾಂಪಲ್ ವಿಸಿಬಲ್ ಲೈಟ್, ರೇಡಿಯೋ ವೇವ್ಸ್, ಅದು ವ್ಯಾಕ್ಯೂಮಲ್ಲೂ ಕೂಡ ಟ್ರಾವೆಲ್ ಮಾಡುತ್ತೆ. ಸೊ ಅದಕ್ಕೆ ನಾವು ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಏನಂತ ಡಿಫೈನ್ ಮಾಡ್ತೀವಿ, ದೇ ಡು ನಾಟ್ ರಿಕ್ವೈರ್ ಮಟೀರಿಯಲ್ ಮೀಡಿಯಮ್. ಆ್ಯಂಡ್ ದ ಥರ್ಡ್ ಟೈಪ್ ಆಫ್ ವೇವ್ಸ್ ಈಸ್ ಮ್ಯಾಟರ್ ವೇವ್ಸ್. ಸಿ ಇಟ್ ಈಸ್ ಅ ಕ್ರೂಡ್ ವೇ ಆಫ್ ಕ್ಲಾಸಿಫಿಕೇಷನ್. ನಾವಿನ್ನೂ ಫೈನ್ ಟ್ಯೂನ್ ಆಗಿ ಕ್ಲಾಸಿಫೈ ಮಾಡ್ತಾ ಹೋಗೋಣ. ಮ್ಯಾಟರ್ ವೇವ್ಸ್ ಅಂದರೆ ವೇವ್ಸ್ ಅಸೋಸಿಯೇಟೆಡ್ ವಿತ್ ದ ಮ್ಯಾಟರ್. ಮ್ಯಾಟರ್ ಅಂದ್ರೇನು? ಪೆನ್ ಇಸ್ ಅ ಮ್ಯಾಟರ್, ಐ ಆಮ್ ಎ ಮ್ಯಾಟರ್, ಮೈಕ್ ಇಸ್ ಅ ಮ್ಯಾಟರ್, board is a matter, a ball is a matter, an electron is a matter, everything is a matter. So hagadre everything has a wave. How is that possible, sir? It is possible. It is the first cornerstone and the beginning step of the most complicated, the very effective theoretical formulation, quantum mechanics. ಇದನ್ನು ನಿಮಗೆ ಇವಾಗ ಗ್ರಾಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಬಹುದು, ಬಟ್ ನಿಮಗೆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಬಂದಾಗ ಸ್ವಲ್ಪ ನಿಮಗೆ ಹಿಂಟ್ಸ್ ಸಿಗ್ತಾ ಹೋಗುತ್ತೆ, ರೈಟ್? ಸೊ ಟ್ರಸ್ಟ್ ಮೀ, ಅಗ್ರಿ, ಮ್ಯಾಟರ್ ವೇವ್ಸ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಟಫ್, ನೋ ಪ್ರಾಬ್ಲಮ್. ಬಟ್ ವೇವ್ಸ್ ಅಸೋಸಿಯೇಟೆಡ್ ವಿತ್ ಮ್ಯಾಟರ್ನ ನಾವು ಮ್ಯಾಟರ್ ವೇವ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಆ ಎಲೆಕ್ಟ್ರಾನ್ ಆ್ಯಸ್ ಅ ವೇವ್, ಆ ಬಾಲ್ ಆ್ಯಸ್ ಅ ವೇವ್. ಬಟ್ if mass is more, matter wave wavelength is small. Okay, lambda is small. ಇಷ್ಟೇ ನೀವು ಕ್ಲಾರಿಟಿ ತೊಗೊಂಡ್ರೆ ಸಾಕು. ರೈಟ್ ನಾವು ನಮಗೆ ಬೇಕಾಗಿರೋದು ಮೆಕ್ಯಾನಿಕಲ್ ವೇವ್ಸ್, ರೈಟ್? ಸೋ ಫಾರ್ ನಾವಿನ್ನೂ ಮೆಕ್ಯಾನಿಕ್ಸ್ ಝೋನಲ್ಲೇ ಇದ್ದೀವಿ, ರೈಟ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಟಚ್ ಮಾಡೋಕ್ಕೆ ನಾವಿನ್ನು ಎಲೆಕ್ಟ್ರಿಸಿಟಿನೇ ಸ್ಟಾರ್ಟ್ ಮಾಡಿಲ್ಲ. ಸೊ ಮೆಕ್ಯಾನಿಕಲ್ ವೇವ್ಸನ್ನು ನಾವು ತುಂಬ ಕ್ಲಾರಿಟಿಯಿಂದ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನೆಕ್ಸ್ಟ್ ಸ್ಲೈಡಲ್ಲಿ ಈ ಮೆಕ್ಯಾನಿಕಲ್ ವೇವ್ಸನ್ನ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾ ಇರೋದು. ಓಕೆ, ಮೆಕ್ಯಾನಿಕಲ್ ವೇವ್ಸಲ್ಲಿ 2 ಥರ, ಒಂದು ಟ್ರಾನ್ಸ್ವರ್ಸ್ ವೇವ್ಸ್, ಇನ್ನೊಂದು ಲ್ಯಾಂಗಿಟ್ಯೂಡಿನಲ್ ವೇವ್ಸ್. ಓಕೆನಾ? ಕ್ಲಿಯರ್ ಗೈಸ್? ಟ್ರಾನ್ಸ್ವರ್ಸ್ ವೇವ್ಸ್, particles of the medium oscillate, right, perpendicular to the direction of propagation. ರೈಟ್? ಆಸಿಲೇಟ್ ಆಗ್ತಾ ಇದೆ ಪಾರ್ಟಿಕಲ್ ಈ ಥರ, ರೈಟ್? ಬಟ್ ವೇವ್ ಪ್ರೊಪಗೇಟ್ ಆಗ್ತಾ ಇರೋದು ಯಾವ ಕಡೆ? ಈ ಕಡೆ. ಸೊ ಆಸಿಲೇಷನ್, ಸಿ ಗೈಸ್, ಆಸಿಲೇಷನ್ ಅಂದರೆ ಬರೀ ಒಂದು ಪಾರ್ಟಿಕಲ್ ಅಲ್ಲ, ಒಂದು ಪಾರ್ಟಿಕಲ್. ಇವಾಗ ಒಂದು ಸರ್ಫೇಸ್ ಆಫ್ ವಾಟರ್ ಇದೆ, ರೈಟ್? ಸರ್ಫೇಸ್ ಆಫ್ ವಾಟರ್ನ ಅನಲೈಸ್ ಮಾಡೋದು ಕಷ್ಟ. ನಾನಿವಾಗ ಒನ್ ಲೈನ್ ಆಫ್ ವಾಟರ್ನ ತೊಗೊತೀನಿ, ರೈಟ್? ಸೊ ಪಾರ್ಟಿಕಲ್ 1, ಪಾರ್ಟಿಕಲ್ 2, 3, 4, 5, 6, 7, 8, 9, 100,000, ಇನ್ಫಿನಿಟಿ, ರೈಟ್? ಸೊ ಎಲ್ಲ ಪಾರ್ಟಿಕಲ್ಲು ಆಸಿಲೇಟ್ ಆಗ್ತಾ ಇದೆ. ಬಟ್ ಯಾವ ಥರ ಆಸಿಲೇಟ್ ಆಗ್ತಾ ಇದೆ? ದೇ ಆರ್ ಆಸಿಲೇಟಿಂಗ್ ಇನ್ ಸಚ್ ಅ ವೇ,
ಇದರ ಡಿಸ್ಪ್ಲೇಸ್ಮೆಂಟ್ ಇಷ್ಟಿದೆ, ರೈಟ್? ಇದು ಬಾಟಮ್ ಮೀನ್ ಲೈನ್. ಓಕೆ, ಫಸ್ಟ್ ಪಾರ್ಟಿಕಲ್ ಇಲ್ಲಿದೆ, ಸೆಕೆಂಡ್ ಪಾರ್ಟಿಕಲ್ ಇಲ್ಲಿದೆ, ಥರ್ಡ್ ಪಾರ್ಟಿಕಲ್ ಇಲ್ಲಿದೆ, ಫೋರ್ತ್ ಪಾರ್ಟಿಕಲ್, ಫಿಫ್ತ್ ಪಾರ್ಟಿಕಲ್, ಸಿಕ್ಸ್ ಡಿಸ್ಪ್ಲೇಸ್ಮೆಂಟ್. ಆ್ಯಂಡ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಚೇಂಜಸ್ ವಿತ್ ಟೈಮ್. ಓಕೆ, ಆವಾಗ ಸೆಕೆಂಡ್ ಪಾರ್ಟಿಕಲ್ ಇಲ್ಲಿದೆ, ಫಸ್ಟ್ ಪಾರ್ಟಿಕಲ್ ಇಲ್ಲಿದೆ, ಮೀನ್ ಲೈನ್ ಇದು, ಸೆಕೆಂಡ್ ಪಾರ್ಟಿಕಲ್, ಫಸ್ಟ್ ಪಾರ್ಟಿಕಲ್. ಅಂದರೆ ಬೇಸಿಕಲಿ ವೇವ್ ಈಸ್ ಮೂವಿಂಗ್. ಓಕೆ, ಯಾವ ಥರ ಮೂವ್ ಆಗ್ತಾ ಇದೆ? ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಆಸಿಲೇಷನ್. ಇಲ್ಲಿ ಕ್ರಸ್ಟ್ ಆ್ಯಂಡ್ ಟಫನ್ನು ನಾವಿಲ್ಲಿ ನೋಡ್ಬೋದು. ಕ್ರಸ್ಟ್ ಆ್ಯಂಡ್ ಟ್ರಫ್ಸ್, ಇದೆ ಕ್ರಸ್ಟ್, ಇದೆ ಟ್ರಫ್, ಆ್ಯಂಡ್ ಇಲ್ಲಿಂದ ಎಲ್ಲಿಗಿರೋ ಡಿಸ್ಟೆನ್ಸ್ ವೇವ್ ಲೆಂತ್. ಸೊ ಹಾಗಾದರೆ ಈ ವೇವ್ ಈಕ್ವೇಷನ್ ಯಾವ ಥರ ಬರೆಯೋದು ಅಂತ ಹೇಳ್ತೀನಿ. ಒಂದು ವೇವ್ನ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. y ಈಸ್ ಈಕ್ವಲ್ ಟು 5 sin 0.5x c ಮೈನಸ್ 3t. ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇರೋದು ಗೈಸ್. ಓಕೆ, ರೈಟ್ ನೋ ನೀವು ಕನ್ಫ್ಯೂಸ್ ಆಗಬೇಡಿ. ವೇವ್ನ ಮ್ಯಾಥಮೆಟಿಕಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಒಂದು ಫಾರ್ಮ್ 5 sin ಆಫ್ 0.5x ಮೈನಸ್ 0.3t. ಒಂದು ಟ್ರಾನ್ಸ್ವರ್ಸ್ ವೇವ್ಸ್ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಅ ಟ್ರಾನ್ಸ್ವರ್ಸ್ ವೇವ್, ರೈಟ್? ಇಫ್ ಐ ಫ್ರೀಸ್ ದ ಟೈಮ್, ನಾನೇನು ಮಾಡಿದ್ದೀನಿ ಇವಾಗ? ಟೈಮ್ ಫ್ರೀಸ್ ಮಾಡಿದ್ದೀನಿ. ಫಸ್ಟ್ ಪಾರ್ಟಿಕಲ್ ಇಲ್ಲಿದೆ, ಸೆಕೆಂಡ್ ಪಾರ್ಟಿಕಲ್, ಥರ್ಡ್ ಪಾರ್ಟಿಕಲ್, ರೈಟ್? ಸೊ ಇದೇನಿದು ಡಿಸ್ಪ್ಲೇಸ್ಮೆಂಟ್ ಆಫ್ ಈಚ್ ಪಾರ್ಟಿಕಲ್ ಈ ಒಂದು ಲೈನಲ್ಲಿ ಇರೋದು. ನಾವು ಇವಾಗ ಟೈಮನ್ನು ಸ್ಟಾರ್ಟ್ ಮಾಡೋಕ್ಕೆ ಕೌಂಟ್ ಮಾಡಿದ್ರೆ ಏನಾಗುತ್ತೆ? ಇಟ್ಸ್ ನಾಟ್ ಮಾಸ್ ಈಸ್ ಮೂವಿಂಗ್, ರೈಟ್? ಒಂದ್ಸಲ ಈ ಕಡೆ ಹೋಗ್ತಾ ಇದೆ, ಬರ್ತಾ ಇದೆ, ಅದ್ರ ಬಗ್ಗೆ ಗಮನ ಕೊಡಬೇಡಿ. ಓನ್ಲಿ ಈ ಕಡೆ ಹೋಗ್ತಾ ಇರೋದ್ರ ಬಗ್ಗೆ ಗಮನ ಕೊಡಿ. ಸೊ ಮಾಸ್ ಈಸ್ ನಾಟ್ ಮೂವಿಂಗ್, ಓನ್ಲಿ ಪಾರ್ಟಿಕಲ್ಸ್ ಏನಾಗ್ತಾ ಇದೆ? ವೈಬ್ರೇಷನ್ ಆಗ್ತಾ ಇದೆ. ಆ ಒಂದು ಆಸಿಲೇಷನ್ ಡಿಸ್ಪ್ಲೇಸ್ಮೆಂಟ್ನ ನಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಹಾಕಿದರೆ ಈ ಥರ ಕಾಣುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಂಪ್ಲಿಕೇಟೆಡ್. ನಾನು ನಿಮ್ಗೆ ಹೇಳಿದ್ದು ಫ್ರೀಸ್ ದ ಟೈಮ್ ಇನ್ ಯೋರ್ ಮೈಂಡ್. ಓಕೆ, ಕ್ಲಿಯರ್? ನಾವು ಮೆಕ್ಯಾನಿಕಲ್ ವೇವ್ಸಲ್ಲಿ ಟ್ರಾನ್ಸ್ವರ್ಸ್ ವೇವ್ಸ್ ಕ್ಲಿಯರ್. ಹಾಗಾದರೆ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂದರೆ ಏನು? ಲಾಂಗಿಟ್ಯೂಡಿನಲ್ ವೇವ್ಸ್ ಅಂದರೆ ಆಬ್ವಿಯಸ್ಲಿ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಆಸಿಲೇಟ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್. ವೇವ್ ಯಾವ ಕಡೆ ಪ್ರಾಪಗೇಟ್ ಆಗ್ತಾ ಇದೆಯೋ ಆ ಕಡೆ ಆಸಿಲೇಟ್ ಆಗ್ತಾ ಇದೆ, ರೈಟ್? ಸೊ ಹಾಗಾದರೆ ಇಲ್ಲಿ ಕಂಪ್ರೆಷನ್ ಆ್ಯಂಡ್ ರೇರ್ಫ್ರಾಕ್ಷನ್ಸ್ ಬರುತ್ತೆ. ಓಕೆ, ಕಂಪ್ರೆಷನ್ ಅಂದರೆ ಕಂಪ್ರೆಸ್ಡ್, ಎಲ್ಲಿ ಜಾಸ್ತಿ ಪಾರ್ಟಿಕಲ್ಸ್ ಇದ್ದಾವೆ ಅದಕ್ಕೆ ನಾವು ಕಂಪ್ರೆಸ್ಡ್ ಅಂತೇಳಿ ಕರಿತೀವಿ. ಸೊ ಮೋರ್ ನಂಬರ್ ಆಫ್ ಪಾರ್ಟಿಕಲ್ಸ್. ಎಲ್ಲಿ ಲೆಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ದಾವೆ ಅದಕ್ಕೆ ನಾವು ರೇರ್ಫ್ಯಾಕ್ಷನ್ ಅಂತೇಳಿ ಕರಿತೀವಿ. ಓಕೆನಾ? ಕಂಪ್ರೆಷನ್, ಇದು ಕಂಪ್ರೆಷನ್, ಇದೇನಿದು ರೇರ್ಫ್ಯಾಕ್ಷನ್. ಇದು ಕಂಪ್ರೆಷನ್ ಮತ್ತು ರೇರ್ಫ್ಯಾಕ್ಷನ್. ಫಾರ್ ಎಕ್ಸಾಂಪಲ್ ಅಲ್ಟ್ರಾಸೋನಿಕ್ ಅಥವಾ ಸೌಂಡ್ ವೇವ್ಸ್. ಓಕೆನಾ ಗೈಸ್? ಕ್ಲಿಯರ್ನಾ? ಕಂಪ್ರೆಷನ್ ಯಾವ ರೀಜನು? ಸಿ, ಕಂಪ್ರೆಷನ್ ಇದು ಎಲ್ಲಿ ಡೆನ್ಸ್ಲಿ ಪಾರ್ಟಿಕಲ್ಸ್ ಇದೆ ಅದು, ಎಲ್ಲಿ ಲೂಸ್ಲಿ ಪಾರ್ಟಿಕಲ್ ಇದೆ ಅದನ್ನು ನಾವು ರೇರ್ಫ್ಯಾಕ್ಷನ್ ಅಂತೇಳಿ ಕರಿತೀವಿ. ಸೊ ಬೇಸಿಕಲಿ ವೇವ್ ಯಾವ ಥರ ಟ್ರಾವೆಲ್ ಮಾಡುತ್ತೆ? ರೈಟ್? ಕಂಪ್ರೆಷನ್, ರೇರ್ಫ್ಯಾಕ್ಷನ್, ಕಂಪ್ರೆಷನ್, ರೇರ್ಫ್ಯಾಕ್ಷನ್, ಈ ಥರ ಮುಂದೆ ಲಾಂಗಿಟ್ಯೂಡಿನಲ್ ವೇವ್ ಟ್ರಾವೆಲ್ ಮಾಡುತ್ತೆ. ಓಕೆನಾ? ಎಸ್ ಸರ್, ಕ್ಲಿಯರ್. ನಾವು ವೇರಿಯಸ್ ಟರ್ಮ್ಸ್. ಓಕೆ, ನಮಗೆ ಕೆಲವೊಂದು ಮ್ಯಾಥಮೆಟಿಕಲ್ ಕ್ವಾಂಟಿಟೀಸ್ ಬೇಕು ವೇವ್ ಅಂದರೆ ಏನಂತ ಡಿಫೈನ್ ಮಾಡ್ಕೊಳ್ಳೋದಕ್ಕೆ. ಸೊ ಅದನ್ನು ಬಿಲ್ಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಬೇಸಿಕಲಿ ನಾನೇನು ಮಾಡ್ತಾ ಇದ್ದೀನಿ? ವೈ ಆ್ಯಕ್ಸಿಸನ್ನು ನೋಟ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇದೇನು ನಾನು ಹೇಳಿದ್ನಲ್ಲ, ಒನ್ ಲೈನ್ ಆಫ್ ಪಾರ್ಟಿಕಲ್ನ ಮಾತ್ರ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಒನ್ ಲೈನ್ ಆಫ್ ಪಾರ್ಟಿಕಲ್ ಆನ್ ಅ ವಾಟರ್ ಸರ್ಫೇಸ್. ಓಕೆ, ಆನ್ ಅ ವಾಟರ್ ಸರ್ಫೇಸ್. ಸೊ ಹಾಗಾದರೆ ಇದೇನು? ದಿಸ್ ಈಸ್ ಡಿಸ್ಪ್ಲೇಸ್ಮೆಂಟ್ ಆ್ಯಕ್ಸಿಸ್. ಡಿಸ್ಪ್ಲೇಸ್ಮೆಂಟ್ ವೈ. ಓಕೆ, ನಾನು ಡಿಸ್ಪ್ಲೇ ಅಂತ ಬರ್ತಿದ್ದೀನಿ. ಓಕೆ, ದಟ್ ಶುಡ್ ಬಿ ಎನಫ್. ವೈ. ಅಂಡ್ ಇದೇನು? ದಿಸ್ ಈಸ್ ಪೊಸಿಷನ್ ಆಫ್ ದ ಪಾರ್ಟಿಕಲ್. ಓಕೆ, ದಿಸ್ ಈಸ್ ಪೊಸಿಷನ್ ಆಫ್ ದ ಪಾರ್ಟಿಕಲ್. ಪೊಸಿಷನ್ ಆಫ್ ದ ಪಾರ್ಟಿಕಲ್. ನಾವು ಅಟ್ t is equal to 0 ಆರಿಜಿನನ್ನು ಯಾವ ಪಾರ್ಟಿಕಲ್ 0 ಡಿಸ್ಪ್ಲೇಸ್ಮೆಂಟ್ ಹೊಂದಿದೆ ಅದಕ್ಕೆ ನಾನು ಅಲ್ಲಿಂದ ಆರಿಜಿನನ್ನು ಸ್ಟಾರ್ಟ್ ಮಾಡಿದ್ರೆ ವೇವ್ ಯಾವ ಥರ ಕಾಣುತ್ತೆ?
ಇಟ್ಸ್ ಅ ಟ್ರಾನ್ಸ್ವರ್ಸ್ ವೇವ್ಸ್ ನಾನು ವೇವ್ ಬರಿತಾ ಇರೋದು. ಓಕೆ, ಸೊ ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಪಾರ್ಟಿಕಲ್ ಇಲ್ಲಿದೆ, ರೈಟ್? ಈ ಪಾರ್ಟಿಕಲ್ ಇಲ್ಲಿದೆ, ಈ ಪಾರ್ಟಿಕಲ್ ಇಲ್ಲಿದೆ, ಈ ಪಾರ್ಟಿಕಲ್ ಇಲ್ಲಿದೆ. ಓಕೆ, ಇಷ್ಟೊಂದು ಪಾರ್ಟಿಕಲ್ ಇದೆಯಪ್ಪ. ಓಕೆ, ಇದರ ಡಿಸ್ಪ್ಲೇಸ್ಮೆಂಟ್ ಏನು? ಇದರ ಡಿಸ್ಪ್ಲೇಸ್ಮೆಂಟ್ ಪಾರ್ಟಿಕಲ್ ಇಲ್ಲೇ ಇದೆ, ಇದರ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ, ಇದರ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ, ಇದರ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ, ಇದರ ಡಿಸ್ಪ್ಲೇಸ್ಮೆಂಟ್ ಇಲ್ಲೇ. ಓಕೆ, ಬಟ್ ಈ ಪಾರ್ಟಿಕಲ್ ಎಲ್ಲಿ ಈಗ ಬಂದಿದೆ, ಇಲ್ಲಿಗೆ ಬಂದಿದೆ, ಇಲ್ಲಿಗೆ ಬಂದಿದೆ. ಓಕೆನಾ? ಸೊ ದಿಸ್ ಇಸ್ ದ ಐಡಿಯಾ. ಓಕೆ, ದಿಸ್ ಮಚ್ ಶುಡ್ ಬಿ ಎನಫ್. ನೌ ಟೈಮ್ ಪ್ರೋಗ್ರೆಸಸ್, ಅವಾಗ ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಇದು ಆ್ಯಕ್ಚುಲಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆಯಲ್ಲ, ಇವಾಗ ಈ ಪಾರ್ಟಿಕಲ್, ಈ ವೇವ್ ಆ್ಯಕ್ಚುಲಿ ಮೇಲ್ಗಡೆ ಹೋಗ್ತಾ ಇತ್ತು ಅಂದರೆ ಏನು ಮಾಡಬೇಕು? ಸೊ ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಪಾರ್ಟಿಕಲ್ ಎಲ್ಲಿ ಬಂತು ಸರ್? ಇಲ್ಲಿ ಬಂತು. ಈ ಪಾರ್ಟಿಕಲ್ ಎಲ್ಲೋಯ್ತು? ಇಲ್ಲಿತ್ತಲ್ಲ, ಇದು ಇಲ್ಲಿತ್ತು. ಇವಾಗ ಇದು ಮೇಲೋಯ್ತು, ಇದು ಮೇಲೋಯ್ತು, ರೈಟ್? ಅಂಡ್ ಸೊ ಏನಾಗ್ತಾ ಇದೆ? ವೇವ್ ಆ್ಯಕ್ಚುಲಿ ಏನಾಗ್ತಾ ಇದೆ? ಓಕೆನಾ? ಕ್ಲಿಯರ್ ಗೈಸ್? ಸೊ ಪಿಂಕ್ ಲೈನ್ ಏನಿದೆ, ಪಿಂಕ್ ಲೈನ್ ಅಟ್ t is equal to 0, ಈ ಯೆಲ್ಲೋ ಲೈನ್ ಏನು? t is equal to ಡೆಲ್ಟಾ t. ಕ್ಲಿಯರ್ನಾ? ನಾವು ಇವಾಗ ಆಂಪ್ಲಿಟ್ಯೂಡ್ ಅಂದರೆ ಏನು ಸರ್? ಆಂಪ್ಲಿಟ್ಯೂಡ್ ಏನಿದೆ ಇದು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್. ಅದಕ್ಕೆ ನಾವು ಆಂಪ್ಲಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಇದನ್ನು ಲೆಟರ್ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಆಂಪ್ಲಿಟ್ಯೂಡ್ ಇಸ್ ಎ. ಇಟ್ ಈಸ್ ನಥಿಂಗ್ ಬಟ್ ಏನು? ವೈ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಆ್ಯಂಡ್ ವೇವ್ ಲೆಂತ್ ಅಂದರೆ ಏನು ಸರ್? ವೇವ್ ಲೆಂತ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಟು ಸಕ್ಸೆಸಿವ್ ಕ್ರಸ್ಟ್ ಆರ್ ಟ್ರಫ್. ಓಕೆ, ಅದನ್ನು ನಾವು ಲ್ಯಾಂಬ್ಡಾ, ಲೆಟರ್ ಲ್ಯಾಂಬ್ಡಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಟೈಮ್ ಪೀರಿಯಡ್ ಅಂದ್ರೇನು? ಸಿ, ಟೈಮ್ ಪೀರಿಯಡ್ ಈಸ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್. ಓಕೆ, ಟೈಮ್ ಪೀರಿಯಡ್ನ ಕೂಡ ನಾವು ಇಲ್ಲಿ ಬರಿಬೋದು. ಸೊ ಟೈಮ್ ಪೀರಿಯಡ್ ಈಸ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್. ಅರ್ಥ? ಸಿ, ಮೀನ್ ಪೊಸಿಷನಿಂದ ಮೇಲ್ಗಡೆ ಹೋಗಿ ಮೀನ್ ಪೊಸಿಷನಿಗೆ ಬಂದು ಕೆಳಗಡೆ ಹೋಗಿ ಮೀನ್ ಪೊಸಿಷನಿಗೆ ಬರೋಕ್ಕೆ ಆ ಪಾರ್ಟಿಕಲ್ಗೆ ಎಷ್ಟು ಟೈಮ್ ತೊಗೊಳ್ತು ಅದನ್ನು ನಾವು ಟೈಮ್ ಪೀರಿಯಡ್ ಅಂತೇಳಿ ಕರಿತೀವಿ. ಸೊ ಇಸ್ ದಿಸ್ ಕ್ಲಿಯರ್ ಗೈಸ್? ಎಸ್ ಸರ್, ಕ್ಲಿಯರ್. ನಾವು ಇನ್ನೂ ಕೆಲವಷ್ಟು ಕ್ವಾಂಟಿಟೀಸ್ ಇದೆ. ಫ್ರೀಕ್ವೆನ್ಸಿನ ನಾವು ಯಾವ ಥರ ಬರಿತೀವಿ? ಇಟ್ ಈಸ್ ಇನ್ವರ್ಸ್ ಆಫ್ ಟೈಮ್ ಪೀರಿಯಡ್. ಓಕೆ, ಇನ್ವರ್ಸ್ ಆಫ್ ಟೈಮ್ ಪೀರಿಯಡ್. ಫ್ರೀಕ್ವೆನ್ಸಿ ಈಸ್ 1/t. ಅಥವಾ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್. ಆಸಿಲೇಷನ್ಸ್ ಪರ್ ಸೆಕೆಂಡ್, ಅದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತೇಳಿ ಕರಿತೀವಿ. ಅಗೇನ್ ಫ್ರೀಕ್ವೆನ್ಸಿ ಯೂನಿಟ್ಸ್ ಹರ್ಟ್ಸ್. ಆ್ಯಂಡ್ ವೇವ್ ಸ್ಪೀಡನ್ನು ನಾವು ಯಾವ ಥರ ಬರಿತೀವಿ? ವೇವ್ ಸ್ಪೀಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ವೇವ್ ಇನ್ 1 ಸೆಕೆಂಡ್. ಇದಕ್ಕೆ ನಾವು ವೇವ್ ಸ್ಪೀಡ್ ಅಂತೇಳಿ ಕರಿತೀವಿ. ಆ್ಯಂಡ್ ಈ ವೇವ್ ಸ್ಪೀಡ್ ಏನಿದೆ v is equal to f times lambda. ಓಕೆ, ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್, ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಆ್ಯಂಡ್ ಇಂಟೆನ್ಸಿಟಿ ಆಫ್ ಅ ವೇವ್ನ ನಾವು ಇಂಟೆನ್ಸಿಟಿ ಆಫ್ ಅ ವೇವ್ ಎಕ್ಸ್ಪ್ರೆಷನ್ ಕೊಡ್ತೀನಿ ನಿಮಗೆ. ಇಂಟೆನ್ಸಿಟಿ ಆಫ್ ಅ ವೇವ್ ಎನರ್ಜಿ ಫ್ಲೋ ಪರ್ ಯೂನಿಟ್ ಟೈಮ್. ಎನರ್ಜಿ ಫ್ಲೋ ಪರ್ ಯೂನಿಟ್ ಟೈಮ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ. ಇಂಟೆನ್ಸಿಟಿ ನಾವು ಯಾವ ಥರ ಬರ್ತೀವಿ ಅಂದರೆ 2π² f² a² ಡೆನ್ಸಿಟಿ ಇಂಟು ಸ್ಪೀಡ್ ಆಫ್ ವೇವ್.
ಓಕೆನಾ. ಇಂಟೆನ್ಸಿಟಿಗೆ ಎಕ್ಸ್ಪ್ರೆಷನ್ ಇದು. ನಾವು ಎನರ್ಜಿ ಡೆನ್ಸಿಟಿಗೆ ನಾವು ಎನರ್ಜಿ ಫ್ಲೋ ಪರ್ ಯೂನಿಟ್ ಟೈಮ್ ಅಂತೇಳಿ ಬರಿಬೋದು, ಯೂನಿಟ್ ಟೈಮ್. ಸೊ ಈ ಎನರ್ಜಿ ಡೆನ್ಸಿಟಿ ಸ್ಮಾಲ್ ಲೆಟರ್ ಯು ಇಂದ ಬರಿತಾ ಇದ್ದೀನಿ. ಎನರ್ಜಿ ಪರ್ ವಾಲ್ಯೂಮ್ ಎಕ್ಸ್ಪ್ರೆಷನನ್ನು ಬರಿತಾ ಇದ್ದೀನಿ, ನೋಡ್ಕೊಳ್ಳಿ. 2 pi ಸ್ಕ್ವೇರ್ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಫ್ರೀಕ್ವೆನ್ಸಿ ಸ್ಕ್ವೇರ್ ಇಂಟು ಡೆನ್ಸಿಟಿ ಆಫ್ ವೇವ್. ರೋ ಏನು ಡೆನ್ಸಿಟಿ. ಓಕೆನಾ, ಕ್ಲಿಯರ್? ಎಸ್ ಸರ್, ಕ್ಲಿಯರ್. ನಾವು ಇವಾಗ ಇಲ್ಲಿ ಇ ಈಸ್ ಎನರ್ಜಿ, ವಿ ಈಸ್ ವಾಲ್ಯೂಮ್. ಓಕೆ, ಈ ವಿ ಏನಿದೆ ವಾಲ್ಯೂಮ್, ಬೇಕಿದ್ರೆ ಸೈಡಲ್ಲಿ ಬರೆಯೋಣ. ವಿ ಈಕ್ವಲ್ ಟು ವಾಲ್ಯೂಮ್. ಓಕೆ, ನಾವು ಡಿಸ್ಪ್ಲೇಸ್ಮೆಂಟ್ ರಿಲೇಷನ್ ಇನ್ ಅ ಪ್ರೋಗ್ರೆಸಿವ್ ವೇವ್. ಓಕೆ, ಹಾಗಾದರೆ ಆ ಡಿಸ್ಪ್ಲೇಸ್ಮೆಂಟ್ನ ನಾವು ಯಾವ ಥರ ಟ್ರ್ಯಾಕ್ ಮಾಡ್ಬೋದು? ಯಾವ ಪಾರ್ಟಿಕಲ್ದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, ಯಾವ ಟೈಮಲ್ಲಿ ಯಾವ ಪಾರ್ಟಿಕಲ್ದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ. ಕ್ಯಾನ್ ವಿ ಡೂ ದ್ಯಾಟ್? ಎಸ್, ವಿ ಕ್ಯಾನ್. ಲೆಟ್ ವೈ ಆಫ್ ಎಕ್ಸ್ ಟಿ. ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ ಅ ಫಂಕ್ಷನ್ ಆಫ್ ಪೊಸಿಷನ್, ಯಾವ ಪಾರ್ಟಿಕಲ್ನ ನೋಡ್ತಾ ಇದೆಯಾ, ಆ್ಯಂಡ್ ಆಲ್ಸೋ ಯಾವ ಟೈಮಲ್ಲಿ ನೋಡ್ತಾ ಇದೆಯಾ. ಆಬ್ವಿಯಸ್ಲಿ ಡಿಸ್ಪ್ಲೇಸ್ಮೆಂಟ್ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ಟಿ ಇದೆ. represents the transverse displacement of a traveling wave in positive x-axis at position x and time t. Okay, now ಈ ಡಿಸ್ಪ್ಲೇಸ್ಮೆಂಟ್ನ ನಾವು ಯಾವ ಥರ ಬರಿತೀವಿ ಅಂದರೆ y of x, t is going to be a sin. ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, a sin of kx minus omega t plus pi naught. ಓಕೆ, ಇದು ವೇವ್ ಈಕ್ವೇಷನ್. ಓಕೆ, ಇದು ವೇವ್ ಈಕ್ವೇಷನ್. ಇಲ್ಲಿ ಈ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ ಫೈ ನಾಟ್ ಏನಿದೆ, ಇದನ್ನು ನಾವು ಫೇಸ್ ಅಂತೇಳಿ ಕರಿತೀವಿ. ಓಕೆ, ಫೇಸ್ ಆಫ್ ವೇವ್ ಇಸ್ ಈಕ್ವಲ್ ಟು kx minus omega t plus phi naught, right? ಸೊ ಇದನ್ನು ಫೇಸ್ ಆಫ್ ವೇವ್ ಅಂತೇಳಿ ಕರಿತೀವಿ. ಆ್ಯಂಡ್ ಯೂಶ್ವಲಿ ದಿಸ್ ಫೈ ನಾಟ್ ಏನಿರುತ್ತೆ ಇನಿಷಿಯಲಿ 0 ಇರುತ್ತೆ, ಆ್ಯಂಡ್ ಆ್ಯಂಪ್ಲಿಟ್ಯೂಡನ್ನು ಎ ಅಂತೇಳಿ ಬರಿಬೋದು. ಆ್ಯಂಪ್ಲಿಟ್ಯೂಡ್ ಈಕ್ವಲ್ ಟು ಎ. ವೈ ಏನು ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ಟೈಮ್. ಇವಾಗ ನೀವು ಚೂಸ್ ಮಾಡಿ ಯಾವ ಪಾರ್ಟಿಕಲ್ನ ನೋಡ್ತಾ ಇದ್ದೀರಾ, ಎಷ್ಟು ಟೈಮಲ್ಲಿ ನೋಡ್ತಾ ಇದ್ದೀರಾ, ಕಂಪೇರ್ ಟು ವಾಟ್, ರೈಟ್? ಕಂಪೇರ್ ಟು ವಾಟ್, ದಟ್ ಈಸ್ ದ ವೇವ್ ಇಕ್ವೇಷನ್. ಅಲ್ಲಿ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಬಂದೋಯ್ತು. ಸೊ ಅಗೇನ್ ಆ್ಯಂಪ್ಲಿಟ್ಯೂಡ್ ನಿಮ್ಗೆ ಗೊತ್ತು ಆಲ್ರೆಡಿ ಎ. ಫೇಸ್ ಇಲ್ಲಿ ಯಾವುದು? ಆರ್ಗ್ಯುಮೆಂಟ್ ಆಫ್ ಸೈನಿಗೆ ನಾವು ಆರ್ಗ್ಯುಮೆಂಟ್ ಆಫ್ ಸೈನ್ ವಿಚ್ ಇಸ್ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ ಪ್ಲಸ್ ಫೈ ನಾಟ್. ಇದಕ್ಕೆ ನಾವು ಫೇಸ್ ಅಂತೇಳಿ ಕರಿತೀವಿ. Usually phi naught will be 0. Usually phi naught will be 0. And ಈ k ಏನಿದೆ ಇದು ವೇವ್ ನಂಬರ್ ಈಸ್ k, ರೈಟ್? ಸೊ ಈ k ನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ 2 pi by lambda. ಓಕೆ, k is 2 pi by lambda. ಯೂನಿಟ್ ಬಂದ್ಬಿಟ್ಟು ಮೀಟರ್ ಇನ್ವರ್ಸ್, ವೇವ್ ನಂಬರ್. ಆ್ಯಂಡ್ ಆ್ಯಂಗುಲರ್ ಫ್ರೀಕ್ವೆನ್ಸಿನ ಯಾವ ಥರ ಬರಿತೀವಿ ಅಂದರೆ, ಸಿ ಅಗೇನ್ ಒಮೆಗಾ ಈಸ್ 2 pi ಟೈಮ್ಸ್ ದಿಸ್ ಒಮೆಗಾ ಇಲ್ಲಿದೆಯಲ್ಲ, ಇದನ್ನು ನಾವು 2 pi ಟೈಮ್ಸ್ ಫ್ರೀಕ್ವೆನ್ಸಿ ಅಂತೇಳಿ ಬರಿತೀವಿ. ಕ್ಲಿಯರ್ ಗೈಸ್? ಓಕೆ, ಆ್ಯಂಡ್ ಅಗೇನ್ ಆ್ಯಂಪ್ಲಿಟ್ಯೂಡ್ ಈಸ್ ಈಕ್ವಲ್ ಟು ಏನು? ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್. ಎನಿ ಕನ್ಫ್ಯೂಷನ್? ಐ ಹೋಪ್ ಎಲ್ಲ ಕ್ಲಿಯರ್ ಇದೆ ಅನ್ಕೊತೀನಿ ಸೋ ಫಾರ್. ನಾವು ವೇವ್ ಸ್ಪೀಡನ್ನು ಹೇಳಿದ್ರಿ, ರೈಟ್? ಆ್ಯಂಡ್ ಏನದು ವೇವ್ ಸ್ಪೀಡ್, ರೈಟ್? ಸೊ ಅದನ್ನು ಬರಿತಾ ಇದ್ದೀನಿ. ವೇವ್ ಸ್ಪೀಡ್ ಆರ್ ವೇವ್ ವೆಲಾಸಿಟಿ. ವಿ ಒಮೆಗಾ, ಬಿ ಕ್ಲಿಯರ್, ಸಾರಿ ವಿ ಡಬ್ಲ್ಯೂ, ವೇವ್ ಅಂದರೆ ಡಬ್ಲ್ಯೂ ಅಂತೇಳಿ ಬರಿತಾ ಇದ್ವಿ. ಸೊ ಇದನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಬೈ ಕೆ ಅಂತೇಳಿ ಬರಿಬೋದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ವೇವ್ ವೆಲಾಸಿಟಿ, ವೇವ್ ಎಷ್ಟು ಸ್ಪೀಡಾಗಿ ಮೂವ್ ಆಗ್ತಾ ಇದೆ ಅಂದರೆ ಅರ್ಥ ಏನು? ಪಾರ್ಟಿಕಲ್ಸ್ ಮೂವ್ ಆಗ್ತಾ ಇದೆಯಾ?
ಇಲ್ಲ, ಡಿಸ್ಟರ್ಬೆನ್ಸ್ ಎಷ್ಟು ಸ್ಪೀಡಾಗಿ ಮೂವ್ ಆಗ್ತಾ ಇದೆ. ಓಕೆ ರೈಟ್, ಎಸ್ ಸರ್. ಸೊ ಹಾಗಾದರೆ ಒಮೆಗಾ ಬೈ ಕೆ. ಸರ್ ಫೈನ್, ವೇವ್ ವೆಲಾಸಿಟಿ ಈಸ್ ಅ ಐಡಿಯಾ, ರೈಟ್? ವೇವ್ ವೆಲಾಸಿಟಿ ಈಸ್ ಅ ಐಡಿಯಾ. ಪಾರ್ಟಿಕಲ್ ಮೂವ್ ಆಗ್ತಾ ಇದೆಯಲ್ಲ, ಇಸ್ ದೇರ್ ಅ ಪಾರ್ಟಿಕಲ್ ವೆಲಾಸಿಟಿ? ಡೆಫಿನೆಟ್ಲಿ ಪಾರ್ಟಿಕಲ್ ವೆಲಾಸಿಟಿ ಕೂಡ ಇದೆ. ಸೊ ಪಾರ್ಟಿಕಲ್ ವೆಲಾಸಿಟಿ, ನೀವೇ ಯೋಚನೆ ಮಾಡಿ, ಪಾರ್ಟಿಕಲ್ ವೆಲಾಸಿಟಿನ ನಾವು ಯಾವ ಥರ ಬರಿಬೋದು, ರೈಟ್? ಪಾರ್ಟಿಕಲ್ ವೆಲಾಸಿಟಿ, ಸರ್ ವಿ ಪಿ, ಆಬ್ವಿಯಸ್ಲಿ ವೆರಿ ಗುಡ್, ಸಬ್ಸ್ಕ್ರಿಪ್ಟ್ ಯು ಫಿಗರ್ಡ್ ಔಟ್. ಬಟ್ ಮ್ಯಾಥಮ್ಯಾಟಿಕಲಿ ಪಾರ್ಟಿಕಲ್ ವೆಲಾಸಿಟಿನ ಯಾವ ಥರ ಬರಿಬೋದು? ಪಾರ್ಟಿಕಲ್ ವೆಲಾಸಿಟಿ ಯಾವ ಕಡೆ ಮೂವ್ ಆಗ್ತಾ ಇದೆ, ಪಾರ್ಟಿಕಲ್ ಯಾವ ಕಡೆ ಮೂವ್ ಆಗ್ತಾ ಇದೆ, ಆಸಿಲೇಷನ್ ಮಾಡ್ತಾ ಇದೆ ವೈಯಲ್ಲಿ, ರೈಟ್? ಸೊ ರೇಟ್ ಆಫ್ ಚೇಂಜ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ particle velocity. So dy by dt is particle velocity. ಯಾವ ಪಾರ್ಟಿಕಲ್ ಎಲ್ಲಿದೆ ಅದರ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ನ ನಾವು ಪಾರ್ಟಿಕಲ್ ವೆಲಾಸಿಟಿ ಅಂತೇಳಿ ಕರಿತೀವಿ. ಓಕೆನಾ? ಈ ಎರಡು ಐಡಿಯಾ ಕ್ಲಿಯರ್, ರೈಟ್? ಸೊ ಇಲ್ಲೇನು ಮಾಡಿರೋದು, ಬೈ ಡಿಫ್ರೆನ್ಷಿಯೇಟಿಂಗ್ displacement of a particle with respect to time. ಓಕೆನಾ? ಇದು ನಿಮ್ಮ ಪಾರ್ಟಿಕಲ್ ವೆಲಾಸಿಟಿ. ನೌ ಸ್ಪೀಡ್ ಆಫ್ ಅ ಟ್ರಾವೆಲಿಂಗ್ ವೇವ್. ಸೊ ಈ ಸ್ಪೀಡ್ ಆಫ್ ಅ ಟ್ರಾವೆಲಿಂಗ್ ವೇವ್ನ ಯಾವ ಥರ ಬರಿಬೋದು ಹೇಳ್ತಾ ಹೋಗ್ತೀನಿ. ಸಿ ಒಮೆಗಾ ಅಂತೇಳಿ, ಒಮೆಗಾ ಬೈ ಕೆ ಅಂತೇಳಿ ಬರೆದೆ, ರೈಟ್? ಸೊ ಡೆರೈವೇಷನ್ನ ಯಾವ ಥರ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ದ ಮೋಷನ್ ಆಫ್ ಎ ಫಿಕ್ಸ್ಡ್ ಫೇಸ್ ಪಾಯಿಂಟ್ ಆನ್ ಅ ವೇವ್ ಇಸ್ ಕಾನ್ಸ್ಟೆಂಟ್, ರೈಟ್? ಸಿ ಗೈಸ್, ಫೇಸ್ ಪಾಯಿಂಟ್ ಅಂದರೆ ಯಾವುದು? ಫೇಸ್ ಅಂದರೆ ಯಾವುದು? ಇದು, ರೈಟ್? ಈ ಪಾರ್ಟ್ ಏನಿದೆ ಇದು ಫೇಸ್. ಸೊ ದ ಮೋಷನ್ ಆಫ್ ಅ ಫಿಕ್ಸ್ಡ್ ವೇವ್ ಇಸ್ ಕಾನ್ಸ್ಟೆಂಟ್. ಸೊ ಹಾಗಾದರೆ ಅಟ್ ಟಿ ಈಸ್ ಈಕ್ವಲ್ ಟು ಟಿ, ನಾನು ಆ ಫೇಸನ್ನು ಬರೆದ್ರೆ, ರೈಟ್? ಫೇಸನ್ನು ಬರೆದ್ರೆ ಫೇಸ್ ಏನಿರುತ್ತೆ ಸರ್? ಕೆ ಎಕ್ಸ್ ಮೈನಸ್ ಒಮೆಗಾ ಟಿ, ರೈಟ್? ಫೇಸ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಕೀಪಿಂಗ್ ಇನಿಷಿಯಲ್ ಫೇಸ್ ನಾವೇನು ಮಾಡ್ತಾ ಇದ್ದೀವಿ? ಇಫ್ ಫೈ ನಾಟ್ ಈಕ್ವಲ್ ಟು ಝೀರೋ, ಫೈ ನಾಟ್ ಝೀರೋ ಇತ್ತು ಅಂದರೆ ಅಟ್ ಈಸ್ ಈಕ್ವಲ್ ಟು ಟಿ, ಅಟ್ ಟಿ ಈಸ್ ಈಕ್ವಲ್ ಟು ಟಿ ಪ್ಲಸ್ ಡೆಲ್ಟಾ ಟಿ. ಆವಾಗ ಫೇಸ್ ಏನಾಗುತ್ತೆ, right? Phase is k of x plus delta x minus omega of t plus delta t. ಓಕೆನಾ? ಸೊ ಇವಾಗ ನಾವೇನು ಹೇಳ್ತಾ ಇದ್ದೀವಿ, ಈ ಫೇಸ್ ಏನಿದೆ ಕಾನ್ಸ್ಟೆಂಟ್. ಸೊ ಹಾಗಾದರೆ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ ಶುಡ್ ಬಿ ಈಕ್ವಲ್ ಟು ಕೆ ಎಕ್ಸ್ ಕೆ ಡೆಲ್ಟಾ ಎಕ್ಸ್ ಮೈನಸ್ ಒಮೆಗಾ ಟಿ ಮೈನಸ್ ಒಮೆಗಾ ಡೆಲ್ಟಾ ಟಿ. ಸೊ ಹಾಗಾದರೆ ಕ್ಯಾನ್ಸಲ್ ಆಗ್ತಾ ಇರೋದೇನು ಸರ್? ಕೆ ಎಕ್ಸ್ ಒಮೆಗಾ ಟಿ ಉಳಿದಿರೋದು ಸರ್ ಲೆಫ್ಟ್ ಹ್ಯಾಂಡ್ ಸೈಡ್ ಝೀರೋ, ಇಲ್ಲಿ ಕೆ ಡಿ ಎಕ್ಸ್ ಮೈನಸ್ ಒಮೆಗಾ ಡೆಲ್ಟಾ ಟಿ, ರೈಟ್ನಾ? ಸೊ ಹಾಗಾದರೆ ಕೆ ಡಿ ಎಕ್ಸ್ ಈಕ್ವಲ್ ಟು ಒಮೆಗಾ ಡೆಲ್ಟಾ ಟಿ, ರೈಟ್? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಮಾಡೋಣ, ಒಮೆಗಾ ಬೈ ಕೆ. What is delta x by delta t, right? So ಈ ಫೇಸ್ ಯಾವ ಥರ ಮೂವ್ ಆಗ್ತಾ ಇದೆ ವೇವ್, ರೈಟ್? ಸೊ ಡೆಲ್ಟಾ ಎಕ್ಸ್ ವೇವ್ ನೀವು ಇದು ಅಂದ್ಕೊಳ್ಳಿ, ರೈಟ್? ಇದು ನಮ್ಮ ರೆಫರೆನ್ಸ್, ರೈಟ್? ಇದು ಇಷ್ಟು ಮೂವ್ ಆಯಿತು ಎಷ್ಟು ಟೈಮಲ್ಲಿ? ಯಾಕಂದರೆ ನೆಕ್ಸ್ಟಲ್ಲಿ ವೇವ್ ಯಾವ ಥರ ಸ್ಟಾರ್ಟ್ ಆಗುತ್ತೆ, ರೈಟ್? ಇಫ್ ಯು ಅಬ್ಸರ್ವ್ ಆಫ್ಟರ್ ಸರ್ಟನ್ ಟೈಮ್ ವೇವ್ ಯಾವ ಥರ ಸ್ಟಾರ್ಟ್ ಆಗುತ್ತೆ? ವೇವ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿಂದ, ರೈಟ್? ಅದನ್ನು ನಾನು ಹೇಳ್ತಾ ಇರೋದು. ಸೊ ಈ ಡೆಲ್ಟಾ ಎಕ್ಸನ್ನು ಮೂವ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳ್ತು? ಡೆಲ್ಟಾ ಟಿ. ಸೊ ಹಾಗಾದರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಏನು? ಈಸ್ ವೇವ್ ವೆಲಾಸಿಟಿ. ಆ್ಯಂಡ್ ಡೆಲ್ಟಾ ವೈ ಬೈ ಡೆಲ್ಟಾ ಟಿ ಏನು? ಪಾರ್ಟಿಕಲ್ ವೆಲಾಸಿಟಿ. ಓಕೆ, ಥಿಯರಿಟಿಕಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ ಈಸ್ wave velocity. Okay guys, clear? Now speed of a transverse waves
ಸ್ಪೀಡ್ ಆಫ್ ಅ ಟ್ರಾನ್ಸ್ಫರ್ಸ್ ವೇವ್ ಇನ್ ಸಾಲಿಡ್. ನಾನು ನಿಮಗೆ ಕೆಲವಷ್ಟು ಎಕ್ಸ್ಪ್ರೆಷನ್ಸ್ನ ಕೊಡ್ತೀನಿ. ಸೊ ಇದನ್ನು ಟ್ರೈ ಟು ಲರ್ನ್ ದೀಸ್ ಥಿಂಗ್ಸ್, ಡೆರೈವೇಷನ್ ಬೇಕಿಲ್ಲ. ಸೊ ಸ್ಪೀಡ್ ಆಫ್ ಅ ಟ್ರಾನ್ಸ್ಫರ್ಸ್ ವೇವ್ಸನ್ನು ಇನ್ ಸಾಲಿಡ್ ನಾವು ಈಟಾ ಬೈ ರೋ ಅಂತೇಳಿ ಬರಿಬೋದು. ಸೊ ಇಲ್ಲಿ ಈಟಾ ಏನಿದೆ, ದಿಸ್ ಇಸ್ ಮಾಡ್ಯುಲಸ್ ಆಫ್ ರಿಜಿಡಿಟಿ. ಇದೇನಿದು ಮಾಡ್ಯುಲಸ್ ಆಫ್ ರಿಜಿಡಿಟಿ. ಆ್ಯಂಡ್ ರೋ ಏನಿದೆ, ಡೆನ್ಸಿಟಿ ಆಫ್ ಸಾಲಿಡ್. Density of solid. And speed of a transverse waves pulse traveling along a string with tension T along the string. See guys, ಇಲ್ಲೇನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೊಂದು ರಿಜಿಡ್ ಸಪೋರ್ಟ್ ಇದೆ, ರೈಟ್. ಸೊ ಈ ಥರ ಒಂದು ಸ್ಟ್ರಿಂಗನ್ನು ತೊಗೊಂಡು ಇಲ್ಲಿ ನಾನು ಜಸ್ಟ್ ಒಂದು ಪಲ್ಸನ್ನು ಸ್ಟಾರ್ಟ್ ಮಾಡಿದರೆ, ಸೊ ಈ ಪಲ್ಸ್ ಯಾವ ಥರ ಮೂವ್ ಆಗುತ್ತೆ, ಫಾರ್ವರ್ಡ್ ಮೂವ್ ಆಗುತ್ತಲ್ವಾ. ಸೊ ದಿಸ್ ಪಲ್ಸ್ ಯಾವ ಥರ ಮೂವ್ ಆಗುತ್ತೆ ಸರ್, ಪಲ್ಸ್ ನೆಕ್ಸ್ಟ್ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಸೊ ಇಲ್ಲಿಗೆ ಇಟ್ಟಾಗುತ್ತೆ, ರೈಟ್. ಸೊ ಈ ಸ್ಪೀಡ್ ಆಫ್ ಅ ಪಲ್ಸನ್ನು ನಾವು ಇಫ್ ಟೆನ್ಷನ್ ಟಿ ಇತ್ತು ಅಂದರೆ, ಟೆನ್ಷನ್ ಟಿ ಇತ್ತು ಅಂದರೆ ಸ್ಪೀಡ್ ಆಫ್ ದಿಸ್ ಒನ್, ಈ ಪಲ್ಸಿನ ಸ್ಪೀಡ್ ಇಸ್ ಗೋಯಿಂಗ್ ಟು ಬಿ V is going to be under root T by mu, right? And mu ಏನು ಗೊತ್ತಾ, so mu is mass per length. T ಏನಿದೆ tension and mu ಏನಿದೆ mass per length of the wire. ಓಕೆನಾ, ಈ ವೈರ್ನ ಮಾಸ್ ಬೈ ಲೆಂತ್. ಓಕೆ, ಪಲ್ಸ್ ಅಂದರೆ ಏನು, ಇದು ರೈಟ್. ಸಿಗ ಥ್ರೆಡ್ಡನ್ನು ನಾನು ಈ ಥರ ಮಾಡಿದರೆ, ಒಂದು ಹಗ್ಗನ ನಾವು ಒಂದು ತುದಿಲಿಂಗ್ ಅಂದರೆ, ಸೊ ಆ ಪಲ್ಸ್ ಮೂವ್ ಆಗುತ್ತಲ್ಲ, ಆ ಪಲ್ಸ್ ಮುಂದೆ ಫಾರ್ವರ್ಡ್ ಮೂವ್ ಆಗುತ್ತೆ. ಆ ಪಲ್ಸಿನ ಸ್ಪೀಡ್ ಟೆನ್ಷನ್ ಬೈ ಮ್ಯೂ. ಓಕೆ, ಅಂಡ್ ಸ್ಪೀಡ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ಸ್, ಇದು ಟ್ರಾನ್ಸ್ಫರ್ಸ್ ವೇವ್ಸ್, ಲಾಂಗಿಟ್ಯೂಡಿನಲ್ ವೇವ್ಸ್. ಸೌಂಡ್ ವೇವ್ಸ್ ರಿಕ್ವೈರ್ಡ್ ಮಟೀರಿಯಲ್ ಮೀಡಿಯಮ್ ಟು ಪ್ರೊಪಗೇಟ್. ಇನ್ ಸಾಲಿಡ್ ನಾವು ಸ್ಪೀಡ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ಸ್ನ ಯಾವ ಥರ ಬರಿತೀವಿ ಅಂದರೆ, ವಿ ಜಸ್ಟ್ ನಿಮಗೆ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದೀನಿ ಸೊ ದಟ್ ನಿಮಗೆ ಯೂಸ್ಫುಲ್ ಇರುತ್ತೆ ಎಕ್ಸಾಮಲ್ಲಿ. ಬಿ ಪ್ಲಸ್ 4/3 n ಈಟಾ ಡಿವೈಡೆಡ್ ಬೈ ರೋ. ಸೊ ಇಲ್ಲಿ ಬಿ ಏನು, ಬಲ್ಕ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್. ಆ್ಯಂಡ್ ಈಟಾ ಏನು, rigidity modulus. And rho ಏನು, density. And ಇಷ್ಟು ಟರ್ಮ್ಸ್ ನಿಮಗೆ ಕೊಟ್ಟಿದ್ದೀನಿ. ಇಫ್ ದ ಸಾಲಿಡ್ ಇಸ್ ಅ ಲಾಂಗ್ ರಾಡ್, ಓಕೆ, ಈ ಒಂದು ಸಾಲಿಡ್ ಏನಿದೆ ಅದರಲ್ಲಿ ಲಾಂಗಿಟ್ಯೂಡಿನಲ್ ವೇವ್ಸ್ಗೆ ಎಕ್ಸ್ಪ್ರೆಷನ್ ಇದು. ಇಫ್ ದ ಸಾಲಿಡ್ ಈಸ್ ಅ ಲಾಂಗ್ ರಾಡ್, ಸೊ ಅವಾಗ ಸ್ಪೀಡ್ ಈಸ್ ಗೋಯಿಂಗ್ ಟು ಬಿ ಅಂಡರ್ ರೂಟ್ ಬಿ ಬೈ, ಸಾಲಿಡ್ ರಾಡ್ ಅಂದರೆ ಯಂಗ್ಸ್ ಮಾಡ್ಯುಲಸ್ ಬೈ ರೋ. ಇಲ್ಲಿ ವೈ ಏನಿದೆ, ದಿಸ್ ಇಸ್ ಯಂಗ್ಸ್ ಮಾಡ್ಯುಲಸ್. ಓಕೆನಾ. ಆ್ಯಂಡ್ ಇನ್ ಲಿಕ್ವಿಡ್ ಸ್ಪೀಡನ್ನು ನಾವು ಯಾವ ಥರ ಬರಿತೀವಿ ಅಂದರೆ, ಇನ್ ಲಿಕ್ವಿಡ್ ಬರಿತಾ ಇದ್ದೀನಿ. ಸೊ ಸ್ಪೀಡ್ ಈಸ್ ಗೋಯಿಂಗ್ ಟು ಬಿ ಅಂಡರ್ ರೂಟ್ ಬಿ ಬೈ ರೋ. ಆ್ಯಂಡ್ ಪಿ ಏನಿದೆ, ಬಲ್ಕ್ ಮಾಡ್ಯುಲಸ್. ಆ್ಯಂಡ್ ರೋ ಏನಿದೆ, ಡೆನ್ಸಿಟಿ ಆಫ್ ಲಿಕ್ವಿಡ್. ಓಕೆನಾ. ಆ್ಯಂಡ್ ಇನ್ ಗ್ಯಾಸ್ ಸ್ಪೀಡ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ಸ್ ಡಿಫ್ರೆಂಟ್ ಮೀಡಿಯಮ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಬಟ್ ಇಫ್ ಸಾಲಿಡ್ ಈಸ್ ಅ ಲಾಂಗ್ ರಾಡ್ ಅಂದರೆ ಈ ಎಕ್ಸ್ಪ್ರೆಷನ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಗ್ಯಾಸಲ್ಲಿ ಲಾಂಗಿಟ್ಯೂಡಿನಲ್ ವೇವ್ಸ್ನ ನಾವು ಯಾವ ಥರ ಸ್ಪೀಡನ್ನು ರೆಪ್ರೆಸೆಂಟ್ ಮಾಡ್ಬೋದು, ಈಸ್ ಅಂಡರ್ ರೂಟ್ ಪಿ ಡಿವೈಡೆಡ್ ಬೈ ರೋ. ಸೊ ಇಲ್ಲಿ ಪಿ ಏನಿದೆ, ಪಿ ಈಸ್ ಇನಿಷಿಯಲ್ ಪ್ರೆಷರ್, ಪಿ ಡಿವೈಡೆಡ್ ಬೈ ರೋ. ಪಿ ಈಸ್ ಇನಿಷಿಯಲ್ pressure, rho
density of gas. Okay na? Clear guys? So ishtu details. Okay, now ಈ ಸ್ಪೀಡ್ ಆಫ್ ಗ್ಯಾಸ್ ಏನಿದೆ ಇಟ್ಸ್ ಆ್ಯಕ್ಚುಲಿ ರಾಂಗ್ ಅಪ್ರಾಕ್ಸಿಮೇಷನ್ ಬೈ ನ್ಯೂಟನ್. ನಮಗೆ ಕರೆಕ್ಟ್ ಎಕ್ಸ್ಪ್ರೆಷನ್ ಫಾರ್ ಸ್ಪೀಡ್ ಆಫ್ ಗ್ಯಾಸ್ ಬೇಕು ಅಂದರೆ ಸೊ ಲ್ಯಾಪ್ಲಾಸ್ ಸೈಂಟಿಸ್ಟ್ ಕರೆಕ್ಷನ್ ಕೊಡ್ತಾರೆ. ಅದಕ್ಕೆ ಸ್ಪೀಡ್ ಎಕ್ಸಾಕ್ಟ್ಲಿ ನಾವು ಸ್ಪೀಡ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂದರೆ ಸೌಂಡ್ ವೇವ್ಸ್ದು ಗ್ಯಾಸಲ್ಲಿ ಏನು ಸ್ಪೀಡ್ ರೈಟ್ 333 ಮೀಟರ್ ಪರ್ ಸೆಕೆಂಡ್ ಯಾವ ಥರ ಕಂಡಿಡಿದ್ವಿ ಯೂಸಿಂಗ್ ದಿಸ್ ಎಕ್ಸ್ಪ್ರೆಷನ್. ಓಕೆ, ಅದಕ್ಕೆ ಈ ಡೆರವೇಷನ್ gamma p divided by rho. Okay, so idina now we can also write it as rho RT by m. ಈ ಥರ ಕೂಡ ಬರಿಬೋದು. ಇಲ್ಲಿ ಅಗೇನ್ ದಿಸ್ ಈಸ್ ವಾಟ್ CP by CV ರೇಷಿಯೋ ಫ್ರಮ್ ಥರ್ಮೋಡೈನಮಿಕ್ಸ್ ನಮಗೆ ಗೊತ್ತು CP by CV ರೇಷಿಯೋ. ಆ್ಯಂಡ್ P ಏನು ಇನಿಷಿಯಲ್ ಪ್ರೆಷರ್, P is initial pressure, rho ಏನಿದೆ is density, and m ಏನು capital M is molecular weight, R is gas constant, T ಏನು temperature. ಇಷ್ಟು ಕ್ವಾಂಟಿಟೀಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಅಂದರೆ ದಿಸ್ ಥಿಂಗ್ ಈಸ್ ಇಂಪಾರ್ಟೆಂಟ್. ಓಕೆ, ಇವಾಗ ನಾವು ಆ್ಯಕ್ಚುಲಿ KTGಯಲ್ಲಿ ಡಿಫ್ರೆಂಟ್ ಅಂದರೆ ಫಾರ್ ಕಂಪ್ಯಾರಿಸನ್ ಇದಕ್ಕೆ ಸ್ಪೀಡ್ ಲಾಂಗಿಟ್ಯೂಡಿನಲ್ ಸ್ಪೀಡ್ಗೆ ನಾವು ಕಂಪೇರ್ ಮಾಡೋದಾದರೆ KTGಲಿ ನಾವು ಸ್ಟಡಿ ಮಾಡಿದ್ದೀವಿ. RMS ಸ್ಪೀಡ್ ಏನಿರುತ್ತೆ ಫ್ರಮ್ ಕೈನೆಟಿಕ್ ಥಿಯರಿ ನಮಗಿದ್ದು ಆಲ್ರೆಡಿ ಗೊತ್ತು. ಫ್ರಮ್ KTG VRMS ಏನಿರುತ್ತೆ VRMS ಈಸ್ ಈಕ್ವಲ್ ಟು √3RT by m, ಆ್ಯಂಡ್ V average ಏನಿರುತ್ತೆ is √8RT by pi m. ಅದೇ ಮೋಸ್ಟ್ ಪ್ರಾಬಬಲ್ ಸ್ಪೀಡ್ ಏನಿರುತ್ತೆ V most probable is equal to √2RT by m. ಅಗೇನ್ ನಮಗಿಲ್ಲಿ ಗೊತ್ತು V RMS is greater than V average is greater than V most probable. ಅಂದರೆ ರ್ಯಾಮ್ ಅಂತೇಳಿ ಕೊಟ್ಟಿದೆ ಶಾರ್ಟ್ಕಟ್ ರ್ಯಾಮ್. ಸೊ ಇಲ್ಲಿ ಜಸ್ಟ್ ಫಾರ್ ಕಂಪ್ಯಾರಿಸನ್ ನಾನು ಬರಿತಾ ಇರೋದು ಅಷ್ಟೇ. ಲಾಂಗಿಟ್ಯೂಡಿನಲ್ ವೇವ್ಸ್ದು ಸ್ಪೀಡ್ ಏನಿರುತ್ತೆ ಗ್ಯಾಸಲ್ಲಿ ಓಕೆ ಇಸ್ ದಿಸ್, ಬಟ್ ಥಿಯರಿಟಿಕಲಿ ವ್ಯಾಲ್ಯೂ ಎಷ್ಟು ಬರುತ್ತೆ 333 ಮೀಟರ್ ಪರ್ ಸೆಕೆಂಡ್. ಅಂಡ್ ಕೆಲವಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅದಾದಮೇಲೆ ನಾನು ನಿಮಗೆ ಓಕೆ ಇಲ್ಲಿ ತನಕ ಥಿಯರಿ ಹೇಳಿದ್ದೀನಿ. ಇವಾಗ ನಿಮಗೆ ಆ್ಯಕ್ಚುಲಿ ನಾನು ನಿಮ್ಮ ಥಿಂಕಿಂಗನ್ನು ಪ್ರೊವೋಕ್ ಮಾಡಿ ರೈಟ್ ವೇವ್ ಅನ್ನೋ ಪಿಕ್ಚರ್ನ ನಿಮ್ಮ ಮೈಂಡಲ್ಲಿ ಇಡ್ತೀನಿ. ಸೊ ದೆನ್ ಥಿಂಗ್ಸ್ ಬಿಕಮ್ಸ್ ಕ್ಲಿಯರ್. ಸ್ವಲ್ಪ ಸಿಂಪಲ್ ಕ್ವಶನ್ಸ್ನ ಫಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ. ಆ ಟ್ರಾನ್ಸ್ವರ್ಸ್ ವೇವ್ ಕನ್ಸಿಸ್ಟ್ ಆಫ್, ಟ್ರಾನ್ಸ್ವರ್ಸ್ ವೇವ್ ಅಂದ್ರೇನು ಸರ್? ಪ್ರೊಪಗೇಷನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಆಸಿಲೇಷನ್, ಹಾಗಾದರೆ ಇಟ್ ಈಸ್ ಅ ಟ್ರಾನ್ಸ್ವರ್ಸ್ ವೇವ್. ಸೊ ಇಲ್ಲಿ ಬೋತ್ ಕ್ರಸ್ಟ್ ಆ್ಯಂಡ್ ಟ್ರಫ್ ಎಕ್ಸಿಸ್ಟ್. ಸೊ ಓಕೆನಾ? ಸೊ ಹಾಗಾದರೆ ಇದು ಕ್ರಸ್ಟ್, ಇದು ಟ್ರಫ್, ಬೋತ್ ಕ್ರಸ್ಟ್ ಆ್ಯಂಡ್ ಟ್ರಫ್ ಇದೆ. ನೌ ದ ಪ್ರೋಗ್ರೆಷನ್ ಕಾನ್ಸ್ಟೆಂಟ್ ಆಫ್ ಅ ವೇವ್ ಇಸ್ ಕಾಲ್ಡ್, ಓಕೆ, ಪ್ರೋಗ್ರೆಷನ್ ಕಾನ್ಸ್ಟೆಂಟ್ ಆಫ್ ಅ ವೇವ್ ಇಸ್ ಕಾಲ್ಡ್ ಆ್ಯಂಗ್ಯುಲರ್ ವೇವ್ ನಂಬರ್. ಆ್ಯಂಗ್ಯುಲರ್ ವೇವ್ ನಂಬರ್ನ ನಾವು ಪ್ರೋಗ್ರೆಷನ್ ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಇಕ್ವೇಷನ್ ಆಫ್ ಎ ವೇವ್ ಏನು? y is equal to a sin of kx minus omega t. ಓಕೆನಾ? ಸೊ ಇಲ್ಲಿ kx minus omega t ಏನು? ದಿಸ್ ಇಸ್ ಫೇಸ್ ಕಾನ್ಸ್ಟೆಂಟ್. ಫೇಸ್ ಕಾನ್ಸ್ಟೆಂಟ್ ಇಲ್ಲಿ ಈ ಫೇಸ್ ಕಾನ್ಸ್ಟೆಂಟ್ ಒಳಗಡೆ ಇರೋದು ಏನು? k. ಸೊ ಈ k ನ ನಾವು is equal to ಆ್ಯಂಗ್ಯುಲರ್ ವೇವ್ ನಂಬರ್, ಕೆನ ನಾವು ಆ್ಯಂಗ್ಯುಲರ್ ವೇವ್ ನಂಬರ್ ಅಂತ ಕರಿತೀವಿ, ಅಥವಾ ಪ್ರೋಗ್ರೆಷನ್ ಕಾನ್ಸ್ಟೆಂಟ್. ಓಕೆ, ಕೆ ಇಸ್ ಆಲ್ಸೋ ಕಾಲ್ಡ್ ಪ್ರೋಗ್ರೆಷನ್ ಕಾನ್ಸ್ಟೆಂಟ್. ಹಾಗಾದರೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ. ಓಕೆ ಗೈಸ್, ಕ್ಲಿಯರ್? ನೌ ಇನ್ ದ ಈಕ್ವೇಷನ್ y is equal to 0.5 sin of 2 pi by lambda
ಇಂಟು 400t ಮೈನಸ್ ಎಕ್ಸ್ ಮೀಟರ್. ಡಿಸ್ಪ್ಲೇಸ್ಮೆಂಟ್ ಏನಿದೆ ಎಸ್ ಐ ಯೂನಿಟಲ್ಲಿದೆ, ಮೀಟರಲ್ಲಿದೆ. ದ ವೆಲಾಸಿಟಿ ಆಫ್ ದ ವೇವ್ ವಿಲ್ ಬಿ, ವೇವ್ ವೆಲಾಸಿಟಿ ಯಾವ ಥರ ನಾವು ಕಂಡುಹಿಡಿಬೇಕು. ಸಿ, ಸ್ಟ್ಯಾಂಡರ್ಡ್ ಈಕ್ವೇಷನ್ಗೆ ಕೊಟ್ಟಿರೋ ಈಕ್ವೇಷನ್ನ ಕಂಪೇರ್ ಮಾಡಿದ್ರೆ ನಾವು ಯಾವುದೇ ಪ್ಯಾರಾಮೀಟರ್ನು ಕೂಡ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಕೊಟ್ಟಿರೋದು ಈಕ್ವೇಷನ್, ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ದ ವೇವ್ ಏನು? ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ದ ವೇವ್ is y is going to be equal to a sin of kx minus omega t. ನೋಡಿ kx minus omega t ಇದೆಯಾ? ಇಲ್ಲ. ಬಟ್ ಇಲ್ಲಿ r ಇದನ್ನು ನಾವು ಆಲ್ಸೋ ವಿ ಕ್ಯಾನ್ ರೈಟ್ ಇಟ್ ಆಸ್ y is going to be a sin of omega t minus kx ಅಂತ ಕೂಡ ಬರಿಬೋದು. ಓಕೆ, ಇಟ್ ಈಸ್ omega t minus kx ಆಲ್ಸೋ. ಓಕೆ, ಇಲ್ಲಿ ಮೈನಸ್ ಸೈನ್ ರೆಪ್ರೆಸೆಂಟ್ಸ್ ಸಿ ಮೈನಸ್ ಆರ್ ಪ್ಲಸ್, ಯಾವ ಕಡೆ ವೇವ್ ಮೂವ್ ಆಗ್ತಾ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾನು ನಿಮಗೆ ಅಗೇನ್ ಗ್ರಾಫಿಕಲ್ಲಿ ತೋರಿಸ್ತಾ ಹೋಗ್ತೀನಿ. ಬಟ್ ರೈಟ್ ನೋ y is equal to a sin of omega t minus kx, ಇದು ಕೂಡ ಸ್ಟ್ಯಾಂಡರ್ಡ್ ಈಕ್ವೇಷನ್. ಹಾಗಾದರೆ ಇಲ್ಲಿ ಕಂಪೇರ್ ಮಾಡಿದ್ರೆ 0.5, ಇಲ್ಲಿ ಕೊಟ್ಟಿರೋದೇನು y is equal to 0.5 sin 2 pi by lambda. ಸೊ ಹಾಗಾದರೆ ಕೊಟ್ಟಿರೋ ಈಕ್ವೇಷನ್ನ ನಾವು ಬರಿತಾ ಹೋಗೋಣ. ಕೊಟ್ಟಿರೋ ಈಕ್ವೇಷನ್ ಏನು? y is equal to 0.5 sin of 2 pi by lambda ನ ಒಳಗಡೆ ಹಾಕ್ತಾ ಇದ್ದೀನಿ. 2 pi by lambda into 400t minus 2 pi by lambda into x. ಓಕೆ, ಇವಾಗ ನಾವು ಕಂಪೇರ್ ಮಾಡೋಣ ಯಾವುದಕ್ಕೆ? y is equal to 0.5 sin of ಸ್ಟ್ಯಾಂಡರ್ಡ್ ಈಕ್ವೇಷನ್ಗೆ ಕಂಪೇರ್ ಮಾಡೋಣ. ಕಂಪೇರಿಂಗ್ y is equal to a sin of omega t minus kx. ಓಕೆ, omega t minus kxಗೆ ನಾವು ಕಂಪೇರ್ ಮಾಡಿದರೆ a ಏನು 0.5, ಬಟ್ omega is 2 pi by lambda into 400. ಓಕೆ, ಇಲ್ಲಿ ನೋಡಿ ಒಮೆಗಾ. ಓಕೆ, ಇಲ್ಲಿ ಒಮೆಗಾ ಏನು ಇದೇನಿದೆ, ದಿಸ್ ಇಸ್ ಒಮೆಗಾ, ಆ್ಯಂಡ್ ಮಿಕ್ಕಿರೋದು ದಿಸ್ k 2 pi by lambda ಏನಿದೆ k. ಆ್ಯಂಡ್ ವೇವ್ ವೆಲಾಸಿಟಿನ ಯಾವ ಥರ ಬರಿತೀವಿ ಅಂತ ಹೇಳಿದೆ? v omega is omega by k. wave w is equal to omega by k. Omega is 2 pi by lambda into 400 divided by k ಏನು 2 pi by lambda. 2 pi by lambda ಕ್ಯಾನ್ಸಲ್. ಸೊ ಹಾಗಾದರೆ 400 ಮೀಟರ್ ಪರ್ ಸೆಕೆಂಡ್, ಯಾಕಂದರೆ ಕ್ವಾಂಟಿಟೀಸ್ ಎಸ್ ಐ ಎಲ್ಲಿದೆ. ಸೊ 400 ಮೀಟರ್ ಪರ್ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಇಫ್ ಅಟ್ ಅ ಪ್ಲೇಸ್ ಸ್ಪೀಡ್ ಆಫ್ ಅ ಸೌಂಡ್ ಆಫ್ ವೇವ್ ಆಫ್ ಫ್ರೀಕ್ವೆನ್ಸಿ 300 ಹರ್ಟ್ಸ್, ಫ್ರೀಕ್ವೆನ್ಸಿ 1 ಕೊಟ್ಟಿದ್ದಾರೆ 300 ಹರ್ಟ್ಸ್, and the speed of another wave of frequency f2 is 150 hertz. Okay, at the same place will be, okay, see guys, speed of a wave is independent of frequency. vw is independent of frequency. Speed of a wave, okay, is independent of frequency and depends on temperature. So ಹಾಗಾದರೆ ಸ್ಪೀಡ್ ಆಫ್ ಅ ವೇವ್ ಏನಿರುತ್ತೆ ಬದಲಾಗಲ್ಲ, ವಿ ಓನ್ಲಿ. ನೋ, ಅ ಪ್ರೋಗ್ರೆಸಿವ್ ವೇವ್ ಈಸ್ ರೆಪ್ರೆಸೆಂಟೆಡ್ ಬೈ, ಪ್ರೋಗ್ರೆಸಿವ್ ವೇವ್ ಅಂದರೆ ಅ ಪ್ರೋಗ್ರೆಸಿವ್ ವೇವ್ ಈಸ್ ಆಲ್ಸೋ ನೋನ್ ಆಸ್ ಟ್ರಾವೆಲಿಂಗ್ ವೇವ್ ಅಂತ ಕೂಡ ನಾವು ಹೇಳ್ತೀವಿ. ಪ್ರೋಗ್ರೆಸಿವ್ ಅಥವಾ ಟ್ರಾವೆಲಿಂಗ್ ವೇವ್, ರೈಟ್, ಈಸ್ y is going to be equal to 12 sin 5t minus 4x. ಓಕೆನಾ, ಸೆಂಟಿಮೀಟ್ರಲ್ಲಿದೆ. ಆನ್ ದಿಸ್ ವೇವ್ ಹೌ ಫಾರ್ ಅವೇ ಆರ್ ದ 2 ಪಾಯಿಂಟ್ಸ್ ಹ್ಯಾವಿಂಗ್ ಫೇಸ್ ಡಿಫರೆನ್ಸ್ 90 ಡಿಗ್ರಿ. ಫೇಸ್ ಡಿಫರೆನ್ಸ್ ಏನು ಹೇಳ್ತಾ ಇದ್ದಾರೆ? 2 ಪಾಯಿಂಟ್ಸ್, 0.1 ಆ್ಯಂಡ್ 0.2. ಎರಡರದ್ದು ಫೇಸ್ ಡಿಫರೆನ್ಸ್ ಏನು? 90 ಡಿಗ್ರಿ ಅಥವಾ π/2. ಆವಾಗ ಅವುಗಳ ನಡುವೆ ಇರುವ ಡಿಸ್ಟೆನ್ಸ್ ಏನಂತೇಳಿ ನಾವು ಹೇಳಬೇಕು. ದೇರ್ ಫೋರ್ ಇಲ್ಲಿ ಕ್ವಶನಲ್ಲಿ ನಾವು ಕಂಡುಹಿಡಬೇಕಾಗಿರೋದೇನು?
x2 minus x1 or x1 minus x2. Modulus of x1 minus x2 is what? ಇದು ಕ್ವಶನ್. ಓಕೆನಾ? ಹಾಗಾದರೆ ಕೊಟ್ಟಿರೋ ಈಕ್ವೇಷನ್ ಏನು? ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ವೇವ್ಗೆ ಕಂಪೇರ್ ಮಾಡೋಣ. ಸ್ಟ್ಯಾಂಡರ್ಡ್ equation of wave is y is going to be equal to a sine of omega t minus kx. Right, y is going to be equal to omega t minus kx and compare ಮಾಡಿ this equation ಅಲ್ಲಿ. ಹಾಗಾದರೆ omega a sine 5 omega is 5 and k is 4. But ಈ ಒಂದು ಪಾರ್ಟನ್ನು ನಾವೇನಂತ ಹೇಳಿ ಕರಿತೀವಿ? ದಿಸ್ ಇಸ್ ಕಾಲ್ಡ್ ಫೇಸ್. ಓಕೆ, ಹಾಗಾದರೆ ಫಾರ್ ಪಾರ್ಟಿಕಲ್ 1 ಫೇಸ್, ರೈಟ್? ಪಾರ್ಟಿಕಲ್ 1 ಎಲ್ಲಿದೆ? ಅಟ್ x1. ಸೊ ಫೇಸ್ ಏನಿರುತ್ತೆ? ಫೇಸ್ ವಿಲ್ ಬಿ 5t minus 4x1, position 1 x1, right? ಅದೇ ಥರ ಫಾರ್ ಪಾರ್ಟಿಕಲ್ 2 ಅಟ್ x2 ಫೇಸ್ ಏನಿರುತ್ತೆ? ಫೇಸನ್ನು ನೋಡ್ತಾ ಇದ್ದೀವಿ, ರೈಟ್? 5t ಸೇಮ್ ಟೈಮ್, ಸೊ 4x2. ಫೇಸ್ ಡಿಫರೆನ್ಸ್ ಏನು? pi1 minus pi2 is 90 degree. ಸೊ ಹಾಗಾದರೆ 5t minus 4x1 minus of 5t minus 4x2. So 5t cancel, 4x1 minus of minus 4x2. So it's 4x2 minus 4x1, basically 4 into x2 minus x1. Okay, but phase difference, you know, pi by 2. x2 minus x1 or x1 minus x2, eradu same. So you can write modulus of x1 minus x2, ಡಿಸ್ಟೆನ್ಸ್ ಅಲ್ವಾ ಬೇಕಿರೋದು. ಹಾಗಾದರೆ ಮಾಡ್ಯುಲಸ್ ಆಫ್ x1 minus x2 ಏನು ಬಂತು? pi by 8 ಸೆಂಟಿಮೀಟರ್. ಯಾಕಂದರೆ ಸಿ ಕ್ವಶನಲ್ಲಿ ನೋಡಿ, ಡಿಸ್ಪ್ಲೇಸ್ಮೆಂಟ್ ಇಸ್ ಗಿವನ್ ಇನ್ ಸೆಂಟಿಮೀಟರ್. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಏನಿರುತ್ತೆ? ಆಪ್ಷನ್ ಸಿ ಇರುತ್ತೆ. ಓಕೆ ಗೈಸ್, ಕ್ಲಿಯರ್? ನೌ ವಿ ಆರ್ ಇಂಟ್ರೊಡ್ಯೂಸ್ ಟು ದ ವೇವ್. ವೇವ್ ಅಂದರೆ ಏನು? ಅ ಡಿಸ್ಟರ್ಬೆನ್ಸ್ ಇನ್ ದ ಮೀಡಿಯಮ್, ರೈಟ್? ಯಾರಿಗೆ ಡಿಸ್ಟರ್ಬೆನ್ಸ್? A particle in the medium is oscillating about the mean position, right, vertically, but wave ಯಾವ ಥರ ಮೂವ್ ಆಗ್ತಾ ಇದೆ ಅನ್ನೋ ಪರ್ಸೆಪ್ಷನ್ ಇದೆ. ಇಟ್ಸ್ ಮೂವಿಂಗ್ perpendicular to the oscillation of a particle. Are the particles moving? No, particles are oscillating in such a way that that oscillation has a moving pattern, right? So clear? So ಹಾಗಾದರೆ ಕೆಲವಷ್ಟು ಥಿಂಗ್ಸನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಬೇಸಿಕಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್, ರೈಟ್? ಸೌಂಡ್ ವೇವ್ಸ್ ಈಸ್ ಆರ್ ಲಾಂಗಿಟ್ಯೂಡಿನಲ್ ವೇವ್ಸ್. ಲೈಟ್ ವೇವ್ ಏನಿದೆ ಅದು ಟ್ರಾನ್ಸ್ವರ್ಸ್ ವೇವ್ಸ್. ಲೈಟ್ ವೇವ್ಸಲ್ಲಿ ಪ್ರೊಪಗೇಷನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಆಸಿಲೇಷನ್. ಸೌಂಡ್ ವೇವ್ಸಲ್ಲಿ ಪ್ರೊಪಗೇಷನ್ ಈಸ್ ಅಲಾಂಗ್ ದ ಆಸಿಲೇಷನ್, ರೈಟ್? ಬಟ್ ಸೌಂಡ್ ವೇವ್ಸನ್ನ ಯಾರು ಡಿಟೆಕ್ಟ್ ಮಾಡ್ತಾರೆ? ರೈಟ್, ear, right? Sound waves are detected by the ear. Light waves are detected by, for us, visible light andre nama retina detect ಮಾಡುತ್ತೆ, right? So detected by the eye, ear. But who interprets these mathematics? Brain. So brain has all the capacity to do mathematics. Okay, brain ಗೆ ಅಷ್ಟು ಪವರ್ ಇದೆ. ಏನು ಫ್ರೀಕ್ವೆನ್ಸಿ, ಯಾರು ಏನನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ? ಕಿವಿ ಐಡೆಂಟಿಫೈ ಮಾಡುತ್ತೆ ಸೌಂಡ್ ವೇವ್ಸನ್ನು, ರೆಟಿನಾ ಐಡೆಂಟಿಫೈ ಮಾಡುತ್ತೆ ಲೈಟ್ ವೇವ್ಸನ್ನು. ಬಟ್ ಬ್ರೈನ್ ಇಂಟರ್ಪ್ರೆಟ್ ಮಾಡಿ, ಕರೆಕ್ಟ್ಲಿ ಇಂಟರ್ಪ್ರೆಟ್ ಮಾಡಿ ಕಾನ್ಷಿಯಸ್ ಅಬಿಲಿಟೀಸ್ನ ನಮ್ಮಲ್ಲಿ ತರುತ್ತೆ, ರೈಟ್? ಸೊ ದಿಸ್ ಈಸ್ ಆಲ್ ವೆರಿ ಬ್ಯೂಟಿಫುಲ್. ಸೊ ಲೆಟ್ಸ್ ಇಯರ್ ಇಟ್. ಒಂದು ಫ್ರೀಕ್ವೆನ್ಸಿನ ನಿಮಗೆ ಕೇಳಿಸ್ತೀನಿ, ರೈಟ್? ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ಸೈಕಲ್ಸ್, ರೈಟ್? ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್. ಹಾಗಾದರೆ ಹ್ಯೂಮನ್ಸ್ ಕ್ಯಾನ್ ಡಿಟೆಕ್ಟ್ಸ್ ಸೌಂಡ್ಸ್ ಫ್ರಮ್, ನನಗೆ ಗೊತ್ತು, ಬಯಾಲಜಿಯಲ್ಲಿ ಓದಿರ್ತೀರ, 20 Hz to 20 kHz. ಹ್ಯೂಮನ್ ಬೀಯಿಂಗ್ಸ್ಗೆ 20 Hzಯಿಂದ 20 kHz ತನಕ ಕೇಳೋವಷ್ಟು ಕೆಪಾಸಿಟಿ ಇರುತ್ತೆ. ಬಟ್ ಆ್ಯಸ್ ವಿ ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್, ದಟ್ ಏನಿದೆ ಬ್ಯಾಂಡ್ವಿಡ್ತ್ ಏನಿದೆ, ಮಿನಿಮಮ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಶ್ರಿಂಕ್ ಆಗ್ತಾ ಹೋಗುತ್ತೆ, ರೈಟ್? ವಿ ಕೆನಾಟ್ ಇಯರ್ 20 Hzನ ನಮಗೆ ಕೇಳೋಕ್ಕಾಗಲ್ಲ. ಆ್ಯಸ್ ವಿ ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್ 20 kHzನೂ ಕೂಡ ಕೇಳೋಕ್ಕಾಗಲ್ಲ. ಆ ಮಿಡಲಲ್ಲಿ ಸರ್ಟೆನ್ ಫ್ರೀಕ್ವೆನ್ಸಿನ ಕೇಳ್ಬೋದು. ಬಟ್ ಬೇಬೀಸ್ ಏನಿದೆ, ದೇ ಆರ್ ವೆರಿ ಸೆನ್ಸಿಟಿವ್. ಎಲ್ಲ ಆಸ್ಪೆಕ್ಟಲ್ಸು
ಬೇಬೀಸ್ ಏನಿರುತ್ತೆ ಸೆನ್ಸಿಟಿವ್ ಇರ್ತಾರೆ. ಸೊ ಅವರಿಗೆ ದೇ ಕ್ಯಾನ್ ಡಿಟೆಕ್ಟ್ ವೆರಿ ಸ್ಮಾಲ್ ಫ್ರೀಕ್ವೆನ್ಸೀಸ್ ಆಲ್ಸೋ, ವೆರಿ ಹೈ ಫ್ರೀಕ್ವೆನ್ಸೀಸ್ ಆಲ್ಸೋ. ಸೊ ಬೇಬೀಸ್ ಕ್ಯಾನ್ ಇಯರ್ 20 kHz ಆ್ಯಂಡ್ ಆಲ್ಸೋ ಲೋವರ್ ದ್ಯಾನ್ ದಿಸ್, ರೈಟ್. ಸೊ ನಾವೇನು ಕೇಳ್ತೀವಿ ಅದಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಕೇಳೋ ಎಬಿಲಿಟಿ ಇರುತ್ತೆ, ನಾವೇನು ಕೇಳ್ತೀವಿ ಅದಕ್ಕಿಂತ ಜಾಸ್ತಿ ಫ್ರೀಕ್ವೆನ್ಸಿ ಕೇಳೋ ಎಬಿಲಿಟಿ ಇರುತ್ತೆ. ಯಾಕಂದರೆ ಬೇಬೀಸ್ ಆರ್ ಮೇಡ್ ಇನ್ ಸಚ್ ಅ ವೇ ದಟ್ ದೇ ನೀಡ್ ಸೆನ್ಸಿಟಿವ್ ಥಿಂಗ್ಸ್, ರೈಟ್. ಅಂದರೆ ಚಿಕ್ಕವರಿರುತ್ತೆ, ನಮಗೆಲ್ಲ ಏನೋ ಒಂದು ಬೇಕು ಅಂದರೆ ನಾವು ಅಳಬೇಕು, ಮತ್ತು ಏನೋ ಒಂದು ನಮಗೆ ಅಟ್ಯಾಕ್ ಮಾಡ್ತಾ ಇದ್ದೇವೆ ಅಂದರೆ ನಾವು ರೆಸ್ಪಾಂಡ್ ಮಾಡಬೇಕು. ಸೊ ವಿ ಆರ್ ಆಲ್ ವೆರಿ ಸೆನ್ಸಿಟಿವ್ ವೆನ್ ವಿ ಆರ್ ಕಿಡ್ಸ್, ಬಟ್ ಆ್ಯಸ್ ವಿ ಗ್ರೋ ಆ್ಯಂಡ್ ಓಲ್ಡರ್ ನಾವು ಇನ್ಸೆನ್ಸಿಟಿವ್ ಆಗ್ತಾ ಹೋಗ್ತೀವಿ. ಬಟ್ ದ್ಯಾಟ್ ಶುಡ್ ನಾಟ್ ಬಿ ದೇರ್. ಬಟ್ ಆವ್ರೇಜ್ ಅಡಲ್ಟ್ಸ್ ಕ್ಯಾನ್ ಇಯರ್ 15 to 17 kHz. ಹಾಗಾದರೆ ಒಂದು ಫ್ರೀಕ್ವೆನ್ಸಿ ಯಾವ ಥರ ಇರುತ್ತೆ ಅಂದರೆ ಕೇಳಿಸ್ತೀನಿ. ಸೊ ಕರೆಂಟ್ಲಿ ಪ್ಲೇಯಿಂಗ್ ವೆರಿ ಲೋ ಫ್ರೀಕ್ವೆನ್ಸಿ 1 Hz ನಾನು ಪ್ಲೇ ಮಾಡ್ತಾ ಇದ್ದೀನಿ, ನಿಮ್ಗೆ ಕೇಳಿಸ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ಡಿಟೆಕ್ಟ್. ಓಕೆ, ವೆನ್ ಐ ಚೇಂಜ್ ದ ಫ್ರೀಕ್ವೆನ್ಸಿ 20 Hz, ರೈಟ್ ನಾವು 20 Hz ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಸ್ತಾ ಇಲ್ಲ, ರೈಟ್. ನಾವು can you hear? This is 90 Hz. 3. This is the highest frequency. ಇವಾಗ ನಾನು ತುಂಬ ಹೈ ಫ್ರೀಕ್ವೆನ್ಸಿನ ಪ್ಲೇ ಮಾಡಿದ್ರೆ ನೋ, ಇಟ್ಸ್ ಆಲ್ರೆಡಿ ಪ್ಲೇಯಿಂಗ್, ಬಟ್ ವಿ ಕೆನಾಟ್ ಡಿಟೆಕ್ಟ್ ಇಟ್. ಇಟ್ ಈಸ್ ವೆರಿ ಹೈ ಫ್ರೀಕ್ವೆನ್ಸಿ, ವಿ ಡು ನಾಟ್ ಹ್ಯಾವ್ ಅಷ್ಟು ನಮಗೆ ಎಬಿಲಿಟಿ ಇಲ್ಲ, ರೈಟ್. ಸೊ ಈ ಫ್ರೀಕ್ವೆನ್ಸಿಗಳನ್ನ ಡಿಫ್ರೆಂಟ್ ಫ್ರೀಕ್ವೆನ್ಸಿನ ಮರ್ಜ್ ಆದಾಗ ಏನಾಗುತ್ತೆ ಅನ್ನೋದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ರೈಟ್ ನಾವು ಫ್ರೀಕ್ವೆನ್ಸಿ ಅಂದರೆ ಏನಂತ ಗೊತ್ತಾಯಿತು. ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್, ರೈಟ್. ಇಸ್ ದಟ್ ಕ್ಲಿಯರ್? ಓಕೆ, ನಾವು ಈ ಕ್ಲಾಸಲ್ಲಿ ನಾವು ಬೇಸಿಕಲಿ ಒಂದು ವೇವ್ ಅಂದರೆ ಏನಂತ ಅರ್ಥ ಆಗಿದೆ, ರೈಟ್. ಸಿ ಗೈಸ್, ಒನ್ ಮೋರ್ ಟೈಮ್ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ವೇವ್ನ ನಾವು ಯಾವ ಥರ ಬರಿತೀವಿ? ವೇವ್ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್. ಯಾವುದೋ ಒಂದು ಪಾರ್ಟಿಕಲ್ ಐಡೆಂಟಿಫೈ ಮಾಡ್ತೀವಿ ಆನ್ ದ ಎಕ್ಸ್ ಆ್ಯಕ್ಸಿಸ್, ವಿಚ್ ಪಾರ್ಟಿಕಲ್, ಆ್ಯಂಡ್ ಅಟ್ ವಿಚ್ ಟೈಮ್ನೂ ಕೂಡ ಐಡೆಂಟಿಫೈ ಮಾಡ್ತೀಯ. ಯಾಕಂದರೆ ಡಿಫ್ರೆಂಟ್ ಟೈಮ್ಸಲ್ಲಿ ಡಿಫ್ರೆಂಟ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಬೇಸಿಕಲಿ ಆಸಿಲೇಟಿಂಗ್ ಅಲ್ವಾ, ಇಸ್ ಈಕ್ವಲ್ ಟು ಎ ಸೈನ್ ಆಫ್ kx minus omega t, right? Kx minus omega t. This is along plus x axis. Okay, ಈ ವೇವ್ ಏನಿದೆ kx minus omega t ಇತ್ತು ಅಂದರೆ ಇಟ್ ಈಸ್ ಅಲಾಂಗ್ ಪ್ಲಸ್ ಎಕ್ಸ್ ಆಕ್ಸಿಸ್. ಅಥವಾ ಸೇಮ್ ವೇವ್ನ ನಾವು x, t is equal to a sin of omega t minus kx ಅಂತ ಬರೆದ್ರೆ, right, omega t minus kx ಅಂತ ಬರೆದ್ರೆ, yes, we can write it like that also, right. But if a wave is traveling along negative x axis, ಆವಾಗ ನಾವು ಇದರ ಈಕ್ವೇಷನ್ನ ಯಾವ ಥರ ಬರ್ತೀವಿ? kx plus omega t ಇದೇನಿರುತ್ತೆ ಅಲಾಂಗ್ ಮೈನಸ್ ಎಕ್ಸ್ ಆ್ಯಕ್ಸಿಸ್. ಓಕೆ ಗೈಸ್, ಸೊ ನಮಗೆ ತೋರಿಸ್ತೀನಿ ಗ್ರಾಫಿಕಲಿ ಏನಂತ. y is equal to some value sin 0.5x minus 3t. ಮೈನಸ್ ಇದೆ ಇಲ್ಲಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಈ ವೇವ್ ಆ್ಯಕ್ಚುಲಿ ಯಾವ ಕಡೆ ಹೋಗ್ತಾ ಇದೆ? ಪ್ಲಸ್ ಎಕ್ಸ್ ಆ್ಯಕ್ಸಿಸ್, ರೈಟ್. ಯಾವುದು ಈಕ್ವೇಷನ್? ಕೆ ಎಕ್ಸ್ ಮೈನಸ್ ಒಮೆಗಾ ಟಿ, ರೈಟ್. ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಇಲ್ಲಿ ನಾನು ಪ್ಲಸ್ ಹಾಕಿದರೆ ಕೆ ಎಕ್ಸ್ ಪ್ಲಸ್ ಒಮೆಗಾ ಟಿ, ಆ್ಯಕ್ಚುಲಿ ನಾವೇನು ಮಾಡ್ತಾ ಇದ್ದೀವಿ? ವೇವ್ ಮೋಷನ್ನ ಉಲ್ಟಾ ಮಾಡ್ತಾ ಇದ್ದೀವಿ, ರೈಟ್. ಓಕೆ, ದಿಸ್ ವೇವ್ ಇಸ್ ಟ್ರಾವೆಲಿಂಗ್ ಮೈನಸ್ ಎಕ್ಸ್ ಆ್ಯಕ್ಸಿಸ್, ಟ್ರಾವೆಲಿಂಗ್ ಟು ದ ಮೈನಸ್ ಎಕ್ಸ್ ಆ್ಯಕ್ಸಿಸ್. ಕ್ಲಿಯರ್? ಈಕ್ವೇಷನ್ ಏನಂತ ಗೊತ್ತಾಯ್ತಲ್ವಾ? ಓಕೆ, ನೋ ದಿಸ್ ಇಸ್ ದ ಪ್ಯಾಟರ್ನ್, ರೈಟ್. ನಾವು ಇದನ್ನು ಕಾಸ್ಟ್ ಟರ್ಮ್ಸಲ್ಲೂ ಬರಿಬೋದು. ಯಾವ ಥರ? ಒಳಗಡೆ π/2 ಇಂಟ್ರೊಡ್ಯೂಸ್ ಮಾಡಿ ನಾವು ಕಾಸ್ಟ್ ಟರ್ಮ್ಸಲ್ಲೂ ಬರಿಬೋದು. ಡು ನಾಟ್ ವರಿ ಅಬೌಟ್ ದಟ್ ಮ್ಯಾಥ್, ರೈಟ್. ಸೋ ಫಾರ್ ಇದು ಕ್ಲಿಯರ್, ರೈಟ್. ಎಸ್ ಆರ್ ಕ್ಲಿಯರ್. ನಾವು ಸೂಪರ್ ಪೊಸಿಷನ್ ಆಫ್ ವೇವ್ಸ್. ಓಕೆ, ಎರಡು ವೇವ್ಸನ್ನು ತೊಗೊಂಡು, ರೈಟ್, ಎರಡು ಇಂಡಿಪೆಂಡೆಂಟ್ ವೇವ್ಸನ್ನು ತೊಗೊಂಡು ಸೂಪರ್ ಪೋಸ್ ಮಾಡಿದಾಗ ಏನಾಗುತ್ತೆ? ಸೂಪರ್ ಫೋಸ್ ಅಥವಾ ಇಂಟರ್ಫಿಯರ್ ಅಂದರೆ ಎರಡು ವೇವ್ಸನ್ನು, ಎರಡು ಸೌಂಡ್ಸನ್ನು ನಾನು ಒಟ್ಟಿಗೆ ಕೇಳಿದಾಗ ಏನಾಗುತ್ತೆ? ಓಕೆ, ಇಂಡಿಪೆಂಡೆಂಟ್ ಫ್ರೀಕ್ವೆನ್ಸಿ 1 and 2 ಈ ಎರಡನ್ನು ನಾನು ಒಟ್ಟಿಗೆ ಪ್ಲೇ ಮಾಡಿದಾಗ ಏನಾಗುತ್ತೆ? ರೈಟ್, ಒಟ್ಟಿಗೆ ವೇವ್ಸನ್ನು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ? ದಟ್ ಈಸ್ ಸೂಪರ್ ಪೊಸಿಷನ್. ಅಂದರೆ ಟುಗೆದರ್ ವೆನ್ 2 or more waves ಟ್ರಾವರ್ಸ್ ಇನ್ ದ ಸೇಮ್ ಮೀಡಿಯಮ್, ಓಕೆ, ಒಂದೇ ಮೀಡಿಯಮಲ್ಲಿರುವಾಗ ದ ಡಿಸ್ಪ್ಲೇಸ್ಮೆಂಟ್ y
ಆಫ್ ಅ ಮೀಡಿಯಮ್, ರೈಟ್. ಡಿಸ್ಪ್ಲೇಸ್ಮೆಂಟ್, ಸಿ ಪಾರ್ಟಿಕಲ್ ಒಂದೇ, ರೈಟ್, ಪಾರ್ಟಿಕಲ್ ಒಂದೇ, ಎರಡು ವೇವ್ಸು, ರೈಟ್. ಒಂದು ವೇವು ಒಂದು ಕಡೆ ಆಸಿಲೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಇನ್ನೊಂದು ವೇವ್ ಇನ್ನೊಂದು ಕಡೆ ಆಸಿಲೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಪಾರ್ಟಿಕಲ್ ಒಂದೇ ಇರೋದ್ರಿಂದ ಎಫೆಕ್ಟಿವ್ ಡಿಸ್ಪ್ಲೇಸ್ಮೆಂಟ್ ಒಂದೇ ಇರಬೇಕು, ಒಂದೇ ಕಡೆ ಆಸಿಲೇಟ್ ಆಗಬೇಕು. ಸೊ ದಟ್ ಎಫೆಕ್ಟಿವ್ ಡಿಸ್ಪ್ಲೇಸ್ಮೆಂಟ್ನ ನಾವು y ಆಫ್ ಎಕ್ಸ್ ಕಾಮ ಟಿ ಇಸ್ ಸಿಂಪ್ಲಿ ಅಡಿಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ವೇವ್ ಒನ್ನಿಂದ ಏನು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಪ್ಲಸ್ ವೇವ್ ಟೂ ಇಂದ ಏನು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಈ ಎರಡನ್ನು ನಾವು ಆ್ಯಡ್ ಮಾಡಿದರೆ ನಮಗೇನು ಬರುತ್ತೆ, ನೆಟ್ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಬರುತ್ತೆ, ರೈಟ್. ಹಾಗಾದರೆ ಅಸ್ಯೂಮಿಂಗ್ ಅ ವೇವ್, ಒಂದು ವೇವ್ ಇದೆ ಎ ಸೈನ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ, ಯಾವ ಕಡೆ ಪ್ಲಸ್ ಎಕ್ಸ್ ಆಕ್ಸಿಸ್. ಇನ್ನೊಂದು ವೇವ್ನ ತೊಗೊಳ್ತಾ ಇದ್ದೀವಿ ಸೇಮ್ ಮೀಡಿಯಮಲ್ಲಿ, ಅದು ಕೂಡ ಪ್ಲಸ್ ಎಕ್ಸ್ ಆಕ್ಸಿಸಲ್ಲೇ ಮೂವ್ ಆಗ್ತಾ ಇದೆ, ಬಟ್ ವಿತ್ ಅ ಡಿಫರೆಂಟ್ ಫೇಸ್, ರೈಟ್. ವಾಟ್ ಡು ಐ ಮೀನ್ ಬೈ ಫೇಸ್? ಸಿ ಗೈಸ್, ಒಂದು ವೇವ್ ಈ ಥರ ಸ್ಟಾರ್ಟ್ ಆಗ್ತಾ ಇದೆ, ರೈಟ್. ಇನ್ನೊಂದು ವೇವ್ ಏನಿದೆ ಡಿಫರೆಂಟ್ ಫೇಸ್ ಅಂದರೆ ಸಿ ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್ 5, ರೈಟ್. ಅದು ತುಂಬ ಇದೆ, ಹಿಂದೆ ಇದೆ, ರೈಟ್, ಹಿಂದೆ ಇದೆ ಅಥವಾ ಮುಂದೆ ಇದೆ, ಬೇಸ್ಡ್ ಆನ್ ದಿಸ್ ಸೈನ್, ಓಕೆ. ಅಂದರೆ ಆ ಎರಡು ಹೈಯೆಸ್ಟ್ ಪಾಯಿಂಟ್ನ ಲೋಯೆಸ್ಟ್ ಪಾಯಿಂಟ್ನ ಝೀರೋನ ಒಂದೇ ಟೈಮಲ್ಲಿ ಹಿಟ್ ಆಗ್ತಾ ಇಲ್ಲ, ಬಟ್ ಅದ್ರಗಳ ನಡುವೆ ಇರುವ ಡಿಫರೆನ್ಸ್ ಏನು, ದಿಸ್ ಈಸ್ 5, ಓಕೆ. ಓಕೆ, ಆ ಎರಡು ವೇವನ್ನು ನಾವು ಆ್ಯಡ್ ಮಾಡಿದಾಗ ಅಕಾರ್ಡಿಂಗ್ ಟು ಸೂಪರ್ಪೊಸಿಷನ್ y is equal to y1 plus y2, right. So first wave a sin of kx minus omega t, right, plus 1, second one a sin of kx minus omega t, right. a ಏನಿದೆ ಆಂಪ್ಲಿಟ್ಯೂಡ್ ಕಾಮನ್ ಇದೆ, ರೈಟ್. ಸೊ ಆಂಪ್ಲಿಟ್ಯೂಡ್ನ ಇಲ್ಲಿ ಕಾಮನ್ ತೆಗೆದಿದ್ದೀನಿ, ರೈಟ್. ಟೂ ವೇವ್ಸ್ ಆಫ್ ಸೇಮ್ ಆಂಪ್ಲಿಟ್ಯೂಡ್ ಟ್ರಾವೆಲಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಆ್ಯಡ್ ಮಾಡಿದಾಗ ನಾವು ಈ ಥರ ಬರಿಬೋದು, ಅಥವಾ ಡಿಫ್ರೆಂಟ್ ಆಂಪ್ಲಿಟ್ಯೂಡ್ a1 a2 ತೆಗೆದಾಗ ಅಗೇನ್ ಈ ಕಡೆ ಇಲ್ಲಿ a2 ಅಂತೇಳಿ ಬರಿಬೋದು, ಓಕೆ. ದೇರ್ ಇಸ್ ನೋ ಕನ್ಫ್ಯೂಷನ್ ಇಲ್ಲಿ ಅಲ್ವಾ, ರೈಟ್. ಇದು ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ ಎರಡು ವೇವ್ಸನ್ನು ಆ್ಯಡ್ ಮಾಡಿದಾಗ. ಆ್ಯಂಡ್ ವೆನ್ ಟೂ ವೇವ್ಸ್ ಆಫ್ ದ ಸೇಮ್ ಫ್ರೀಕ್ವೆನ್ಸಿ ಸೂಪರ್ ಇಂಪೋಸ್ ಈಚ್ ಅದರ್ occurs a redistribution of energy in the medium which causes minimum intensity or maximum intensity, right. So ಎರಡು ವೇವ್ಸ್ ಸೂಪರ್ ಇಂಪೋಸ್ ಆದಾಗ ಏನಾಗುತ್ತೆ ಅಂದರೆ ದೇ ಕಾಸ್ ರೀಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ, ಆ್ಯಂಡ್ ಮ್ಯಾಕ್ಸಿಮಮ್ ಚೇಂಜ್ ಆಗುತ್ತೆ, ಮಿನಿಮಮ್ ವ್ಯಾಲ್ಯೂನೂ ಕೂಡ ಚೇಂಜ್ ಆಗುತ್ತೆ. ಅದು ಯಾವ ಥರ ಅಂದರೆ ಬೈ ಡೂಯಿಂಗ್ ದ ಸೂಪರ್ ಇಂಪೋಸಿಷನ್, ರೈಟ್. y equal to y1 plus y2 a sin of omega t plus theta, ರೈಟ್. ಸೊ ಬೇಸಿಕಲಿ ಎರಡು ವೇವ್ಸನ್ನು ನಾವು ಕ್ಲಬ್ ಮಾಡಿದಾಗ ಏನಾಗುತ್ತೆ, ಇನ್ನೊಂದು ನೆಟ್ ವೇವ್ ಫಾರ್ಮ್ ಆಗ್ತಾ ಇದೆ, ದಟ್ ಈಸ್ ಹ್ಯಾವಿಂಗ್ ಡಿಫರೆಂಟ್ ಫೇಸ್, ಓಕೆ. ನಾವು ಈ ಎರಡರ ರಿಸಲ್ಟ್ ನೆಟ್ ವೇವ್ನ ಆಂಪ್ಲಿಟ್ಯೂಡ್ ಏನಿರುತ್ತೆ ಅದನ್ನು ಸಿ, ದಿಸ್ ಫಾರ್ಮ್ ಈಸ್ ವೆರಿ ಇಂಪಾರ್ಟೆಂಟ್, ಓಕೆ. ಓಕೆ ಗೈಸ್, ವೇವ್ ಒನ್ ಏನಿದೆ, ವೇವ್ ಒನ್ ಈಸ್ a1 sin omega t, right. So a1 sin omega t and y2 ಏನಿದೆ a2 sin omega t plus 5. See guys, when two waves of the same frequency, ಎರಡರದ್ದು ಫ್ರೀಕ್ವೆನ್ಸಿ ಏನಿದೆ omega t, right. ಸೊ ಫ್ರೀಕ್ವೆನ್ಸಿ ಏನು ಹಾಗಾದರೆ f, ಯಾಕಂದರೆ ಆ್ಯಂಗುಲರ್ ಫ್ರೀಕ್ವೆನ್ಸಿ ಸೇಮ್ ಇದೆ. ಸೂಪರ್ ಇಂಪೋಸ್ ಈಚ್ ಅದರ್, ದೇರ್ ಅಕರ್ಸ್ ರೀಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ವಿಚ್ ಕಾಸಸ್ ಮಿನಿಮಮ್ ಇಂಟೆನ್ಸಿಟಿ, ಓಕೆ. ಮಿನಿಮಮ್ ಇಂಟೆನ್ಸಿಟಿ ಬರುತ್ತೆ, ಕೆಲವೊಂದು ಸಲ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬರುತ್ತೆ, ರೈಟ್. ಈ ಫಿನಾಮಿನ ನಾವು ಇಂಟರ್ಫೆರೆನ್ಸ್ ಅಂತೇಳಿ ಕರಿತೀವಿ. ಅಟ್ ಅ ಗಿವನ್ ಪಾಯಿಂಟ್, ಒಂದು ಪಾಯಿಂಟಲ್ಲಿ ಟೂ ವೇವ್ಸ್ ಅರೈವ್ ವಿತ್ ಫೇಸ್, ಓಕೆ. ಅಂದರೆ ಸಿ, ಒಂದು ಪಾಯಿಂಟನ್ನು ನೀನು ಅಬ್ಸರ್ವ್ ಮಾಡ್ತಿದ್ಯಾ ಅಂದರೆ ಇಲ್ಲಿಗೆ ವೇವ್ ಒನ್ ರೀಚ್ ಆಯಿತು, ಬಟ್ ಇನ್ನೊಂದು ವೇವ್ ಏನಿದೆ ವಿತ್ ಫೇಸ್ ಡಿಫರೆನ್ಸ್ ಬಂದಾಗ ಇದರ ಆಂಪ್ಲಿಟ್ಯೂಡ್ ಏನಿರುತ್ತೆ ಅಂತ ಚೆಕ್ ಮಾಡೋದಾದರೆ, ರೈಟ್, ಆಂಪ್ಲಿಟ್ಯೂಡ್ ಏನಿರುತ್ತೆ ಅನ್ನತ್ತೆ ಚೆಕ್ ಮಾಡೋದಾದರೆ ಅದು ರಿಸಲ್ಟೆಂಟ್ ಆಂಪ್ಲಿಟ್ಯೂಡು. ಬಟ್ ನಾವೇನು ಮಾಡಬೇಕು, ಎರಡನ್ನೂ ಆ್ಯಡ್ ಮಾಡಬೇಕು, ಡಿಸ್ಪ್ಲೇಸ್ಮೆಂಟ್ y1 ಪ್ಲಸ್ y2, ರೈಟ್. ಹಾಗಾದರೆ ದಿಸ್ ಈಸ್ ಗೋಯಿಂಗ್ ಟು ಬಿ a1 sin omega t ವೇವ್ ಒನ್, ಓಕೆ. ವೇವ್ ಟು ಏನು a2 sin omega t ಪ್ಲಸ್ 5, ಈ ಎರಡನ್ನು ನಾವು ಆ್ಯಡ್ ಮಾಡಿದಾಗ a sin, ಸಿ ದಿಸ್ ಇಸ್ ಡಿಫ್ರೆಂಟ್ a, ಓಕೆ. ಇದು ಬೇರೆ a, ಯಾಕಂದರೆ ಆಂಪ್ಲಿಟ್ಯೂಡ್ ಚೇಂಜ್ ಆಗಿದೆ, ಸೈನ್ ಆಫ್ ಒಮೆಗಾ ಟಿ ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಇಲ್ಲ, ಬಟ್ ಫೇಸ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ನ ನಾವು ಯಾವ ಥರ ಬರಿಬೋದು ಅಂದರೆ a1 ಸ್ಕ್ವೇರ್ ಪ್ಲಸ್ a2 ಆಂಪ್ಲಿಟ್ಯೂಡ್ 1 ಸ್ಕ್ವೇರ್, ಆಂಪ್ಲಿಟ್ಯೂಡ್ 2 ಸ್ಕ್ವೇರ್ ಪ್ಲಸ್ a1 a2 cos 5, ಅಂದರೆ ಎರಡರ ನಡುವೆ ಇರುವ ಫೇಸ್ ಡಿಫರೆನ್ಸ್ ಟೈಮ್ಸ್ cos 5. ಇದನ್ನು ನಾವು ವೆಕ್ಟೋರಿಯಲ್ಲಿ ರೆಪ್ರೆಸೆಂಟ್ ಮಾಡೋದಾದರೆ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ಒಂದು ಪಾಯಿಂಟ್, ರೈಟ್. ಈ ಪಾಯಿಂಟು
because of wave 1, amplitude 1, right? Because of wave 1, amplitude 1, A1. Because of wave 2, amplitude A2, right? Okay. ಈ ಎರಡರ ರಿಸಲ್ಟೆಂಟನ್ನು ನಾವು ವೆಕ್ಟೋರಿಯಲ್ಲಿ ಆ್ಯಡ್ ಮಾಡ್ಕೋಬೋದು, ರೈಟ್? ಸೊ ಈ ಎರಡು ವೇವ್ಸ್ಗಳ ನಡುವೆ ಇರುವ ಫೇಸ್ ಡಿಫ್ರೆನ್ಸ್ ಫೈ, A1, A2 ಆ್ಯಂಡ್ ರಿಸಲ್ಟೆಂಟ್ ಏನಿದೆ, ದಿಸ್ ಇಸ್ ರಿಸಲ್ಟೆಂಟ್. ಸೊ ವೆಕ್ಟೋರಿಯಲ್ಲಿ ನಾವು ಇದನ್ನು ಯಾವ ಥರ ಬರಿಬೋದು, ಇಲ್ಲಿ ನೋಡ್ಕೊಳ್ಳಿ, A1² + A2² 2A1 A2 cos phi. Is that clear? Interference. Now intensity at a point after interference, okay? ಇಂಟೆನ್ಸಿಟಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ರೈಟ್? ಯಾಕೆ? ಆಂಪ್ಲಿಟ್ಯೂಡ್ ಚೇಂಜ್ ಆಗುತ್ತೆ. ಆಂಪ್ಲಿಟ್ಯೂಡ್ ಅಂದರೆ ವೇವ್, ರೈಟ್? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಇಂಟೆನ್ಸಿಟಿ ಅಂದರೆ ದ ಸ್ಕ್ವಯರ್ ಆಫ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ವಿಚ್ ಇಸ್ ಆಂಪ್ಲಿಟ್ಯೂಡ್, ಓಕೆ? ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ಲೌಡ್ನೆಸ್, ಓಕೆ? ಸೌಂಡ್ ವೇವ್ ಆಗಿತ್ತು ಅಂದರೆ ಅದರ ಇಂಟೆನ್ಸಿಟಿ ಏನು? ಅದರ ಲೌಡ್ನೆಸ್, ರೈಟ್? ಆ ಲೌಡ್ನೆಸ್ ಏನಿದೆ, ಇಟ್ ಈಸ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್, okay? A wave in a loudness, if it is a light wave, it is proportional to the square of amplitude, right? If I1 and I2 are the intensity of two interfering waves, ಎರಡು ವೇವ್ಸನ್ನು ನಾವು ಇಂಟರ್ಫಿಯರ್ ಮಾಡ್ತಾ ಇದ್ದೀವಿ, ಅದರ ಇಂಟೆನ್ಸಿಟಿ ಏನು? I1 I2, ಆಂಪ್ಲಿಟ್ಯೂಡ್ ಏನು? A1 A2, and phi is the phase difference, okay? Phi is the phase difference, just like last time, okay? Y1 is equal to A1 sin omega t, Y2 is equal to A2 sin omega t plus phase difference phi. ಸೊ ಈ ಎರಡನ್ನು ನಾವು ಇಂಟರ್ಫಿಯರ್ ಮಾಡಿದಾಗ ರಿಸಲ್ಟೆಂಟ್ ಇಂಟೆನ್ಸಿಟಿ, ರೈಟ್? ರಿಸಲ್ಟೆಂಟ್ ಇಂಟೆನ್ಸಿಟಿ ಏನು ಲಾಸ್ಟ್ ಸ್ಲೈಡಲ್ಲಿ ಹೇಳಿದೆ, ಈಸ್ ಈಕ್ವಲ್ ಟು ವೆಕ್ಟೋರಿಯಲ್ ಅಡಿಷನ್ ಆಫ್ ಏನು ಆಂಪ್ಲಿಟ್ಯೂಡ್ A1² A2² + 2A1 A2 cos phi, ರೈಟ್? ಬಟ್ ಇಂಟೆನ್ಸಿಟಿ ಏನು? ಆಂಪ್ಲಿಟ್ಯೂಡ್ ಸ್ಕ್ವೇರ್. ಹಾಗಾದರೆ ಇದನ್ನು ಸ್ಕ್ವೇರ್ ಮಾಡೋಣ, ಬೋತ್ ದ ಸೈಡ್ಸ್. ಇದನ್ನು ನಾವು ಸ್ಕ್ವೇರ್ ಮಾಡಿದ್ರೆ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ I, ರೈಟ್? ಈ ಕಡೆ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಹೋಯಿತು. A1² ಇಸ್ intensity 1, right? Amplitude 1² intensity 1, amplitude 2² intensity 2, right? Intensity 2, and 2 amplitude 1 is nothing but under root I1, amplitude 2 is nothing but under root I2 times cos phi. Is that clear, guys? ಇಂಟೆನ್ಸಿಟಿನ ನಾವು ಆಂಪ್ಲಿಟ್ಯೂಡ್ಗೆ ಯಾವ ಥರ ಲಿಂಕ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಓಕೆ? ಕ್ಲಿಯರ್? ಎಸ್ ಸರ್? ನೋ. ಯಾಕಂದರೆ ಸಿ, displacement is addition, right? Displacement of a net wave is addition of displacement due to individual waves, okay? ಅದಕ್ಕೋಸ್ಕರ ನಾವು y = y1 + y2 ನ ಫಾಲೋ ಮಾಡ್ತಾ ಇರೋದು. ಸೊ ವೆನ್ ಮ್ಯಾಕ್ಸಿಮಮ್, ರೈಟ್, A is going to be A1 + A2, okay guys? ಸೊ ನಾವು ಬೇಸಿಕಲಿ ಡಿಸ್ಪ್ಲೇಸ್ಮೆಂಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ, y1 y2. ಅದೇ ಥರ ಆಂಪ್ಲಿಟ್ಯೂಡ್ನು ಕೂಡ ವೆಕ್ಟೋರಿಯಲಿ ಆ್ಯಡ್ ಮಾಡ್ಬೋದು, A1 A2, ಓಕೆ? ಅದನ್ನು ಮಾಡಿದರೆ ನಮಗೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನು ಬರುತ್ತೆ? ಅಂಡರ್ ರೂಟ್ A1² + ಅಂಡರ್ ರೂಟ್ A2² + 2 ಟೈಮ್ಸ್ ಆಫ್ A1 A2 ಕಾಸ್ ಟೈಮ್ಸ್ ಆಫ್ ಫೇಸ್ ಡಿಫ್ರೆನ್ಸ್, ಓಕೆ? ರೈಟ್. ನಾವು ಇಂಟೆನ್ಸಿಟಿ ಅಟ್ ಅ ಪಾಯಿಂಟ್, ಇಂಟೆನ್ಸಿಟಿನ ನಾವು ಯಾವ ಥರ ಹೇಳ್ಬೋದು? ಸೊ ಇಂಟೆನ್ಸಿಟಿ ಅಟ್ ಅ ಪಾಯಿಂಟನ್ನು, ಇಂಟೆನ್ಸಿಟಿ ಇಸ್ ಬೇಸಿಕಲಿ ಅಂದರೆ ಲೌಡ್ನೆಸ್. ಇಂಟೆನ್ಸಿಟಿ ಅಂದರೆ ಲೌಡ್ನೆಸ್. ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ಲೌಡ್ನೆಸ್, ರೈಟ್? ಸೊ ಈ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್, ಓಕೆ? ವೇವ್ನ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಇಂಟೆನ್ಸಿಟಿ. ಸೊ ಇಫ್ ಅಟ್ ಅ ಪಾಯಿಂಟ್ I1 and I2 ಏನಿದೆ, ಎರಡು ಆರ್ ದ ಇಂಟೆನ್ಸಿಟೀಸ್ ಆಫ್ ಇಂಟರ್ಫರಿಂಗ್ ವೇವ್ಸ್, ಓಕೆ? ಅಂಡ್ phi is the phase difference. ಈ ಎರಡು ವೇವ್ಸ್ ನಡುವೆ ಇರುವ ಫೇಸ್ ಡಿಫ್ರೆನ್ಸ್ phi ಇದೆ. ಆ ಕೇಸಲ್ಲಿ ರಿಸಲ್ಟೆಂಟ್ ಇಂಟೆನ್ಸಿಟಿ, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಬರೆಯೋದು ಗೊತ್ತು, ರೈಟ್? ಯಾವುದು? A ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ A1² + A2² 2A1 A2 cos phi. ಬಟ್ ಇದನ್ನು ಸ್ಕ್ವೇರ್ ಮಾಡಿದ್ರೆ ನಾನು A², ರೈಟ್? ಇಂಟೆನ್ಸಿಟಿ, ರೈಟ್? ಆಂಪ್ಲಿಟ್ಯೂಡ್ ಸ್ಕ್ವೇರ್ ಇಸ್ ಇಂಟೆನ್ಸಿಟಿ, ಪ್ಲಸ್ ಈ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. A1² ಆಂಪ್ಲಿಟ್ಯೂಡ್ 1² ಇಂಟೆನ್ಸಿಟಿ 1, ಅದೇ ಥರ I2 + ಅಂಡರ್ ರೂಟ್ I1 ಅಂಡರ್ ರೂಟ್ I2 cos phi, ರೈಟ್? cos phi. ಕ್ಲಿಯರ್? ಇಂಟೆನ್ಸಿಟಿ ಎಕ್ಸ್ಪ್ರೆಷನ್ ಇದು, ಎಕ್ಸ್ಪ್ರೆಷನ್ ಫಾರ್ ಇಂಟೆನ್ಸಿಟಿ. ಸೊ ಈ ಇಂಟೆನ್ಸಿಟಿ ಏನಿದೆ ಡಿಪೆಂಡ್ಸ್ ಆನ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ವೇವ್ಸ್. ಸೊ ಎರಡು ವೇವ್ಸ್ ಇನ್ ಫೇಸ್ ಇತ್ತು ಅಂದರೆ ಅವಾಗ ಏನಾಗುತ್ತೆ, ಔಟ್ ಆಫ್ ಫೇಸ್ ಇತ್ತು ಅಂದರೆ ಏನಾಗುತ್ತೆ, ಸಮ್ ಸರ್ಟೆನ್ ಫೇಸ್ ಡಿಫ್ರೆನ್ಸ್ ಇತ್ತು ಅಂದರೆ ಏನಾಗುತ್ತೆ, ಅದೆಲ್ಲ ನಾವು ಡಿಸ್ಕಸ್ ಮಾಡೋಣ. ಸೊ ಇಯರ್ ಇಫ್ ಈ phi ಏನಿದೆ ಅಂದರೆ ಫೇಸ್ ಡಿಫ್ರೆನ್ಸ್ ಇಸ್
ಈವನ್ ಮಲ್ಟಿಪಲ್ ಆಫ್ 180 ಡಿಗ್ರಿ ಇದ್ದಾಗ ಇನ್ ದಟ್ ಕೇಸ್ n ಏನು ಹೋಲ್ ನಂಬರ್ 0 1 2 3 ಯು ಕ್ಯಾನ್ ಚೂಸ್ ಎನಿಥಿಂಗ್ 0 1 2 3 ಸೊ 5 ವಿಲ್ ಬಿ 0 ಯಾವಾಗ n equal to 0 5 ವಿಲ್ ಬಿ 2 pi ಯಾವಾಗ n equal to 1 ಸೊ pi either 0 2 pi right pi either 0 2 pi or 2 ಆದಾಗ 4 pi ಅಂದರೆ ಈವನ್ ಮಲ್ಟಿಪಲ್ಸ್ ಆಫ್ 5 ಇದ್ದಾಗ cos 5 ವ್ಯಾಲ್ಯೂ ಏನು ಬರ್ತಾ ಇದೆ cos 5 is +1 ರೈಟ್ ಇಫ್ cos 5 is +1 ರಿಸಲ್ಟೆಂಟ್ ಇಂಟೆನ್ಸಿಟಿನ ಯಾವ ಥರ ಬರ್ತೀವಿ I1 plus I2 plus 2 root I1 root I2 but cos 5 ಏನು 1 ಸೊ ಹಾಗಾದರೆ ಇಟ್ಸ್ ಬೇಸಿಕಲಿ I1 plus I2 ರೂಟ್ I1 I2 ಇರೋದ್ರಿಂದ ಇದನ್ನು ನಾವು ಕ್ಲಬ್ ಮಾಡಿ ರೂಟ್ I1 plus ರೂಟ್ I2 ಹೋಲ್ ಸ್ಕ್ವೇರ್ ಅಂತೇಳಿ ಬರಿಬೋದು ಸೊ ಇದು ಯಾವಾಗ ಆಗುತ್ತೆ ಆ ಕೇಸನ್ನು ನಾವು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಂತೇಳಿ ಕರಿತೀವಿ ರೈಟ್ ಅಂದರೆ ಮ್ಯಾಕ್ಸಿಮಮ್ ಲೌಡ್ನೆಸ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ರೈಟ್ ಸೊ ಇದು ಮ್ಯಾಕ್ಸಿಮಮ್ ಲೌಡ್ನೆಸ್ ಅದೇ ಇಫ್ ಈ 5 ಏನಿದೆ ಇಫ್ ದಿಸ್ 5 is 2n plus 1 ಅಂದರೆ ಆಡ್ ಮಲ್ಟಿಪಲ್ ಆಫ್ ಪೈ ಇದ್ದಾಗ ಅಗೇನ್ n is whole number in that case 5 will be ಏನು 5 see n0 5 n1 2 plus 1 3 so 2 pi 5 pi so on in this case cos 5 is going to be -1 right cos 5 -1 ಆಗುತ್ತೆ cos 5 -1 ಆಯಿತು ಅಂದರೆ ಇಂಟೆನ್ಸಿಟಿ ಏನು ಇಂಟೆನ್ಸಿಟಿ I1 plus I2 plus root 2 I1 sorry 2 root I1 2 root I1 root I2 and cos 5 ಏನು -1 in that case ಇದನ್ನು ನಾವು ಸಿಂಪ್ಲಿಫೈಡ್ ಆಗಿ ಅಂಡರ್ ರೂಟ್ I1 ಮೈನಸ್ ಅಂಡರ್ ರೂಟ್ I2 ಹೋಲ್ ಸ್ಕ್ವೇರ್ ಅಂತೇಳಿ ಬರಿಬೋದು ಸೊ ಅಂದರೆ ಇಟ್ ಈಸ್ ವಾಟ್ ಈಸ್ ದಿಸ್ ಔಟ್ ಆಫ್ ಫೇಸ್ ಅಂದರೆ ಅರ್ಥ ಮಿನಿಮಮ್ ಇಂಟೆನ್ಸಿಟಿ ರೈಟ್ ನಿಮಗೆ ಮಿನಿಮಮ್ ಇಂಟೆನ್ಸಿಟಿಗೆ ಎಕ್ಸ್ಪ್ರೆಷನು ಮ್ಯಾಕ್ಸಿಮಮ್ ಇಂಟೆನ್ಸಿಟಿಗೆ ಎಕ್ಸ್ಪ್ರೆಷನ್ ಕ್ಲಿಯರ್ ಅಲ್ವಾ ರೈಟ್ ಇವಾಗ ಇದ್ರ ಮೇಲೆ ಯಾವ ಥರ ಕ್ವಶನ್ಗಳು ಬೇಕಾದರೂ ಕೇಳ್ಬೋದು ರೇಷಿಯೋ ಆಫ್ ಮಿನಿಮಮ್ ಬೈ ಮ್ಯಾಕ್ಸಿಮಮ್ ಡಿಫರೆನ್ಸ್ ಇನ್ ಮಿನಿಮಮ್ ಮ್ಯಾಕ್ಸಿಮಮ್ ಸಮ್ ಆಫ್ ಮಿನಿಮಮ್ ಮ್ಯಾಕ್ಸಿಮಮ್ ಮೆನಿ ಟೈಪ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಡ್ ಓಕೆನಾ ಕ್ಲಿಯರ್ ನೋ ಪಾತ್ ಡಿಫರೆನ್ಸ್ ಡೆಲ್ಟಾ ಎಕ್ಸ್ ಮತ್ತು ಫೇಸ್ ಡಿಫರೆನ್ಸ್ ಡೆಲ್ಟಾ ಫೈಗೆ ಇರುವ ರಿಲೇಷನ್ಶಿಪ್ ರೈಟ್ ಎರಡು ವೇವ್ಸ್ ನಡುವೆ ಇರುವ ಪಾತ್ ಡಿಫರೆನ್ಸ್ ಕರೆಸ್ಪಾಂಡಿಂಗ್ ಫೇಸ್ ಡಿಫರೆನ್ಸ್ ಓಕೆ ಸೊ ಪಾತ್ ಡಿಫರೆನ್ಸ್ linked to phase difference by lambda by 2 pi into delta phi. See guys, phase difference ಎಷ್ಟಿರುತ್ತೆ ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ಇತ್ತು ಅಂದರೆ ರೈಟ್ ಸಿ ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ಅಂದರೆ ಒಂದು ವೇವು ಹಿಂಗಿದೆ ರೈಟ್ ಸೊ ಇನ್ನೊಂದು ವೇವ್ ಏನಿದೆ ಇಟ್ ಈಸ್ 1 ಲ್ಯಾಂಬ್ಡಾ ಬಿಹೈಂಡ್ ಅಂದರೆ ಸಿ ಈ ವೇವ್ ಇಲ್ಲಿ ರೀಚ್ ಆದಾಗ ಈ ವೇವ್ ಎಲ್ಲಿದೆ ಇಲ್ಲಿದೆ ಸೊ 1 ಲ್ಯಾಂಬ್ಡಾ ಬಿಹೈಂಡ್ ಇದೇನಿದು ಡೆಲ್ಟಾ ಎಕ್ಸ್ ಕರೆಸ್ಪಾಂಡಿಂಗ್ ಫೇಸ್ ಡಿಫರೆನ್ಸ್ ಏನಿರುತ್ತೆ 2 ಪೈ ಓಕೆ ವಿಚ್ ಮೀನ್ಸ್ ಇಫ್ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ಡೆಲ್ಟಾ ಎಕ್ಸ್ ಲ್ಯಾಂಬ್ಡಾ ಇತ್ತು ಅಂದರೆ ದೇರ್ ಫೋರ್ ಡೆಲ್ಟಾ ಫೈ ಈಕ್ವಲ್ ಟು 2 ಪೈ ಸೊ ಒಂದು ವೇವ್ ಲೆಂತಿಗೆ ಕರೆಸ್ಪಾಂಡಿಂಗ್ ಫೇಸ್ ಡಿಫರೆನ್ಸ್ ಏನು 2 ಪೈ ಕ್ಲಿಯರ್ ಒಂದು ಸೈಕಲ್ ಅಂತ ರೈಟ್ ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಮಿನಿಮಮ್ ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಬಟ್ ಥಿಯರಿಟಿಕಲಿ ನಾವು ಎಕ್ಸ್ಪ್ಲೈಟ್ ಮಾಡ್ತಾ ಹೋಗೋಣ ವೆನ್ ದ ವೇವ್ಸ್ ಮೀಟ್ ಅಟ್ ಅ ಪಾಯಿಂಟ್ ಇನ್ ಸೇಮ್ ಫೇಸ್ ಓಕೆ ಸೇಮ್ ಫೇಸ್ ಆ್ಯಂಡ್ ಇಂಟರ್ಫಿಯರ್ ಕನ್ಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಬರುತ್ತೆ ವಿತ್ ಮ್ಯಾಕ್ಸಿಮಮ್ ಸೌಂಡ್ ಅಂದರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅರ್ಥ ಏನಿಲ್ಲಿ ಸೊ ಇಲ್ಲಿ ಗೈಸ್ ವಿ ಹ್ಯಾವ್ ವೇವ್ 1 ಇದೆ ರೈಟ್ ವೇವ್ 1 ಯೆಲ್ಲೋ ಲೈನಲ್ಲಿ ಬರಿತಿದ್ದೀನಲ್ಲ ಇದು ವೇವ್ 1 ಅನದರ್ ವೇವ್ ಇದೆ ನಾನು ಗ್ರೀನ್ ಲೈನಲ್ಲಿ ಬರಿತಾ ಇದ್ದೀನಿ ಅನದರ್ ವೇವ್ ಇದೆ ಇಟ್ ಈಸ್ ವೇವ್ 2 ಓಕೆ ಗ್ರೀನ್ ಈಸ್ ವೇವ್ 2 ಸೊ ಈ ಎರಡು ಇನ್ ಫೇಸ್ ಇದೆ ಅಂದರೆ ಮ್ಯಾಕ್ಸಿಮಮ್ ಮಿನಿಮಮ್ನ ಸೇಮ್ ಟೈಮ್ ಅಥವಾ ಸೇಮ್ ಫೇಸ್ ಡಿಫರೆನ್ಸನ್ನು ಸೇಮ್ ಟೈಮಲ್ಲಿ ಕವರ್ ಮಾಡ್ತಾ ಇದೆ ಹಾಗಾದರೆ ಈ ಎರಡನ್ನು ನಾವು ಆ್ಯಡ್ ಮಾಡಿದ್ರೆ ಅಡಿಷನ್ ಯಾವ ಥರ ಇರುತ್ತೆ ದಿಸ್ ಈಸ್ 1 + 2 right 1 + 2 so in that case phase difference ಏನು 2n pi right obviously either
ಇಲ್ಲಿರಬೇಕು ಅಥವಾ ಒಂದು ಸೈಕಲ್ ಹಿಂದೆ ಇರಬೇಕು ವೇವ್. ಹಾಗಾದರೆ ಪಾತ್ ಡಿಫ್ರೆನ್ಸನ್ನು ಕರೆಸ್ಪಾಂಡಿಂಗ್ ಪಾತ್ ಡಿಫ್ರೆನ್ಸನ್ನು ಬರೀಬೇಕಂದ್ರೆ ಡೆಲ್ಟಾ ಫೈ ಜಾಗದಲ್ಲಿ 2n π ಲ್ಯಾಂಬ್ಡಾ ಬೈ 2π. ಸೊ ಇಲ್ಲಿ 2π ಕ್ಯಾನ್ಸಲ್. ಇಟ್ಸ್ ಬೇಸಿಕಲಿ ಲ್ಯಾಂಬ್ಡಾ ಎನ್. ಇದರ್ ಆ ವೇವ್ ಒಂದು ವೇವ್ ಲೆಂತ್ ಹಿಂದೆ ಇರಬೇಕು, 2 ವೇವ್ ಲೆಂತ್ ಹಿಂದೆ ಇರಬೇಕು, ಅಥವಾ ಒಂದು ವೇವ್ ಲೆಂತ್ ಮುಂದೆ, 2 ವೇವ್ ಲೆಂತ್ ಮುಂದೆ, ರೈಟ್. ವಿಚ್ ಮೀನ್ಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವೇವ್ ಲೆಂತ್ ಈಸ್ ಅ ಕನ್ಸ್ಟ್ರಕ್ಟಿವ್ ಇಂಟರ್ಫಿರೆನ್ಸ್. ಅಂದರೆ ಇನ್ ಫೇಸ್ ಇಂಟರ್ಫಿಯರ್ ಆಗ್ತಾ ಇದೆ, ಅದಕ್ಕೆ ನಾವು ಕನ್ಸ್ಟ್ರಕ್ಟಿವ್ ಅಂತ ಹೇಳ್ತೀವಿ. ಆ ಕೇಸಲ್ಲಿ ಅಗೇನ್ ಆ್ಯಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಈಸ್ ಸಿಂಪ್ಲಿ ಅಡಿಷನ್, ಎರಡನ್ನೂ ಆ್ಯಡ್ ಮಾಡಬೇಕು. A1 + A2 ಈಸ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಆ್ಯಂಡ್ ರಿಸಲ್ಟೆಂಟ್ ಇಂಟೆನ್ಸಿಟಿನ ನಾವು ಆಲ್ರೆಡಿ ಡಿರೈವ್ ಮಾಡಿದ್ದೀವಿ ಲಾಸ್ಟ್ ಸ್ಲೈಡಲ್ಲಿ, √I1 + √I2 ಹೋಲ್ ಸ್ಕ್ವೇರ್. ಬಟ್ ಈ ಎರಡೂ ಇಂಟೆನ್ಸಿಟಿ ಸೇಮ್ ಇತ್ತು ಅಂದರೆ √I + √I 2√I ಹೋಲ್ ಸ್ಕ್ವೇರ್ ಈಸ್ 2√I, ರೈಟ್, 4I. ಹಾಗಾದರೆ ಸಿ ಗೈಸ್, ಅಬ್ಸರ್ವ್ ದ ಡಿಫರೆನ್ಸ್. 2√I, ವಾಟ್ ಯು ಅಂಡರ್ಸ್ಟ್ಯಾಂಡ್? ಇಟ್ಸ್ ಬೇಸಿಕಲಿ 4 ಟೈಮ್ಸ್ ಇಂಟೆನ್ಸಿಟಿ. ನಾವು ಎಕ್ಸ್ಪೆಕ್ಟ್ ಮಾಡೋದು 2 ಟೈಮ್ಸ್. ಎರಡು ವೇವ್ಸನ್ನ ಮರ್ಜ್ ಮಾಡ್ತಾ ಇದ್ದೀವಿ ಅಂದರೆ ಇಂಟೆನ್ಸಿಟಿ ಎಷ್ಟಿರಬೇಕು? 2. ಬಟ್ ಥಿಯರಿಟಿಕಲಿ ಇಟ್ ಈಸ್ 4 ಟೈಮ್ಸ್ I. ದಟ್ ಈಸ್ ದ ಐಡಿಯಾ. ಅದೇ ಡಿಸ್ಟ್ರಕ್ಟಿವ್ ಇಂಟರ್ಫಿರೆನ್ಸ್ ಅಂದರೆ ಎರಡು ವೇವ್ಸ್ ಇದೆ, ಒಂದು ಇದು, ರೈಟ್, ವೇವ್ 1, ಇದು ವೇವ್ 1, ಇನ್ನೊಂದಿದೆ ವೇವ್ 2. ಬಟ್ ಈ ಎರಡು ಯಾವ ಥರ ಇಂಟರ್ಫಿಯರ್ ಆಗ್ತಾಯಿದೆ? ಡಿಸ್ಟ್ರಾಕ್ಟಿವ್ಲಿ, ಅಂದರೆ ಔಟ್ ಆಫ್ ಫೇಸ್. ವೇವ್ 2, ರೈಟ್, ವೇವ್ 2. ಸೊ ಈ ಎರಡು ಇಂಟರ್ಫಿಯರ್ ಆದಾಗ ಡಿಸ್ಟ್ರಾಕ್ಟಿವ್ಲಿ ರಿಸಲ್ಟೆಂಟ್ ವೇವ್ ಏನಿದೆ, ರಿಸಲ್ಟೆಂಟ್ ವೇವ್ನ ಗ್ರೀನ್ ಲೈನಲ್ಲಿ ಬರಿತಾ ಇದ್ದೀನಿ. ದಿಸ್ ಇಸ್ ರಿಸಲ್ಟೆಂಟ್, ರೈಟ್, ರಿಸಲ್ಟೆಂಟ್. ಇದೇನಿದು 1 + 2 ರಿಸಲ್ಟೆಂಟ್. ಆ ಕೇಸಲ್ಲಿ ಮಿನಿಮಮ್ ಸೌಂಡ್ ಬರುತ್ತೆ. ಪಾತ್ ಡಿಫ್ರೆನ್ಸ್ ಕರೆಸ್ಪಾಂಡಿಂಗ್ ಫೇಸ್ ಡಿಫ್ರೆನ್ಸ್ ಏನು? 2n + 1. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಪಾತ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಲ್ಯಾಂಬ್ಡಾ ಬೈ 2π. ಸೊ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸಿ ಆಡ್ ಮಲ್ಟಿಪಲ್ ಆಫ್ π. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲ್ಯಾಂಬ್ಡಾ ಇಂಟು n + ಹಾಫ್. ವೇವ್ ಲೆಂತ್ ಹ್ಯಾಸ್ ಟು ಬಿ n + ಹಾಫ್, ರೈಟ್. ಸೊ ರಿಸಲ್ಟೆಂಟ್ ಆ್ಯಂಪ್ಲಿಟ್ಯೂಡ್ ಏನಿರುತ್ತೆ, ಮಿನಿಮಮ್ ಇರುತ್ತೆ, ಅದನ್ನು ನಾವು A1 - A2. ಎರಡೂ ಆ್ಯಂಪ್ಲಿಟ್ಯೂಡ್ ಸೇಮ್ ಇದ್ದಾಗ ರಿಸಲ್ಟೆಂಟ್ ಆ್ಯಂಪ್ಲಿಟ್ಯೂಡ್ 0, ರೈಟ್. ಅದೇ ಥರ ರಿಸಲ್ಟೆಂಟ್ ಇಂಟೆನ್ಸಿಟಿ ವಿಲ್ ಬಿ ಮಿನಿಮಮ್. ಆ ಇಂಟೆನ್ಸಿಟಿ ನಾವು ಆಲ್ರೆಡಿ ಡಿರೈವ್ ಮಾಡಿದ್ವಿ, √I1 - √I2 ಹೋಲ್ ಸ್ಕ್ವೇರ್. ಓಕೆ, ನಾವು ರಿಫ್ಲೆಕ್ಷನ್ ಆಫ್ ವೇವ್ಸ್. ಸೊ ಗೈಸ್, ರಿಫ್ಲೆಕ್ಷನ್ ಆಫ್ ವೇವ್ಸ್. ರಿಫ್ಲೆಕ್ಷನ್ ಆಫ್ ವೇವ್ಸ್ ಅಂದರೆ ಸಿ, ಒಂದು ವೇವ್ ಯಾವುದೇ ಒಂದು ಬೌಂಡ್ರಿಯನ್ನು ಟಚ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಗೋಡೆ ಇರ್ಬೋದು, ದೂರದಲ್ಲಿರೋ ಗೋಡೆ ಇರ್ಬೋದು, ಅಥವಾ ವಾಟರ್ ಸರ್ಫೇಸ್ ಇರ್ಬೋದು, ಏನಾಗುತ್ತೆ? ಈ ಇಯರ್ ರಿಫ್ಲೆಕ್ಷನ್ ಅಲ್ವಾ, ನಮಗೆ ರಿಫ್ಲೆಕ್ಷನ್ ಬರುತ್ತೆ ಸೌಂಡ್ದು. ಅಂದರೆ ಪುನಃ ವಾಪಸ್ ಕೇಳ್ತೀವಿ, ರಿಪಿಟೇಷನ್ನು. ಅದು ಯಾವ ಥರ ಆಗುತ್ತೆ? ಆ ಕೇಸಲ್ಲಿ ವೇವ್ ಮೋಷನ್ ಏನಿರುತ್ತೆ ಅಂತ ನೋಡ್ತಾ ಹೋಗೋಣ. ಎ ಟ್ರಾವೆಲಿಂಗ್ ವೇವ್ ಅಟ್ ಅ ರಿಜಿಡ್ ಬೌಂಡ್ರಿ, ಅಂದರೆ ಸಾಲಿಡ್ ಬೌಂಡ್ರಿ ಅಥವಾ ಕ್ಲೋಸ್ಡ್ ಬೌಂಡ್ರಿ ಇದ್ದಾಗ ಆ ವೇವ್ ಏನಿರುತ್ತೆ ರಿಫ್ಲೆಕ್ಟೆಡ್ ವಿತ್ ಅ ಫೇಸ್ ರಿವರ್ಸಲ್, ಅಂದರೆ 5 ಫೇಸ್ ರಿವರ್ಸಲ್ ಆಗುತ್ತೆ. ಸೊ ಇನ್ಸಿಡೆಂಟ್ ವೇವ್ ಈ ಥರ ಇತ್ತು ಅಂದರೆ ಒಂದು ಕ್ಲೋಸ್ಡ್ ಬೌಂಡ್ರಿ ಹತ್ರ ವೇವ್ನ ಫೇಸ್ ಏನಾಗುತ್ತೆ? ಉಲ್ಟಾ ಆಗ್ತಾ ಇದೆ. ಹಿಂಗೋಯ್ತು, ಫೇಸ್ ಡಿಫರೆನ್ಸ್ ಉಲ್ಟಾಯಿತು. ಇದು ರಿಫ್ಲೆಕ್ಟೆಡ್. ರೆಡ್ ಏನಿದೆ ರಿಫ್ಲೆಕ್ಟೆಡ್. ಸೊ ಇನ್ಸಿಡೆಂಟ್ ವೇವ್ದು ಈಕ್ವೇಷನು A sin kx - ωt ಯಾವ ಕಡೆ ಹೋಗ್ತಾ ಇದೆ? +x. ಬಟ್ ಬರ್ತಾ ಇರೋದು, ರಿಫ್ಲೆಕ್ಟ್ ಆಗ್ತಾ ಇರೋದು ಯಾವ ಕಡೆ ಬರ್ತಾ ಇದೆ? ರೈಟ್, ರಿಫ್ಲೆಕ್ಟೆಡ್ ಈಸ್ A sin kx + ωt +5. ಯಾಕೆ? ರಿವರ್ಸಲ್ ಆಗಿದೆ ಫೇಸ್. ಓಕೆ, ಅದಕ್ಕೆ +5. ಅದೇ ಥರ ಓಪನ್ ಬೌಂಡ್ರಿ ಇದ್ದಾಗ ಏನಾಗುತ್ತೆ? ಇನ್ಸಿಡೆಂಟ್ ಇದು, ರೈಟ್, ಸೇಮ್ ಈಕ್ವೇಷನ್. ಬಟ್ ರಿಫ್ಲೆಕ್ಟೆಡ್ ಏನಿದೆ ವಿತೌಟ್ ರಿವರ್ಸಲ್, ವಿತೌಟ್ ಎನಿ ಫೇಸ್ ಚೇಂಜ್ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ಡೈರೆಕ್ಷನಲ್ಲಿ ರಿಫ್ಲೆಕ್ಟೆಡ್. ಸೊ ಓಪನ್ ಬೌಂಡ್ರಿ yr = A sin kx + ωt ಪ್ಲಸ್, ಯಾಕೆ? ಮೈನಸ್ ಆ್ಯಕ್ಸಿಸಲ್ಲಿ ಹೋಗ್ತಾ ಇದೆ ಆ್ಯಂಡ್ ಯಾವುದೇ ರೀತಿ ಫೇಸ್ ಚೇಂಜ್ ಇಲ್ಲ, ಅದಕ್ಕೆ ಈ ಥರ 5 ಏನು ಟರ್ಮ್ ಇಲ್ಲಿ ಬಂದಿಲ್ಲ, ರೈಟ್. ಎಸ್. ನೋ ಸ್ಟ್ಯಾಂಡಿಂಗ್ ವೇವ್ ಆರ್ ಅ ಸ್ಟೇಷನರಿ ವೇವ್. ಸೊ ಸ್ಟೇಷನರಿ ವೇವ್ ಅಥವಾ ಸ್ಟ್ಯಾಂಡಿಂಗ್ ವೇವ್ ಇಸ್ ಅ ಫಿನಾಮಿನಾ ಆಫ್ ಅಕರೆನ್ಸ್. ಯಾವ ಥರ ಅಂತ ಹೇಳ್ತೀನಿ. ಬೇಸಿಕಲಿ ಈ ಟರ್ಮಲ್ಲೇ ಗೊತ್ತಾಗುತ್ತೆ ಸ್ಟ್ಯಾಂಡಿಂಗ್, ವೈ ಸ್ಟೇಷನರಿ ಅಥವಾ ಸ್ಟ್ಯಾಂಡಿಂಗ್, ವಿಚ್ ಮೀನ್ಸ್ ವೇವ್ ಏನಿದೆ ಮೂವ್ ಆಗ್ತಾ ಇಲ್ಲ. ಯಾವ ಥರ ಅದನ್ನು ನಾವು ಅರ್ಥ ಮಾಡ್ಕೋಬೋದು? ಎನಿ ಸ್ಟೇಷನರಿ ವೇವ್ ಆರ್ ಅ ಸ್ಟ್ಯಾಂಡಿಂಗ್ ವೇವ್ ಕ್ಯಾನ್ ಬಿ ಫಾರ್ಮ್ಡ್ ಯಾವಾಗ? ಇಟ್ಸ್ ಅನ್ ಅಡಿಷನ್ ಆಫ್ 2 ಟ್ರಾವೆಲಿಂಗ್ ವೇವ್ಸ್. 2 ಟ್ರಾವೆಲಿಂಗ್ ವೇವ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಬಟ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಈ 2 ವೇವ್ಸ್ ಏನಿದೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ.
ಹ್ಯಾವಿಂಗ್ ಸೇಮ್ ಆ್ಯಂಪ್ಲಿಟ್ಯೂಡ್, ಎರಡರ ಆ್ಯಂಪ್ಲಿಟ್ಯೂಡ್ ಸೇಮ್ ಇರಬೇಕು, ಫ್ರೀಕ್ವೆನ್ಸಿ ಸೇಮ್ ಇರಬೇಕು, ವೇವ್ ಲೆಂತ್ ಮತ್ತು ಸ್ಪೀಡು. ಸೊ ಈ ಎಲ್ಲ ಪ್ಯಾರಾಮೀಟರ್ಸು ಸೇಮ್ ಇದ್ದು ಡೈರೆಕ್ಷನ್ ಆಫ್ ಟ್ರಾವೆಲಿಂಗ್ ಇದೆ ಅಪೋಸಿಟ್ ಇದೆ. ಸೊ ಆ ಒಂದು ಅಡಿಷನನ್ನು ನಾವು ಸ್ಟ್ಯಾಂಡಿಂಗ್ ಅಥವಾ ಸ್ಟೇಷನರಿ ವೇವ್ ಅಂತೇಳಿ ಕರಿತಿದ್ದೀವಿ. ಇಟ್ಸ್ ನಾಟ್ ಅ ರ್ಯಾಂಡಮ್ ಚಾಯ್ಸ್ ಆಫ್ ವರ್ಡ್ಸ್. ಯಾಕೆ ಸ್ಟ್ಯಾಂಡಿಂಗ್ ವೇವ್ ಅಂತೇಳಿ ಕರಿತಿದ್ದೀವಿ ಅಂತ. ಸೊ ಎ ವೇವ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್ ರಿಫ್ಲೆಕ್ಟ್ಸ್ ಅಟ್ ಅ ಬ್ಯಾರಿಯರ್ ಆ್ಯಂಡ್ ಇಂಟರ್ಫಿಯರ್ಸ್ ವಿತ್ ದ ಇನ್ಕಮಿಂಗ್ ವೇವ್, ರೈಟ್. ಸೊ ಒಂದು ವೇವ್ ಈ ಥರ ಇದೆ, ಇನ್ನೊಂದು ವೇವ್ ಈ ಥರ ಇದೆ, ರೈಟ್, ಆಪೋಸಿಟ್ ಡೈರೆಕ್ಷನ್. ಈ ಎರಡು ಇಂಟರ್ಫಿಯರ್ ಆದಾಗ ಫಾರ್ಮ್ ಆಗೋದೇ ಸ್ಟ್ಯಾಂಡಿಂಗ್ ವೇವ್. ಬೇಸಿಕಲಿ ವೇವ್ y1, ರೈಟ್. ಸೊ ಇದರ ಎಕ್ಸ್ಪ್ರೆಷನ್ a sin of kx minus omega t, ರೈಟ್. ಆ್ಯಂಡ್ ಅನದರ್ ವೇವ್ನ ತೊಗೊತಾ ಇದ್ದೀನಿ y2, ಸೇಮ್ ಆ್ಯಂಪ್ಲಿಟ್ಯೂಡ್, ಸೈನ್ ಆಫ್ ಸೇಮ್ ವೇವ್ ನಂಬರ್ ಎವ್ರಿಥಿಂಗ್, ಬಟ್ ಪ್ಲಸ್ ಯಾಕಂದರೆ ಅಪೋಸಿಟ್ ಡೈರೆಕ್ಷನ್, ರೈಟ್. ಸೊ ಈ ಕೇಸಲ್ಲಿ ನಾವು ಈ ಎರಡನ್ನು ನಾವು ಆ್ಯಡ್ ಮಾಡಿದಾಗ ಸ್ಟ್ಯಾಂಡಿಂಗ್ ವೇವ್ ಬರುತ್ತೆ ಅಕಾರ್ಡಿಂಗ್ ಟು ಸೂಪರ್ ಪೊಸಿಷನ್ y = y1 ಪ್ಲಸ್ y2. ಅದನ್ನೇ ಇಲ್ಲಿ ಬರೆದಿರೋದು y = y1 ಪ್ಲಸ್ y2. ಸೊ ಹಾಗಾದರೆ ಆ್ಯಡ್ ಮಾಡಿ a sin kx minus omega t ಪ್ಲಸ್ a sin kx ಪ್ಲಸ್ omega t, ರೈಟ್. ಆಫ್ಟರ್ ಸಿಂಪ್ಲಿಫಿಕೇಶನ್ ಸಮ್ ಮ್ಯಾಥ್ಸನ್ನು ಮಾಡಿದ್ರೆ ನಮಗೆ ಈ ಫಾರ್ಮ್ ಬರುತ್ತೆ y = 2a sin kx cos omega t. ಬಿ ಕ್ಲಿಯರ್, 2 ಟೈಮ್ಸ್ ಆ್ಯಂಪ್ಲಿಟ್ಯೂಡ್ ಆಗಿದೆ, sin cos x ಮತ್ತು cos omega t ಎರಡೂ ಟರ್ಮ್ಸ್ ಬರ್ತಾ ಇದೆ, ರೈಟ್. ಇದನ್ನು ನಾವು ಇಮ್ಯಾಜಿನೇಷನ್ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಿ ಗೈಸ್, ಫಸ್ಟು ಒಂದು ಟ್ರಾವೆಲಿಂಗ್ ವೇವ್ನ ತೊಗೊಳ್ಳೋಣ, ರೈಟ್. ಒಂದು ಟ್ರಾವೆಲಿಂಗ್ ವೇವ್, ಇದೇನಿದೆ ಆ ವೇವ್ ಮೂವಿಂಗ್ ಟುವರ್ಡ್ಸ್ ಪ್ಲಸ್ ಎಕ್ಸ್ ಆ್ಯಕ್ಸಿಸ್, ಓಕೆ. ಇದು ಮೂವಿಂಗ್ ಟುವರ್ಡ್ಸ್ ಪ್ಲಸ್ ಎಕ್ಸ್ ಆ್ಯಕ್ಸಿಸ್. ವಿತ್ ಟೈಮ್ ಇದು ಈ ಕಡೆ ಮೂವ್ ಆಗ್ತಾ ಇದೆ, ರೈಟ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಕ್ಲಿಯರ್ಲಿ. ವಿತ್ ಟೈಮ್ ಎಕ್ಸ್ ಆ್ಯಕ್ಸಿಸ್ ಮೂವ್ ಆಗ್ತಾ ಇದೆ, ರೈಟ್. ನಾವು ಮೈನಸ್ ಎಕ್ಸ್ ಕಡೆ ಮೂವ್ ಆಗ್ತಾ ಇರೋದು ವೇವ್ ತೋರಿಸ್ತೀನಿ. ಇದು ಈ ಕಡೆ ಮೂವ್ ಆಗ್ತಾ ಇದೆ, ಸಿ, ಇದು ಈ ಕಡೆ ಮೂವ್ ಆಗ್ತಾ ಇದೆ, ರೈಟ್. ಸಿ, ಬಿ ಕ್ಲಿಯರ್. ಸೊ ಇದು ಯಾವ ಕಡೆ ಮೂವ್ ಆಗ್ತಾ ಇದೆ, ಈ ಕಡೆ ಮೂವ್ ಆಗ್ತಾ ಇದೆ, ಟ್ರಾವೆಲಿಂಗ್ ಟು ದ ಮೈನಸ್ ಎಕ್ಸ್ ಆ್ಯಕ್ಸಿಸ್. ಈ ಎರಡೂ ವೇವ್ಸನ್ನು ಒಟ್ಟಿಗೆ ನಾವು ಆ್ಯಡ್ ಮಾಡಿದಾಗ, ರೈಟ್. ಸೊ ಒಂದು ಈ ಕಡೆ ರೆಡ್ ಆ ಕಡೆ ಹೋಗ್ತಾ ಇದೆ, ಗ್ರೀನ್ ಈ ಕಡೆ ಬರ್ತಾ ಇದೆ, ಬಿ ಕ್ಲಿಯರ್. ರೆಡ್ ಆ ಕಡೆ ಹೋಗ್ತಾ ಇದೆ, ಗ್ರೀನ್ ಈ ಕಡೆ ಬರ್ತಾ ಇದೆ. ಈ ಎರಡನ್ನು ಆ್ಯಡ್ ಮಾಡಿದಾಗ ಏನು ವೇವ್ ಬರುತ್ತೆ ಅದನ್ನು ನಾವು ಸ್ಟ್ಯಾಂಡಿಂಗ್ ವೇವ್ ಅಂತೇಳಿ ಕರಿತೀವಿ. ಅದನ್ನು ಯಾವ ಥರ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು, ಸಿ ಗೈಸ್, ಇಟ್ಸ್ ಅನ್ ಅಡಿಷನ್. ಇದು ಯಾವ ಕಡೆನೂ ಮೂವ್ ಆಗ್ತಾ ಇಲ್ಲ, ಸ್ಟ್ಯಾಂಡಿಂಗ್ ಸ್ಟೇಷನರಿ, ಬಟ್ ಆಸಿಲೇಟ್ ಆಗ್ತಾ ಇದೆ, ರೈಟ್. ಆ್ಯಂಪ್ಲಿಟ್ಯೂಡ್ ಚೇಂಜ್ ಆಗ್ತಾ ಇದೆ ವಿತ್ ಟೈಮ್. ಸೊ ಇಟ್ ಈಸ್ ಆ ಸ್ಟ್ಯಾಂಡಿಂಗ್ ವೇವ್ ಆರ್ ಸ್ಟೇಷನರಿ ವೇವ್. ಇಲ್ಲಿ ನೀವು ನೋಡ್ಕೋಬೋದು, ನಾನೇನು ಮಾಡಿಲ್ಲ. ಆ್ಯಂಪ್ಲಿಟ್ಯೂಡ್ 5 sin 0.5x minus 3 omega t, ಜಸ್ಟ್ ಪ್ಲಸ್ ಸೈನನ್ನು ಹಾಕಿದ್ದೀನಿ, ಬಟ್ ಆ್ಯಂಪ್ಲಿಟ್ಯೂಡನ್ನು ಡಬಲ್ ಮಾಡಿ sin kx cos omega t ಫಾರ್ಮೆಟಲ್ಲಿ ಬರೆದಿದ್ದೀನಿ. ಸೊ ಆಲ್ ದ 3 ಲೆಟ್ ಅಸ್ ಪ್ಲೇ ಟುಗೆದರ್ ಅಟ್ ಒನ್ಸ್. ಯಾವ ಥರ ಕಾಣುತ್ತೆ ನೋಡಿ, ರೈಟ್. ಓಕೆ, ವಾಟ್ ಡು ವಿ ನೀಡ್ ಯರ್ ದಿಸ್ ಇಮ್ಯಾಜಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಓಕೆ. ಆ ವೇವ್ ಯಾವ ಕಡೆ ಮೂವ್ ಆಗ್ತಾ ಇದೆ, ಆಸಿಲೇಷನ್ಸ್ ಯಾವ ಥರ ಆಗ್ತಾ ಇದೆ, ಆ ಎರಡನ್ನು ಮರ್ಚ್ ಮಾಡಿದಾಗ ಸ್ಟ್ಯಾಂಡಿಂಗ್ ವೇವ್ಸ್ ಬರ್ತಾ ಇದೆಯಲ್ಲ ಅದು ಯಾವ ಥರ ಬರ್ತಾ ಇದೆ. ಸೊ ದಿಸ್ ಇಮ್ಯಾಜಿನೇಷನ್ ಈಸ್ ಇಂಪಾರ್ಟೆಂಟ್. ಇಸ್ ಇಮ್ಯಾಜಿನೇಷನ್ ಅಲೋನ್ ಎನಫ್? ನೋ. ದ ಇಮ್ಯಾಜಿನೇಷನ್ ಆ್ಯಂಡ್ ದ ಮ್ಯಾಥ್ ಹಿಡನ್ ಇನ್ ದ್ಯಾಟ್ ಇಮ್ಯಾಜಿನೇಷನ್ ವಿಚ್ ಈಸ್ ಈ ಎಕ್ಸ್ಪ್ರೆಷನ್ y = 2a sin kx cos omega t. ಸೊ ಈ ಎಕ್ಸ್ಪ್ರೆಷನ್ ನೆನಪಿತ್ತು ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ದಿಸ್ ಇಸ್ ಅ ಸ್ಟ್ಯಾಂಡಿಂಗ್ ವೇವ್. ಯಾವ ಥರ ಇದೆ ಪ್ಯಾಟರ್ನ್? ಇಟ್ಸ್ ನಾಟ್ ಮೂವಿಂಗ್, ಜಸ್ಟ್ ಈ ಥರ ಆಸಿಲೇಟ್ ಆಗ್ತಾ ಇದೆ, ಓಕೆ, ಕ್ಲಿಯರ್. ಆ್ಯಂಡ್ ಬೀಟ್ಸ್ ಅಂದರೆ, ರೈಟ್, ಬೀಟ್ಸ್ ಅಂದರೆ ಒಂದು ಫಿನಾಮಿನಾ ಆಫ್ ಅಕರೆನ್ಸ್. ಇಲ್ಲಿ ಬೇಸಿಕಲಿ ಬೀಟ್ಸ್ನ ನಾವು ಕೇಳಿರ್ತೀವಿ, ರೈಟ್. ಬೀಟ್ಸ್ ಇರೋ ಸಾಂಗನ್ನು ಪ್ಲೇ ಮಾಡು ಅಂತ ಹೇಳ್ತೀವಿ. ವಾಟ್ ಈಸ್ ಅ ಬೀಟ್ಸ್? ಅ ಬೀಟ್ ಈಸ್ ಅ ಅಕರೆನ್ಸ್, ರೈಟ್. ಬೀಟ್ ಈಸ್ ಅ ಅಕರೆನ್ಸ್ ಆಫ್ ಸೌಂಡ್, ರಿಪಿಟೇಷನ್ ಆಫ್ ಅ ಪ್ಯಾಟರ್ನ್ ಆಫ್ ಸೌಂಡ್, ಓಕೆ. ಅದಕ್ಕೆ ನಾವು ಬೀಟ್ಸ್ ಅಂತೇಳಿ ಕರಿತೀವಿ. ಬಟ್ ಥಿಯರಿಟಿಕಲಿ ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. 1 minute. ಸೊ ಇಲ್ಲಿ ವೆನ್ 2 waves ಆಫ್ ನಿಯರ್ಲಿ ಈಕ್ವಲ್, ಓಕೆ, ನಿಯರ್ಲಿ ಈಕ್ವಲ್, 2 waves ಆಫ್ ನಿಯರ್ಲಿ ಈಕ್ವಲ್ ಫ್ರೀಕ್ವೆನ್ಸಿನ ತೊಗೊಂಡು ಬಟ್ ಎಕ್ಸಾಕ್ಟ್ಲಿ ನಾಟ್ ಈಕ್ವಲ್, ಹತ್ರ ಇರಬೇಕು ಬಟ್ ಎಕ್ಸಾಕ್ಟ್ಲಿ ನಾಟ್ ಈಕ್ವಲ್, ಆ 2 ವೇವ್ಸನ್ನು ತೊಗೊಂಡು ನಾವು ವಿತ್ ಸೇಮ್ ಸ್ಪೀಡ್, ಎರಡೂ ಕೂಡ ಸೇಮ್ ಸ್ಪೀಡಲ್ಲಿರಬೇಕು ಆ್ಯಂಡ್ ಸೇಮ್ ಡೈರೆಕ್ಷನ್, ಆ ಎರಡನ್ನು ನಾವು ಇಂಟರ್ಫಿಯರ್ ಮಾಡಿದಾಗ ಬೀಟ್ಸ್ ಬರುತ್ತೆ. ವಾಟ್ ಆರ್ ಬೀಟ್ಸ್? ಏನು ಸರ್ ಹಾಗಾದರೆ ಬೀಟ್ಸ್ ಅಂದರೆ? ಸೊ ಬೀಟ್ಸ್ ಇಸ್ ಅನ್ ಅಕರೆನ್ಸ್ ಆಫ್ ಪ್ಯಾಟರ್ನ್ ಇನ್ ದ ಸೌಂಡ್, ರೈಟ್. ಬಟ್ ಯಾವಾಗ 2 ವೇವ್ಸನ್ನು ಇಂಟರ್ಫಿಯರ್ ಮಾಡಬೇಕು, ಬಟ್ ಆ 2 ವೇವ್ ಸೌಂಡ್ ಫ್ರೀಕ್ವೆನ್ಸಿ ಏನಿರಬೇಕು, ಹತ್ರ ಇರಬೇಕು, ರೈಟ್. ಸೊ ಇವಾಗ ನಾನು ವೇವ್ 1ಅನ್ನು ತೊಗೊತಾ ಇದ್ದೀನಿ, ಅದರ ಫ್ರೀಕ್ವೆನ್ಸಿ F1 ಗೈಸ್,
ಅದರ ಫ್ರೀಕ್ವೆನ್ಸಿ F1. ಅದೇ ಥರ ವೇವ್ 2ನ ತೊಗೊತಿದ್ದೀನಿ, ಅದರ ಫ್ರೀಕ್ವೆನ್ಸಿ F2. ಬಟ್ ಈ F1 ಆ್ಯಂಡ್ F2ನ ಯಾವ ಥರ ಚೂಸ್ ಮಾಡ್ತಾ ಇದ್ದೀನಿ, ದೇ ಹ್ಯಾವ್ ಟು ಬಿ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ 417 420ನ ತೊಗೊತಿದ್ದೀನಿ. ಯಾಕೆ ಸರ್ 417 ಓನ್ಲಿ? ಸ್ವಲ್ಪ ಏನೋ ನೋಡಿದೆ, ಇಟ್ ಈಸ್ ರಿಲೇಟೆಡ್ ಟು ಸ್ಪಿರಿಚುವಲ್. ಈ ವೇವ್ ಫ್ರೀಕ್ವೆನ್ಸಿಗೆ ಒಂದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ, ರೈಟ್? 417, ಯು ಡೂ ದ ರಿಸರ್ಚ್. ಬಟ್ ಐ ಆಮ್ ಟೇಕಿಂಗ್ ಜಸ್ಟ್ ಅ 417, ಅದ್ರ ಕ್ಲೋಸ್ ಬೈ 420 ರ್ಯಾಂಡಮ್ಲಿ ತೊಗೊತಾ ಇದ್ದೀನಿ, ರೈಟ್? ಇವಾಗ 417ಅನ್ನು ಪ್ಲೇ ಮಾಡಿದ್ರೆ ಸೌಂಡ್ ಯಾವ ಥರ ಕೇಳುತ್ತೆ ಅಬ್ಸರ್ವ್ ಮಾಡ್ಕೊಳ್ಳಿ. ರೈಟ್, ಇವಾಗ 420 ಸೌಂಡನ್ನು ಪ್ಲೇ ಮಾಡ್ತೀನಿ. ಅಗೇನ್ ಫ್ರೀಕ್ವೆನ್ಸಿ ತುಂಬ ಹತ್ರ ಇರೋದ್ರಿಂದ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಕಷ್ಟ. ಅಂದರೆ ಯಾವುದು ಯಾವ ಫ್ರೀಕ್ವೆನ್ಸಿ ಅಂತ ಹೇಳೋದು ಕಷ್ಟ, ರೈಟ್? ಒಂದು ಸೊಳ್ಳೆ ಗುಯ್ ಅಂದರೆ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ ಇರುತ್ತೆ, ರೈಟ್? ಅದೇ ಒಂದು ಸಿಂಹ ರೋರ್ ಮಾಡಿದಾಗ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಡಿಫ್ರೆನ್ಸ್ ತುಂಬ ಜಾಸ್ತಿ ಇದ್ದಾಗ ಐಡೆಂಟಿಫೈ ಮಾಡೋದು ತುಂಬ ಸುಲಭ. ಅದೇ ಕ್ಲೋಸ್ ಬೈ ಫ್ರೀಕ್ವೆನ್ಸಿನ ಪ್ಲೇ ಮಾಡಿದಾಗ ನಮಗೆ ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆಗುತ್ತೆ, ರೈಟ್? ಸೊ ಅದಕ್ಕೆ ನಾನು ಇವಾಗ ನಿಮಗೆ 420 ಪ್ಲೇ ಮಾಡ್ತೀನಿ, ಆದರೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ 417ಗೂ 420ಗೂ. ಜಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಈ ಎರಡೂ ಸೌಂಡ್ಗಳನ್ನು ಒಟ್ಟಿಗೆ ಪ್ಲೇ ಮಾಡಿದಾಗ, ನಾನು ಈ ಎರಡನ್ನು ಒಟ್ಟಿಗೆ ಪ್ಲೇ ಮಾಡ್ತಾ ಇದ್ದೀನಿ. ಏನು ಇವಾಗ ಬರುತ್ತೆ ಸೌಂಡು, ಅದನ್ನು ನಾನು ಸಪ್ರೇಟ್ಲಿ ಪ್ಲೇ ಮಾಡ್ತಾ ಇಲ್ಲ. ಈ 417 ಮತ್ತು 420 ಹರ್ಟ್ಸನ್ನು ಒಟ್ಟಿಗೆ ಪ್ಲೇ ಮಾಡ್ತಾ ಇದ್ದೀನಿ. ಯಾವ ಪ್ಯಾಟರ್ನ್ ಆಫ್ ಸೌಂಡ್ ಬರುತ್ತೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ವಿ ಕ್ರಿಯೇಟೆಡ್, ಇಂಟರ್ಫಿಯರೆನ್ಸ್ ಆಗಿ ಕೇಳಿಸ್ತಾ ಇರೋ ಸೌಂಡ್ ಇದು. 417 ಅರ್ಥ ಆಯ್ತಾ ನಿಮಗೆ? ಸೊ ದೇರ್ ಈಸ್ ಅ ಅಕರೆನ್ಸ್ ಆಫ್ ಪ್ಯಾಟ್ರನ್, ಬೇಸಿಕಲಿ ಬೀಟ್ಸ್ ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಇದೆ. ಯಾವಾಗ ಕ್ಲೋಸ್ ಬೈ ಫ್ರೀಕ್ವೆನ್ಸಿನ ಒಟ್ಟಿಗೆ ನಾವು ಇಂಟರ್ಫಿಯರ್ ಮಾಡಿದಾಗ ಅಪ್ ಆ್ಯಂಡ್ ಡೌನ್ ಬರ್ತಾ ಇದೆ. ಸೊ ಈ ಡಿಫ್ರೆನ್ಸ್ ಏನಿದೆ ಇದನ್ನು ನಾವು ಬೀಟ್ ಫ್ರೀಕ್ವೆನ್ಸಿ ಅಂತೇಳಿ ಕರಿತೀವಿ, ರೈಟ್? ನಂಬರ್ ಆಫ್ ಬೀಟ್ಸ್ ಪರ್ ಸೆಕೆಂಡ್ ಈಸ್ ಬೀಟ್ ಫ್ರೀಕ್ವೆನ್ಸಿ, ರೈಟ್? ಈ ಏನು ಡಿಫ್ರೆನ್ಸ್ ಇದೆ ದಟ್ ಈಸ್ ನಥಿಂಗ್ ಬಟ್ ಬೀಟ್ ಫ್ರೀಕ್ವೆನ್ಸಿ. F1 - F2 ಮಾಡ್ಯುಲಸ್ ಆಫ್ F1 - F2 ಈಸ್ ಬೀಟ್ ಫ್ರೀಕ್ವೆನ್ಸಿ. ಸೊ ಇಟ್ ಈಸ್ ಬೀಟ್ ಫ್ರೀಕ್ವೆನ್ಸಿ. ಆದರೆ ಇನ್ವರ್ಸನ್ನು ತೆಗೆದ್ರೆ ನಮಗೆ ಬೀಟ್ ಪೀರಿಯಡ್ ಬರುತ್ತೆ, ರೈಟ್? ಕ್ಲಿಯರ್? ಸಿ ಗೈಸ್, ಇವಾಗ 417 420 ಹಾಗಾದರೆ ಬೀಟ್ ಫ್ರೀಕ್ವೆನ್ಸಿ ಇಲ್ಲಿ ಎಷ್ಟು? ಇಯರ್ ಬೀಟ್ ಫ್ರೀಕ್ವೆನ್ಸಿ ಈಸ್ ಬೀಟ್ ಫ್ರೀಕ್ವೆನ್ಸಿ ಈಸ್ 3 ಹರ್ಟ್ಸ್, ರೈಟ್? ಅಂದರೆ 1 ಸೆಕೆಂಡಲ್ಲಿ 3 ಸೈಕಲ್. ನಂಬರ್ ಆಫ್ ಸೈಕಲ್ಸ್ ಎಷ್ಟು? 3 ಇನ್ 1 ಸೆಕೆಂಡ್, ರೈಟ್? 1 ಸೆಕೆಂಡಲ್ಲಿ 3 ಬಂತಾ? ಬೇಸಿಕಲಿ ಕೌಂಟ್ ಮಾಡೋಕ್ಕಾಗುತ್ತಾ ನೋಡ್ಕೊಳ್ಳಿ, ಆಗಿಲ್ಲ ಅಂದರೆ ಫೈನ್. ಒಂದು ಸೆಕೆಂಡಲ್ಲಿ 3 ಮೇ ಬಿ ನಾಟ್ ಪಾಸಿಬಲ್ ಟು ಕೌಂಟ್, ಓಕೆ, ರೈಟ್? 1 ಸೆಕೆಂಡಲ್ಲಿ ಎಷ್ಟಾಗ್ತಾ ಇದೆ ಕೌಂಟ್ ಮಾಡೋಕ್ಕಾಗ್ತಾ ಇಲ್ಲ, ಫೈನ್, ನೋ ಪ್ರಾಬ್ಲಮ್. ಬಟ್ ನಾನು ಇವಾಗ ಏನು ಮಾಡ್ತೀನಿ, ಕ್ಲೋಸ್ ಬೈ ಫ್ರೀಕ್ವೆನ್ಸಿನ ಡಿಫ್ರೆಂಟ್ ಕ್ಲೋಸ್ ಬೈ ಫ್ರೀಕ್ವೆನ್ಸಿ ತೊಗೊತೀನಿ. ಈ ಟೈಮ್ 417, ಓಕೆ? ಬಟ್ F2ನ ನಾನು 417.5 ತೊಗೊತೀನಿ, ರೈಟ್? ಅರ್ಥ? ಓನ್ಲಿ 0.5 ಡಿಫ್ರೆನ್ಸ್ ಇದೆ, ವಿಚ್ ಮೀನ್ಸ್ F1 - F2 ಏನು? F1 - F2 ಈಸ್ 0.5. ಇಫ್ F1 - F2 ಈಸ್ 0.5, ಹಾಗಾದರೆ ನಂಬರ್ ಆಫ್ ಬೀಟ್ಸ್ ಹರ್ಡ್ ಇನ್ 1 ಸೆಕೆಂಡ್ ಎಷ್ಟು? ನಂಬರ್ ಆಫ್ ಬೀಟ್ಸ್ ಹರ್ಡ್ ಇನ್ 1 ಸೆಕೆಂಡ್ ಈಸ್ ಆಫ್, ರೈಟ್? ಒಂದ್ಸಲ ಮೇಲೆ ಹೋಯ್ತು, ಕೆಳಗಡೆ ಬರೋದು ಕೇಳಲಿಲ್ಲ, ಆಫ್. ಬಟ್ ನಂಬರ್ ಆಫ್ ಬೀಟ್ಸ್ ಇನ್ 2 ಸೆಕೆಂಡ್ಸ್, ನಂಬರ್ ಆಫ್ ಬೀಟ್ಸ್ ಇನ್ 2 ಸೆಕೆಂಡ್ ಎಷ್ಟು? ಈಸ್ 1, ರೈಟ್? ಹಾಗಾದರೆ 2 ಸೆಕೆಂಡ್ಗೆ 1 ಬರುತ್ತಾ? ಪ್ಲೇ ಮಾಡಿ ನೋಡೋಣ. 417 ಮತ್ತು 417.5ನ ನಾನು ಪ್ಲೇ ಮಾಡ್ತಾಯಿದ್ದೀನಿ, ಓಕೆ? ಫಸ್ಟು 417 ದೆನ್ 417.5 ಒಟ್ಟಿಗೆ ಪ್ಲೇ ಮಾಡ್ತೀನಿ. ಏನು ಬರುತ್ತೆ ಕೇಳ್ಕೊಳ್ಳಿ. ಬಟ್ ದಿಸ್ ಟೈಮ್ ಬೀಟ್ಸ್ ಬರುತ್ತೆ ಗೊತ್ತು, ಬಟ್ ಅಬ್ಸರ್ವ್ ದ ಟೈಮ್ ಇಟ್ ಟೇಕ್ಸ್ ಫಾರ್ 1 ಬೀಟ್.
ಗಾಟ್ ಇಟ್ ರೈಟ್. ಹಾಗಾದರೆ ಈ ಸಲ 2 ಸೆಕೆಂಡ್ಗೆ 1 ಬೀಟ್ ಬಂತು ರೈಟ್. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಅಬೌಟ್ ಬೀಟ್ ಫ್ರೀಕ್ವೆನ್ಸಿ. ಪ್ರಾಬ್ಲಮ್ಸ್ ವಿಲ್ ಬಿ ವೆರಿ ಸಿಂಪಲ್. ಸೊ ಇದನ್ನು ನೋಡೋದಾದರೆ ನೀವು 2 ಸೌಂಡ್ ವೇವ್ಸ್ ಟ್ರಾವೆಲ್ ಇನ್ ಸೇಮ್ ಡೈರೆಕ್ಷನ್ ಅನ್ನೋ ಮೀಡಿಯಮ್. ಓಕೆ, ದ ಆಂಪ್ಲಿಟ್ಯೂಡ್ ಆಫ್ ಈಚ್ ವೇವ್ ಏನಿದೆ ಎ ಆ್ಯಂಡ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಇಸ್ 120 ಡಿಗ್ರಿ. ಸಿ ಆಂಪ್ಲಿಟ್ಯೂಡ್ 1 ಆಂಪ್ಲಿಟ್ಯೂಡ್ 2 ಎರಡೂ ಸೇಮ್ ಇದೆ, ಫೇಸ್ ಡಿಫ್ರೆನ್ಸ್ ಏನು 120 ಡಿಗ್ರಿ. ಓಕೆ, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನಂತ ಕೇಳ್ತಾ ಇದ್ದಾರೆ. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ನ ಯಾವ ಥರ ಬರಿತೀವಿ, √a1² + a2² 2n(a2) cos phi ರೈಟ್. ಬಟ್ cos phi cos 120 ಡಿಗ್ರಿ ವಿಚ್ ಇಸ್ -half ರೈಟ್. ಹಾಗಾದರೆ ಗೈಸ್ ಇಸ್ ಗೋಯಿಂಗ್ ಟು ಬಿ √a² + a² + 2a into -half right. minus half and 2 cancel. So it's basically resultant amplitude ಏನು ಬಂತು √2a. ನೀವು ಇದನ್ನು ಸಾಲ್ವ್ ಮಾಡಿದ್ರೆ √2a. Now 2 periodic waves of intensities ಏನು I1 ಮತ್ತು I2. ಎರಡು waves ಇದೆ I1 I2 pass through a region at a certain same time in the same direction. Then the sum of maximum and minimum intensity right guys ಏನು ಕೇಳ್ತಾ ಇದ್ದಾರೆ, I max plus I minimum equal to what. ಬಟ್ I max ಅನ್ನು ನಾವು ಯಾವ ಥರ ಬರಿತೀವಿ, is equal to √I1 plus √I2 whole square right. ಅದೇ ಥರ I minimum is √I1 minus √I2 whole square. ಓಕೆ, ಇದು I1 plus I2 plus 2 √I1 √I2 right. ಆ್ಯಂಡ್ ಇದೇನು I1 plus I2 minus 2 √I1 √I2. ಸೊ ಈ ಎರಡನ್ನು ಆ್ಯಡ್ ಮಾಡಿದಾಗ ಬೇಸಿಕಲಿ ಆ √2 ಪಾರ್ಟ್ ಏನಿದೆ 2 √I1 √I2 ಏನಿದೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ I max plus I minimum is 2 times I1 plus 2 times I2. So the correct answer ಈ ಕ್ವಶನ್ಗೆ ಆಪ್ಷನ್ ಡಿ ಆಗಿರುತ್ತೆ ರೈಟ್ ಗೈಸ್. ಸೊ ಈ ಥರದ್ದು ವೇರಿಯೇಷನ್ ಆಫ್ ಈ ಟೈಪ್ ಕ್ವಶನ್ ಇರುತ್ತೆ. ಆ್ಯಂಡ್ ದ ಈಕ್ವೇಷನ್ ಏನಿದೆ ಇದು ರೆಪ್ರೆಸೆಂಟ್ಸ್ ವಾಟ್ 4 cos 2πx cos 2πt. ಸೊ ಇದನ್ನು ನಾನು ಬೇಸಿಕಲಿ 2 ಟರ್ಮ್ಸ್ ಕೊಟ್ಟಿರೋದ್ರಿಂದ ಐ ಆಮ್ ಟ್ರೈಂಗ್ ಟು ಲಿಂಕ್ ಇಟ್ ಟು ಸ್ಟೇಷನರಿ ವೇವ್ ಇರ್ಬೋದಾ ನೋಡ್ತಾ ಇದ್ದೀನಿ. ಬಟ್ ಯಾವ ಥರ ಇದನ್ನು ರೀರೈಟ್ ಮಾಡ್ತಾ ಇದ್ದೀನಿ, 4 ಕಾಸ್ ಜಾಗದಲ್ಲಿ ಟ್ರಿಗ್ನೋಮೆಟ್ರಿಕ್ಸ್ ಫಂಕ್ಷನನ್ನು ಚೇಂಜ್ ಮಾಡ್ತಾ ಇದ್ದೀನಿ. 4 sin of π/2 minus 2πx ಅಂತ ಬರಿಬೋದಾ. ಎಸ್ ಸರ್, π/2 minus theta is cos theta ರೈಟ್, sin of π/2 minus theta. ಆ್ಯಂಡ್ ಈ ಟರ್ಮ್ನ ಅನ್ಡಿಸ್ಟರ್ಬ್ಡ್ 2πt. ಈಸ್ ಇಟ್ ಆಫ್ ದ ಫಾರ್ಮ್ ಸ್ಟೇಷನರಿ ವೇವ್ದು ರೈಟ್. ಇಟ್ ಈಸ್ ಆಫ್ ದ ಫಾರ್ಮ್ y is equal to 2a sin of kx cos omega t. So it is a stationary wave. Okay, it is of the form ಈ ಫಾರ್ಮಲ್ಲಿ ಇರೋದ್ರಿಂದ ಸ್ಟೇಷನರಿ ವೇವ್ ಅಂತೇಳಿ ನಾವು ಹೇಳ್ಬೋದು ರೈಟ್. ನೆಕ್ಸ್ಟ್ ಒನ್, ದ ಫ್ರೀಕ್ವೆನ್ಸೀಸ್ ಆಫ್ 2 ಟ್ಯೂನಿಂಗ್ ಫೋಕ್ಸ್ A and B, 250 Hz ಮತ್ತು 255 Hz. Both are sounded together. Okay, how many beats will be heard in 5 seconds right guys. ಹಾಗಾದರೆ ಬೀಟ್ ಫ್ರೀಕ್ವೆನ್ಸಿನ ಯಾವ ಥರ ಬರಿತೀವಿ, ಬೀಟ್ ಫ್ರೀಕ್ವೆನ್ಸಿ F1 minus F2. ಇದು F1 ಇದು F2 ರೈಟ್. ಬೇಸಿಕಲಿ ಮಾಡ್ಯುಲಸ್ ಆಫ್ F1 minus F2. ನಮಗಿಲ್ಲಿ ಸೈನ್ ಮ್ಯಾಟ್ರ್ ಆಗಲ್ಲ, F1 minus F2. ಹಾಗಾದರೆ ಇದೇನಾಯಿತು 250 minus 255 which is 5. Beat frequency is 5 but number of beats heard per 5 second right. Beat frequency ಏನು number of beats per time right. ಹಾಗಾದರೆ number of beats is going to be beat frequency F1 minus F2 into time 5 seconds in 5 with 5 Hz. ಹಾಗಾದರೆ 25 ನಮಗೆ ಕೇಳುತ್ತೆ. ಓಕೆ, ಬೀಟ್ಸ್ heard will be 25. Okay guys, now 2 sounds produce 12 beats in 4 seconds. 4 seconds ಅಲ್ಲಿ 12 beats ಬರ್ತಾ ಇದೆ. How much do their frequencies differ
ಫ್ರೀಕ್ವೆನ್ಸಿ ಎಷ್ಟು ಡಿಫರ್ ಆಗ್ತಾ ಇದೆ. ಸಿ ಗೈಸ್ 12 ಬೀಟ್ಸ್ ಇನ್ 4 ಸೆಕೆಂಡ್ಸ್ ಅಂದರೆ 1 ಸೆಕೆಂಡಲ್ಲಿ ಬೀಟ್ಸ್ ಎಷ್ಟು 3 ಬೀಟ್ಸ್ ಇನ್ 1 ಸೆಕೆಂಡ್ ರೈಟ್. ಸೊ 3 ಬೀಟ್ಸ್ ಇನ್ 1 ಸೆಕೆಂಡ್ ರೈಟ್. ಹಾಗಾದರೆ ಬೀಟ್ ಫ್ರೀಕ್ವೆನ್ಸಿನ ನಾವು ಯಾವ ಥರ ಬರಿತೀವಿ, ಬೀಟ್ ಫ್ರೀಕ್ವೆನ್ಸಿ is equal to f1 minus f2 and which is equal to number of beats per second. So basically 3 by 1 ಹಾಗಾದರೆ beat frequency ಏನು 3 hertz. Beat frequency is 3 hertz. Now beats are produced by 2 traveling waves each of loudness I and nearly frequencies n1 and n2. Okay, loudness ಏನಿದೆ ಎರಡು ವೇವ್ಸ್ದು ಐ ವಿಚ್ ಮೀನ್ಸ್ ಇಂಟೆನ್ಸಿಟಿ ಸೇಮ್ ಇದೆ. ಫ್ರೀಕ್ವೆನ್ಸಿ ಏನಿದೆ n1 n2. ನಿಯರ್ಲಿ ಅಂದರೆ ಬೀಟ್ ಫ್ರೀಕ್ವೆನ್ಸಿ ಮತ್ತು ಮ್ಯಾಕ್ಸಿಮಮ್ ಲೌಡ್ನೆಸ್ ಏನು. ಬೀಟ್ ಫ್ರೀಕ್ವೆನ್ಸಿ ವೆರಿ ಸಿಂಪಲ್. ಬೀಟ್ ಫ್ರೀಕ್ವೆನ್ಸಿ ಡೈರೆಕ್ಟ್ಲಿ ಸ್ಟ್ರೈಟ್ ಫಾರ್ವರ್ಡ್ n1 minus n2 ಆರ್ n2 minus n1 ಬೋತ್ ಆರ್ ಸೇಮ್, ಯಾಕಂದರೆ ಮಾಡ್ಯುಲಸ್. ಬಟ್ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ನೇ ಯಾವ ಥರ ಬರ್ತೀವಿ ಈಸ್ ಸರ್ √I1 ಪ್ಲಸ್ √I2 ಹೋಲ್ ಸ್ಕ್ವೇರ್. ಬಟ್ ಎರಡೂ ಏನಿದೆ ಸೇಮ್ ಇದೆ, I1 ಈಕ್ವಲ್ ಟು I2 ಈಕ್ವಲ್ ಟು I ರೈಟ್. ಹಾಗಾದರೆ ಇಟ್ಸ್ ಗೋನ್ ಟು ಬಿ √I ಪ್ಲಸ್ √I ಹೋಲ್ ಸ್ಕ್ವೇರ್. ಇಟ್ಸ್ ಬೇಸಿಕಲಿ 2√I ಹೋಲ್ ಸ್ಕ್ವೇರ್, ಬೇಸಿಕಲಿ 4I. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ 4I ರೈಟ್. ಡಿಸ್ಕಸ್ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಏನಿರುತ್ತೆ 4 times I. ಎರಡು ಇಂಟೆನ್ಸಿಟಿ ಸೇಮ್ ಇತ್ತಂದರೆ, ಇಂಟರ್ಫಿಯರಿಂಗ್ ಇಂಟೆನ್ಸಿಟಿ ಸೇಮ್ ಇತ್ತಂದರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ 4I. ಎರಡು ಸೇಮ್ ಇತ್ತು ಅಂದರೆ ಮಿನಿಮಮ್ ಇಂಟೆನ್ಸಿಟಿ 0. ಸಮ್ ಪ್ಲೇಸಸ್ 0, ಸಮ್ ಪ್ಲೇಸಸ್ 4I. ಇಟ್ಸ್ ಲೈಕ್ ಎರಡು ಬಲ್ಬ್ ಸೇಮ್ ಇಂಟೆನ್ಸಿಟಿ ಬಲ್ಬನ್ನು ನಾವು ಗ್ಲೋ ಮಾಡಿದಾಗ ಎರಡು ಲೈಟ್ ವೇವ್ಸ್ ಇನ್ ಫೇಸ್ ರೀಚ್ ಆದಾಗ ಸರ್ಟೆನ್ ಪಾಯಿಂಟ್ಸಲ್ಲಿ 4I ಇಂಟೆನ್ಸಿಟಿ ಇರುತ್ತೆ, ಸರ್ಟೆನ್ ಪಾಯಿಂಟ್ಸಲ್ಲಿ ಡಾರ್ಕ್ನೆಸ್ ಬರುತ್ತೆ. that is how complex and beautiful the nature is. Okay, light produces darkness. Do you understand? You use light to produce darkness but in a certain fashion. Okay, that's it guys, that's it for your entire PU1 curriculum. We have worked so hard so far. We have come a long way. ನಿಮ್ಮ ಕಂಪ್ಲೀಟ್ PU1 ಮುಗಿದೋಗಿದೆ. ಐ ನೋ ದಟ್ ಯು ಹ್ಯಾವ್ ವೆರಿ ವೆರಿ ಬಿಗ್ ಡ್ರೀಮ್ಸ್. ಕೆಲವಷ್ಟು ಜನ ಇಷ್ಟು ಇಲ್ಲಿ ತನಕ ಬಂದಿದ್ದಾರೆ, ಇಷ್ಟೆಲ್ಲ ಲೆಕ್ಚರ್ಸ್ ನೋಡಿಕೊಂಡು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಿಮಗೆ ತುಂಬ ದೊಡ್ಡ ದೊಡ್ಡ ಡ್ರೀಮ್ಸ್ ಇರುತ್ತೆ. ಅದನ್ನು ರೀಚ್ ಆಗಬೇಕು ಅಂದರೆ ದೇರ್ ಆರ್ ಹಡಲ್ಸ್, ದೇರ್ ಆರ್ barriers to cross in the education system or the society. That is your NEET exam, JEE exam, KCET exam. So please work on these exams. Model papers na solve ಮಾಡಿ, previous year question papers na solve ಮಾಡಿ. I know a lot of your parents are working hard. ಅಲ್ಲ, ನಿಮ್ಮನ್ನ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ಪೊಸಿಷನ್ಗೆ ಪುಷ್ ಮಾಡಬೇಕು, ಅಥವಾ ನಿಮಗೆ ಆದ ಒಂದು ಇನ್ನರ್ ಎನರ್ಜಿ ಇರುತ್ತೆ. ಐ ಶುಡ್ ಹ್ಯಾವ್ ಸಮಥಿಂಗ್ ಆನ್ ಮೈ ಸೆಲ್ಫ್, ಐ ನೀಡ್ ಟು ಕ್ರಿಯೇಟ್ ಮೈ ಸೆಲ್ಫ್ ಐಡೆಂಟಿಟಿ ಅನ್ನೋ ಒಂದು ಛಲ ಇರುತ್ತೆ ರೈಟ್. ಈ ಏಜಲ್ಲಿ ಯಾರಾದರೂ ಒಂದು ಮಾತು ಅಂದಾಗ ನಮ್ಗೆ ಅನ್ಸ್ಕೊಳಕ್ಕಾಗಲ್ಲ, ಐ ವಿಲ್ ಡೂ ಇಟ್ ಆ್ಯಂಡ್ ಶೋ ಇಟ್ ಅನ್ನೋ ಒಂದು ಎನರ್ಜಿ ಇರುತ್ತೆ. ದಟ್ ಎನರ್ಜಿ ಈಸ್ ಕಾಮನ್ ಟು ಎವ್ರಿ ಒನ್. ಬಟ್ ಆರ್ ಯು ಇನ್ ದ ರೈಟ್ ಪಾತ್ ಆಫ್ ಪರ್ಸ್ಯೂಯಿಂಗ್ ದಟ್ ಆಂಬಿಷನ್ ಅನ್ನೋದು ಕ್ವಶನ್. ಬಟ್ ಇಲ್ಲಿ ತನಕ ನೀವು ಬಂದಿದ್ದೀರಾ ಅಂದರೆ ಐ ಆಮ್ ವೆರಿ ಶ್ಯೂರ್ ದಟ್ ಯು ಆರ್ ಇನ್ ದ ರೈಟ್ ಪಾತ್, ಬಿಕಾಸ್ ಸೈನ್ಸ್ ಈಸ್ ಅ ವೇ ಟು ಮೂವ್ ಫಾರ್ವರ್ಡ್. ಪ್ಲೀಸ್, ಯು ಹ್ಯಾವ್ ಡನ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ನೆವರ್ ಅಟ್ ಎನಿ ಪಾಯಿಂಟ್ ಟಿಲ್ ಯುವರ್ ಎಕ್ಸಾಮ್ಸ್ ಆರ್ ಓವರ್, ಡು ನಾಟ್ ಗಿವ್ ಅಪ್ ಮೈ ಡಿಯರೆಸ್ಟ್ ಲವ್ಲಿ ಸ್ಟೂಡೆಂಟ್ಸ್. ಪ್ಲೀಸ್ ವರ್ಕ್. ನೀವು ಏನು ಅನ್ಕೊತೀರೋ ಅದು ಹಾಗೇ ಆಗುತ್ತೆ. ಯಾವಾಗ ಅದಕ್ಕೆ ತಕ್ಕಂಥ ಎಫರ್ಟನ್ನ ಹಾಕಬೇಕು. ಕೃಷ್ಣ ಹೇಳಿಲ್ವಾ ಏನು ಭಗವದ್ಗೀತೆಯಲ್ಲಿ, ಫಲಾಪೇಕ್ಷೆಗಳನ್ನು ಇಟ್ಕೊಳ್ಳದೆ ನಾವು ವರ್ಕ್ ಮಾಡ್ತಾ ಇರಬೇಕು. ಯು ನೋ ದಟ್ ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ರೈಟ್. ಸೊ ಆ ಒಂದು ದಾರಿಯಲ್ಲಿ ಸಾಗ್ತಾ ಹೋಗಿ ಸಾಧ್ಯವಾದಷ್ಟು ಹಾರ್ಡ್ ವರ್ಕನ್ನು ಮಾಡಿ ನೀವು ಬಯಸಿರೋ, ನೀವು ಕಷ್ಟಪಟ್ಟು ಎಕ್ಸ್ಪೆಕ್ಟ್ ಮಾಡ್ತಿರೋ ರಿಸಲ್ಟ್ ನಿಮಗೆ ಸಿಗುತ್ತೆ. ನಿಮ್ಮ ಐಡೆಂಟಿಟಿ ನೀವು ಡೆಫಿನೆಟ್ಲಿ ಕ್ರಿಯೇಟ್ ಮಾಡ್ಕೋತೀರಾ. ನಿಮ್ಮ ಒಂದು ವರ್ಕ್ ಜೊತೆ ನಮ್ಮ ಒಂದು ವರ್ಕು ಕೂಡ ಇದೆ ಅಲ್ವಾ. ನಾವು ಆಲ್ಸೋ ವಿ ಆರ್ ವರ್ಕಿಂಗ್ ಹಾರ್ಡ್ ಟು ರೀಚ್ ಯು ಸೊ ದಟ್ ಇಟ್ಸ್ ಅ ಬೆಟರ್ ಪ್ಲೇಸ್ ಫಾರ್ ಕಾಂಪಿಟೇಟರ್ಸ್. ಓಕೆ, ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. PU1 ಈಸ್ ಓವರ್. ನಾವು ನೆಕ್ಸ್ಟು ನೋಡ್ತಾ ಹೋಗೋಣ ಕಂಟೆಂಟನ್ನು. ಅಲ್ಲಿ ತನಕ ಯು ಕೀಪ್ ಆನ್ ವರ್ಕಿಂಗ್ ಹಾರ್ಡ್. ಥ್ಯಾಂಕ್ ಯು ಸೋ ಮಚ್. ಟಾಡಾ ಬಾಯ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಇಯರ್ ಆಫ್ ಸಿಲೆಬಸ್.